ಎಲ್ಲ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಾಗಬೇಕು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮನೆ ವಿಶ್ವೇಶ ವಿಷ್ಣುರಂ ವಂದೇ ಪರಿವರಾಟ್ ಚಕ್ರವರ್ತಿನಂ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಇದೊಂದು ರಾಷ್ಟ್ರೀಯವಾದ ಕಾರ್ಯಕ್ರಮ. ಇದು ರಾಷ್ಟ್ರಭಕ್ತಿ ಬೆಳಿಬೇಕು, ರಾಮನಲ್ಲಿ ಭಕ್ತಿ ಬೆಳಿಬೇಕು. ಆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇವತ್ತು ಉಪಸ್ಥಿತರಿದ್ದಾರೆ. ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅನಂತ ಪದ್ಮನಾಭ ಶೆಣೈ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರು ಯೇಸು ಬೈರಿ ಆಚಾರ್ಯರು ಹಾಗೂ ನಮ್ಮ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿರ್ತಕ್ಕಂತಹ ನಾಗಸಂಪಿ ಆಚಾರ್ಯರು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರ ಶ್ರೀಪಾದಂಗಳವರ ಹಿರಿಯಾವರಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅನುಮತಿಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಅಧ್ಯಾಪಕರಾಗಿರ್ತಕ್ಕಂತಹ ವಿನಯಾಚಾರ್ಯ ಪುರಸಲಿಗೆಯವರು ಪ್ರಾರ್ಥನೆಯ ಮೂಲಕ ಭಗವಂತನನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಏನು ಕಾರಣದಿಂದ ಮಲಗಿರುವೆಯೋ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವದರ್ಭ ಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಸೀತೆ ಹೋದಳು ಎಂದು ಚಿಂತೆಯಲಿ ಮಲಗಿದೆಯೋ, ಸೀತೆ ಹೋದಳು ಎಂದು ಚಿಂತೆಯಲಿ ಮಲಗಿದೆಯೋ, ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ, ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ, ಕೋತಿಗಳ ಕೈಲಿ ರಣಾಗದೆಂದು ಮಲಗಿದೆಯೋ, ಕೋತಿಗಳ ಕೈಲಿ ರಣಾಗದೆಂದು ಮಲಗಿದೆಯೋ, ಜ್ಯೋತಿರ್ಮಯ ರೂಪ ಶ್ರೀಗರ್ಭ ಶಯನ, ಏನು ಕಾರಣದಿಂದ ಮಲಗಿರುವೆಯೋ. ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ, ವನಧೀಶ ಮಾರ್ಗವನ್ನು ಕೊಡನೆಂದು ಮಲಗಿದೆಯೋ, ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ, ವನಧೀಶ ಮಾರ್ಗವನ್ನು ಕೊಡನೆಂದು ಮಲಗಿದೆಯೋ, ಧನುಜ ಬಲ್ಲಿದನೆಂಬೋ ವ್ಯಾಕುಲದಿ ಮಲಗಿದೆಯೋ, ಹನುಮ ವಂದಿತ ಪಾದ ಹೇ ಗರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಅನಲಾಕ್ಷ ಹರನಿಗೆ ಒಲಿದು ನೀ ಮಲಗಿದೆಯೋ, ವನಜ ಸಂಭವನಿಗೆ ಕರುಣಿಸಿ ಮಲಗಿದೆಯೋ, ಮುನಿಗಳ ಸ್ತೋತ್ರಕ್ಕೆ ಹಿಗ್ಗಿ ನೀ ಮಲಗಿದೆಯೋ, ಮುನಿಗಳ ಸ್ತೋತ್ರಕ್ಕೆ ಹಿಗ್ಗಿ ನೀ ಮಲಗಿದೆಯೋ, ಯನಗೊಲಿದ ವಿಜಯ ವಿಠಲ ಗರ್ಭ ಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಶ್ರೀನಾಥ ರಘುಕುಲೋದ್ಭವದರ್ಭ ಶಯನ, ಏನು
ಕಾರಣದಿಂದ ಮಲಗಿರುವೆಯೋ. ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇವತ್ತು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಾಯ ನೀವೆಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಗಮನಿಸ್ತಾ ಇರಬಹುದು, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಶ್ರೀಪಾದಂಗಳವರು ಹೇಗಿರ್ತಾರೆ ಎಂಬುದಾಗಿ. ಹಿಂದೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ನೋಡಿ ನಾವೆಲ್ಲ ತುಂಬ ಅಚ್ಚರಿ ಪಡ್ತಾ ಇದ್ವಿ, ಹೀಗೂ ಇರಲಿಕ್ಕೆ ಸಾಧ್ಯನಾ ಎಂಬುದಾಗಿ. ಇವತ್ತು ನಾವು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರನ್ನು ನೋಡಿಯೂ ಕೂಡ ಅದೇ ರೀತಿ ನಾವು ಅಚ್ಚರಿ ಪಡಬೇಕಾಗಿದೆ. ಬೆಳಿಗ್ಗೆ ಸುಮಾರು 3:30-4 ಗಂಟೆಗೆ ಎದ್ದರೆ ರಾತ್ರಿ 11-12 ಆದರೂ ಕೂಡ ಕ್ರಿಯಾಶೀಲರಾಗಿರ್ತಾರೆ. ಅವರಿವತ್ತು ನಮ್ಮ ರಾಷ್ಟ್ರದಲ್ಲಿ ರಾಮ ಮಂದಿರ ಏನು ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಧರ್ಮದರ್ಶಿಗಳ ಮಂಡಳಿ, ಆ ಧರ್ಮದರ್ಶಿಗಳ ಮಂಡಳಿಯಲ್ಲಿ ಅವರು ಇದ್ದುಕೊಂಡು ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಜವಾಬ್ದಾರಿ ಹೊಂದಿರೋದು ಮಾತ್ರ ಅಲ್ಲ, ಅದರ ಬಗ್ಗೆ ದೇಶಾದ್ಯಂತ ಸಂಚಾರ ಮಾಡಿ ಪರ್ಯಟನ ಮಾಡಿ ಆ ರಾಮ ಮಂದಿರದ ಬಗ್ಗೆ ಒಂದು ದೊಡ್ಡ ಜಾಗೃತಿಯನ್ನೇ ಸಮಾಜದಲ್ಲಿ ಮೂಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅನೇಕ ರಾಜ್ಯಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಅನೇಕ ಅಧಿಕಾರಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು ಅವರನ್ನೆಲ್ಲ ಭೇಟಿ ಮಾಡಿ ಆ ರಾಮ ಮಂದಿರ ನಿರ್ಮಾಣದ ಮಹತ್ವ ಏನು ಎಂಬುದನ್ನ ಚೆನ್ನಾಗಿ ಅವರಿಗೆಲ್ಲ ಮನಗಾಣಿಸಬೇಕು. ಆ ಒಂದು ದೊಡ್ಡ ಸೇವೆಯನ್ನ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅವರು ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ ಭಾರತೀಯ ಸಂಸ್ಕೃತಿಗೆ 2 ಕಣ್ಣುಗಳು, ಒಂದು ವೇದ, ಇನ್ನೊಂದು ಗೋವು. ಆ 2 ಕಣ್ಣುಗಳು ಕೂಡ ತುಂಬಾ ಚೆನ್ನಾಗಿರ್ಬೇಕು, ಅವಾಗ ಮಾತ್ರ ನಮ್ಮ ಸಂಸ್ಕೃತಿ ಅದು ಉಳಿಲಿಕ್ಕೆ ಸಾಧ್ಯ. ಆ 2ನ್ನೂ ಕೂಡ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಯತಿಗಳು ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ನಿರಂತರವಾಗಿ ತಾವು ಕೂಡ ನ್ಯಾಯಸುಧಾದಿ ಗ್ರಂಥಗಳ ಪಾಠವನ್ನು ಮಾಡ್ತಾ ಈ ಸಂಸ್ಥೆ ಪೂರ್ಣಪ್ರಜ್ಞ ವಿದ್ಯಾಪೀಠ ಇದು ಒಂದೇ ಅಲ್ಲ, ಇದರಂತೆ ಇರ್ತಕ್ಕಂತಹ 10 ಸಂಸ್ಥೆಗಳು. ನಮ್ಮ ಸಂಸ್ಥೆ ಚೆನ್ನೈನಲ್ಲಿದೆ, ಗಂಗಾವತಿನಲ್ಲಿದೆ, ಹೈದರಾಬಾದ್ನಲ್ಲಿದೆ, ಹೀಗೆ ಹಲವಾರು ಪ್ರಾಂತಗಳಲ್ಲಿದೆ. ಅದರದೆಲ್ಲ ಜವಾಬ್ದಾರಿಯನ್ನು ಹೊತ್ತು ಸಮರ್ಥವಾಗಿ ದಕ್ಷತೆಯಿಂದ ಅದೆಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಯತಿಗಳು. ಹೀಗೆ ವೇದ ಸಂರಕ್ಷಣೆಯನ್ನು ಮಾಡಿದ್ರೆ ಹಾಗೆ ಗೋವುಗಳ ಸಂರಕ್ಷಣೆ, ನೀಲಾವರ ಗೋಶಾಲೆ ಅಂತ ನೀವೆಲ್ಲ ಕೇಳಿರಬಹುದು. ನೀಲಾವರ ಒಂದೇ ಅಲ್ಲ, ಇವಾಗ ಹೆಬ್ರಿ ಹತ್ತಿರ ಒಂದು ಗೋಶಾಲೆ ಇದೆ, ವಡವೂರು ಹತ್ತಿರ ಒಂದು ಗೋಶಾಲೆ ಇದೆ. ಸುಮಾರು 16,000 ಗೋವುಗಳನ್ನ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಏಕೈಕ ಯತಿಗಳು ಅಂತ ಹೇಳಿದ್ರೆ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಗೋಸ್ಕರವಾಗಿಯೇ ಕಟಿಬದ್ಧರಾಗಿರ್ತಕ್ಕಂತಹ ಯತಿಗಳು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಬಗ್ಗೆ ಇನ್ನೂ ಬೇಕಾದಷ್ಟು ಹೇಳಬಹುದು, ಆದರೆ ನನಗೆ ಸಮಯಾವಕಾಶ ಇಲ್ಲ. 4 ವೇದಗಳನ್ನು ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿದ ಯತಿಗಳು ಅಂತ ಹೇಳಿದ್ರೆ ಕೇವಲ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಮಾತ್ರ. ಇಂತಹ ಯತಿಗಳು ನಾವು ಅವರಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ವಿ, ಹೀಗಂತ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಎಂಬುದಾಗಿ. ಹೌದು, ಅವಶ್ಯವಾಗಿ ಆಗಲೇಬೇಕು ಎಂಬುದಾಗಿ ಅದನ್ನು ಒತ್ತಿ ಅವರು ಹೇಳಿದರು, ಆಗಲೇಬೇಕು ಎಂಬುದಾಗಿ. ಅವರ ಆದೇಶದಂತೆ ಈ ಕಾರ್ಯಕ್ರಮವನ್ನ ನಾವಿವತ್ತು ನಡೆಸ್ತಾ ಇದ್ದೇವೆ. ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮಪೂರ್ವಕವಾಗಿ ಸುಸ್ವಾಗತ. ಹಾಗೆಯೇ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರು, ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾರಂಭ ಆದಾಗಿದ್ದರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಿ ಅಧ್ಯಾಪಕರಾಗಿ ಇವತ್ತಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಜ್ಞಾನವೃದ್ಧರು, ವಯೋವೃದ್ಧರು ಕೂಡ ಹೌದು. ಕೇಶುಬಾಲಗಿ ಆಚಾರ್ಯರು ನಮ್ಗೆ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಅವರಲ್ಲಿ ಹೋಗಿ ಕೇಳೋದುಂಟು.
ಅವಾಗ ಅವರು ತುಂಬಾ ಸೌಹಾರ್ದದಿಂದ ಸಲಹೆ ಸೂಚನೆಗಳನ್ನ ಅವರು ಕೊಡ್ತಾರೆ. ಹೀಗೆ ಮಾರ್ಗದರ್ಶಕರಾಗಿ ನಮಗೆಲ್ಲ ಪಾಠವನ್ನು ಮಾಡಿರ್ತಕ್ಕಂತಹ ಗುರುಗಳು ಇವತ್ತು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಸುಸ್ವಾಗತ. ನಾಗಸಂಪಿಗೆ ಆಚಾರ್ಯರು ಸಮಾಜದ ಹಿರಿಯ ವಿದ್ವಾಂಸರು, ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿ ಸಂಶೋಧನಾ ಮಂದಿರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಅದಕ್ಕೆ ಪ್ರಧಾನ ಕಾರಣರಾಗಿರ್ತಕ್ಕಂಥವರು ನಾಗಸಂಪಿಗೆ ಆಚಾರ್ಯರು. ಅವರಿಗೂ ಕೂಡ ನಾನು ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಸುಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಹಾಗೆ ಅನಂತ ಪದ್ಮನಾಭ ಶೆಣೈಯವರು ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಇಲ್ಲಿಗೆ ಬಂದಿದ್ದಾರೆ. ಅವರು ಲೌಕಿಕವಾದ ವೃತ್ತಿಯಲ್ಲಿದ್ದವರು, ಸಿಂಡಿಕೇಟ್ ಬ್ಯಾಂಕಲ್ಲಿ ಇದ್ದವರು. ಆದರೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಇದ್ದರೂ ಕೂಡ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಆದರ್ಶ ಅವರು. ಯಾಕೆ ಅಂತ ಹೇಳಿದ್ರೆ ಹಗಲು ರಾತ್ರಿ ಅಧ್ಯಯನ ಅಧ್ಯಯನ ಅಧ್ಯಯನ. ಅವರ ಮನೆ ನೋಡಬೇಕು ನೀವು ಒಮ್ಮೆ, ಬರೀ ಪುಸ್ತಕಗಳು ಪುಸ್ತಕಗಳು ಪುಸ್ತಕಗಳು. ಪ್ರಾಯ ಅವರು ಓದದೇ ಇರ್ತಕ್ಕಂಥ ಪುಸ್ತಕ ಇಲ್ಲ ಅಂತ ಹೇಳ್ಬಹುದು. ಯಾವುದೇ ಪುಸ್ತಕಗಳನ್ನ ಸಿಕ್ಕರೂ ಕೂಡ ಇಡೀ ರಾತ್ರಿಯೆಲ್ಲ ಓದಿ ಅದನ್ನ ಓದೋದು ಮಾತ್ರ ಅಲ್ಲ, ಎರಡು ಗ್ರಹಣ ಧಾರಣ ಶಕ್ತಿ, ಅಲ್ಲಿರೋದನ್ನ ಗ್ರಹಣ ಮಾಡಬೇಕು, ತಲೆಯಲ್ಲಿ ಧಾರಣ ಮಾಡಬೇಕು. ಆ ಗ್ರಹಣ ಧಾರಣ ಶಕ್ತಿಯನ್ನ ನಮ್ಮ ಅನಂತ ಪದ್ಮನಾಭ ಶೆಣೈಯವರು ತುಂಬಾ ಚೆನ್ನಾಗಿ ಪಡೆದುಕೊಂಡಿದ್ದಾರೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಶ್ರದ್ಧೆ, ಗೌರವ, ಅದನ್ನೆಲ್ಲವನ್ನು ಕೂಡ ಹೊಂದಿರತಕ್ಕಂಥವ್ರು. ಹಿಂದೂ ವಾಣಿ ಎಂಬುದಾಗಿ ಪತ್ರಿಕೆ, ಆ ಪತ್ರಿಕೆಯ ಸಂಪಾದಕರಾಗಿ ನಮ್ಮ ಧರ್ಮದ ಬಗ್ಗೆ ಅನೇಕ ಲೇಖನಗಳನ್ನು ಬರೆದು ಜಾಗೃತಿಯನ್ನ ಅನಂತ ಪದ್ಮನಾಭ ಶೆಣೈಯವರು ಉಂಟು ಮಾಡ್ತಾ ಇದ್ದಾರೆ. ರಾಮಾಯಣದ ಯಾವುದೇ ಪಾತ್ರಗಳನ್ನ ಕೊಟ್ಟರೂ ಕೂಡ ಒಳ್ಳೆ ಪ್ರಭುತ್ವದಿಂದ ಪಾಂಡಿತ್ಯಪೂರ್ಣವಾಗಿ ಮಾತನಾಡತಕ್ಕಂಥ ಶಕ್ತಿಯನ್ನು ಕೂಡ ಅನಂತ ಪದ್ಮನಾಭ ಶೆಣೈಯವರು ಸಂಪಾದನೆ ಮಾಡಿದ್ದಾರೆ. ಇದೆಲ್ಲ ಅವರ ಅಧ್ಯಯನದಿಂದ ಅವರಿಗೆ ಬಂದಿರತಕ್ಕಂಥದ್ದು. ಹೀಗೆ ಅನಂತ ಪದ್ಮನಾಭ ಶೆಣೈಯವರು ಸದಾ ಅಧ್ಯಯನಶೀಲರು, ಕ್ರಿಯಾಶೀಲರು, ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಸದಾ ಕಟಿಬದ್ಧರಾಗಿರ್ತಕ್ಕಂಥವರು. ಅವರಿವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಅವರಿವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಸುಸ್ವಾಗತ. ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು. ಯಾಕೆಂದ್ರೆ ಈ ರಾಮ ಮಂದಿರದ ನಿರ್ಮಾಣದ ಎಲ್ಲ ಮೂಲ ಅಲ್ಲಿರೋದು ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿರೋದು. ಅವರು ತಮ್ಮ 3ನೇ ಪರ್ಯಾಯದಲ್ಲಿ ಅಲ್ಲಿ ಧರ್ಮ ಸಂಸತ್ತು ಸಭೆಯನ್ನು ನಡೆಸಿದರು. ಭಾರಿ ದೊಡ್ಡ ಸಭೆ, ದೇಶಾದ್ಯಂತ ಇರ್ತಕ್ಕಂತಹ ಎಲ್ಲ ಯತಿಗಳನ್ನು ಕೂಡ ಅವರು ಅಲ್ಲಿಗೆ ಕರೆಸಿದ್ರು. ಪ್ರಾಯ ನಾನು ನೋಡಿದ ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಷ್ಟು ಧರ್ಮಪೀಠಗಳಿದೆ, ಎಷ್ಟು ಜನ ಸಾಧು ಸಂತರುಗಳಿದ್ದಾರೆ, ಎಲ್ಲ ಸಾಧು ಸಂತರಗಳ ಜೊತೆಗೆ ಸೌಹಾರ್ದದ ಸಂಬಂಧವನ್ನು ಇಟ್ಕೊಂಡಿದ್ದಂತಹ ಏಕೈಕ ಯತಿ ಅಂತ ಹೇಳಿದ್ರೆ ಅದು ವಿಶ್ವೇಶತೀರ್ಥ ಶ್ರೀಪಾದಂಗಳು. ಯಾವುದೇ ಜಾತಿ ವರ್ಗ. ಇತ್ತೀಚೆಗೆ ಬಾಬಾ ರಾಮದೇವ್ ಅವರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದರು. ನಾನು ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನ 10 ಬಾರಿ ಭೇಟಿ ಮಾಡಿದ್ದೀನಿ, ನಿನ್ ಜಾತಿ ಯಾವುದು ಅಂತ ಅವರೆಂದೂ ನನ್ನನ್ನು ಕೇಳಿಲ್ಲ ಎಂಬುದಾಗಿ. ಪ್ರತಿ ಬಾರಿ ಹೋದಾಗಲೂ ಕೂಡ ನನ್ನನ್ನು ಸತ್ಕಾರ ಮಾಡಿದ್ದಾರೆ, ನನ್ನನ್ನು ಆಧಾರ ಮಾಡಿದ್ದಾರೆ, ಆದರೆ ನೀನು ಯಾವ ಕಮ್ಯುನಿಟಿಯವನು ಅಂತ ನನ್ನನ್ನು ಕೇಳಿಲ್ಲ ಎಂಬುದಾಗಿ. ಶ್ರೀಪಾದಂಗಳವರು ಹೀಗೆ ಎಲ್ಲ ಜಾತಿ ವರ್ಗಗಳನ್ನು ಮೀರಿ ಕೇವಲ ಇವರು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವನು ಎಂಬುದಾಗಿ ಇದೇ ಉದಾರವಾದ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ಕೂಡ ಶ್ರೀಪಾದಂಗಳವರು ಕಾಣ್ತಾ ಇದ್ದರು. ಆ ಧರ್ಮ ಸಂಸತ್ತಿಗೆ ರಾಷ್ಟ್ರಾದ್ಯಂತ ಅದೆಷ್ಟು ಧರ್ಮಪೀಠಗಳಿದೆ, ಎಲ್ಲ ಧರ್ಮಪೀಠದ ಯತಿವರೇಣ್ಯರು ಕೂಡ ಅವತ್ತು ಉಡುಪಿನಲ್ಲಿ ಉಪಸ್ಥಿತರಿದ್ದರು. ಅವತ್ತು ಪರಮಪೂಜ್ಯ ಶ್ರೀಪಾದಂಗಳವರು ತಾರಾಕೋಲ್ ಅಂತ ಹೇಳ್ತಾರೆ, ಆ ರಾಮ ಮಂದಿರದ ಬೀಗವನ್ನ ತೆಗಿಬೇಕು ಎಂಬುದಾಗಿ. ಅವತ್ತು ಉಡುಪಿಯಲ್ಲಿ ಧರ್ಮ ಸಂಸತ್ತಿನಲ್ಲಿ ಶ್ರೀಪಾದಂಗಳವರು ಕರೆಯನ್ನು ಕೊಟ್ಟರು. ಅವತ್ತು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ರಾಜೀವ್ ಗಾಂಧಿಯವರಿಗೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವ. ರಾಜೀವ್ ಗಾಂಧಿಯವರು ಕೇಂಬ್ರಿಡ್ಜ್ನಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅವರು ಕೇಂಬ್ರಿಡ್ಜ್ನಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ
ಅವರ ತಾಯಿ ಇಂದಿರಾ ಗಾಂಧಿಯವರು ತಮ್ಮ ಮಗ ರಾಜೀವ್ ಗಾಂಧಿಯವರಿಗೆ ಒಂದು ಪತ್ರವನ್ನು ಬರೆದಿದ್ರಂತೆ. ನೀನು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಒಬ್ಬ ಶ್ರೇಷ್ಠ ಯತಿಗಳಿದ್ದಾರೆ, ದಕ್ಷಿಣ ಭಾರತದವರು ವಿಶ್ವೇಶತೀರ್ಥ ಶ್ರೀಪಾದರು ಎಂಬುದಾಗಿ, ಅವರನ್ನ ಭೇಟಿ ಮಾಡದೇ ಇರಬೇಡ ಎಂಬುದಾಗಿ. ಅವತ್ತು ವಿದ್ಯಾರ್ಥಿಯಾಗಿ ಓದ್ತಾ ಇರ್ತಕ್ಕಂತಹ ರಾಜೀವ್ ಗಾಂಧಿಯವರಿಗೆ ತಾಯಿ ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಅವರು ಕಾಗದವನ್ನು ಬರೆದಿದ್ರಂತೆ. ಆಮೇಲೆ ಅವರಿಗೆ ಬಂದರು, ಪ್ರಧಾನಮಂತ್ರಿಗಳಾದರು. ಅವಾಗ ರಾಜೀವ್ ಗಾಂಧಿಯವರು ಶ್ರೀಪಾದಂಗಳವರಿಗೆ ಪತ್ರವನ್ನು ಬರೆದರು. ನಾನು ನನ್ನ ತಾಯಿಯಿಂದ ನಿಮ್ಮ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೇನೆ, ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿದ್ದೇನೆ ಎಂಬುದಾಗಿ. ಶ್ರೀಪಾದಂಗಳು ಯಾವಾಗ ಉಡುಪಿ ಧರ್ಮ ಸಂಸತ್ತಿನಲ್ಲಿ ಕರೆಯನ್ನು ಕೊಟ್ಟರೋ ಕೂಡಲೇ ರಾಜೀವ್ ಗಾಂಧಿಯವರು ಆ ರಾಮ ದೇವಸ್ಥಾನದ ಆ ಬೀಗವನ್ನ ಅವತ್ತು ತೆಗೆಸಿದರು. ಹೀಗೆ ಶ್ರೀಪಾದಂಗಳವರು ಅವತ್ತಿನಿಂದ ಮೊನ್ನೆ ಕೋರ್ಟಿನಿಂದ ಇದು ಬರಬೇಕು, ತೀರ್ಮಾನ ಬರಬೇಕು, ನಿರ್ಣಯ ಬರಬೇಕು, ಅಲ್ಲಿಯವರೆಗೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಆ ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರವಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಶ್ರೇಷ್ಠ ಯತಿಗಳು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರ ಸ್ಮರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅವರಿಗೆ ರಾಮಾಯಣ ಅಂದ್ರೆ ತುಂಬಾ ಇಷ್ಟ. ರಾಮಾಯಣದ ಪಾತ್ರಗಳನ್ನು ತುಂಬಾ ಪ್ರೀತಿಸ್ತಾ ಇದ್ರು. ರಾಮಾಯಣದ ಉಪನ್ಯಾಸ ಮಾಡೋದು ಅಂತೇಳಿ ಅವರಿಗೆ ಭಾರಿ ಇಷ್ಟ. ಎಷ್ಟೋ ಬಾರಿ ಆ ರಾಮನ ಪಾತ್ರ, ಸೀತೆಯ ಪಾತ್ರವನ್ನು ಒತ್ತಿರಬೇಕಾದ್ರೆ ಆನಂದ ಬಾಷ್ಪಗಳನ್ನು ಸುರಿಸಿದ್ದು ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ. ಶ್ರೀಪಾದಂಗಳವರಿಗೆ ಪರಮ ಪ್ರಿಯವಾಗಿರ್ತಕ್ಕಂಥದ್ದು ರಾಮಾಯಣ. ಆ ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಪ್ರಸಂಗ ಸೀತಾಪರಿತ್ಯಾಗ. ಭವಭೂತಿ ಕವಿ ಕಾಳಿದಾಸ ಅವರು ಎಲ್ಲರೂ ಕೂಡ ಅದನ್ನೇ ಕಥಾವಸ್ತುವನ್ನಾಗಿ ಮಾಡಿಕೊಂಡು ನಾಟಕಗಳನ್ನ, ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಚರ್ಚಾಗೋಷ್ಠಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ. ಶ್ರೀಪಾದಂಗಳವರ ಆದೇಶದಂತೆ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ನಾಗಸಂತಿ ಆಚಾರ್ಯರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ವಿ, ನೀವು ಈ ರೀತಿಯಾಗಿ ಈ ಸೀತಾ ಪರಿತ್ಯಾಗ ಅದರ ಬಗ್ಗೆ ಇಲ್ಲಿ ಮಾತನಾಡಬೇಕು ಎಂಬುದಾಗಿ. ಹಾಗೆ ನಮ್ಮ ಪೂರ್ಣಪೀಠ ವಿದ್ಯಾಪೀಠದ ಮತ್ತೊಬ್ಬ ವಿದ್ವಾಂಸರು ಕಿರಣಾಚಾರ್ಯರು ನ್ಯಾಯ ವೇದಾಂತ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಶ್ರೀಪಾದಂಗಳವರಲ್ಲಿ ಸುಧಾ ಪರೀಕ್ಷೆಯನ್ನು ಕೊಟ್ಟು ಇಲ್ಲಿ ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂತಹ ಕಿರಣಾಚಾರ್ಯರು ಅವರು ಸೀತಾ ಪರಿತ್ಯಾಗದ ಕೆಲವು ಪ್ರಸಂಗಗಳನ್ನು ಪೂರ್ವ ಪಕ್ಷವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅನಂತರ ನಕ್ಸಂತಿ ಆಚಾರ್ಯರು ಅದರ ಸಿದ್ಧಾಂತವನ್ನು ಮಾಡ್ತಾರೆ. ಕಿರಣಾಚಾರ್ಯರು ಬಂದು ಈ ಪೂರ್ವ ಪಕ್ಷವನ್ನು ನಡೆಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥ ಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗ ನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಗಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರಥೋ ಬ್ರಹ್ಮಾದಿಭಿಃ ಪೂಜ್ಯತೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅನೇಕ ನಮಗೆ ಪಾಠ ಮಾಡಿದ ಎಲ್ಲ ಆಚಾರ್ಯರ ಸನ್ನಿಧಾನದಲ್ಲಿ ನನಗೊಂದು ಚಿಕ್ಕ ಅವಕಾಶ ಬಂದದ್ದು ಗುರುಗಳ ಅನುಗ್ರಹ. ಯಾಕೆ ಅಂದರೆ ರಾಮನ ರಾಜಕಾರಣದಲ್ಲಿ ಅಳಿಯರ ಸೇವೆಗೂ ಕೂಡ ಒಂದು ಪ್ರಾಶಸ್ತ್ಯ ಕೊಟ್ಟವನು ಶ್ರೀರಾಮ. ಹಾಗಾಗಿ ಅಷ್ಟೇ ಅಲ್ಪಜ್ಞಾನಿಯಾಗಿದ್ದರೂ ಕೂಡ ಒಂದು ಈ ಸೇವೆ ನೀನು ಮಾಡು ಅಂತ ಒಂದು ಗುರುಗಳ ಆದೇಶದಂತೆ ಇಲ್ಲಿ ಇವತ್ತು ಕುಳಿತಿದ್ದೇನೆ. ಗುರುಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಎಲ್ಲ ಆಚಾರ್ಯರೊಂದಕ್ಕೂ ಕೂಡ ಪ್ರಣಾಮಗಳನ್ನು ಮಾಡ್ತಾ, ಮೊದಲು ಸಮಯ ಬಹಳ ಅಲ್ಪ ಇರುವುದರಿಂದ ಇವತ್ತು ಪ್ರಶ್ನೆಯನ್ನ ಯಾವುದ್ಯಾವುದಿದೆ ಅಂತ ಅದನ್ನು ಒಂದು ಪ್ರಶ್ನೆಯ ಒಂದು ಕಿಟ್, ಅದು ಇಡೀ ಪ್ರಶ್ನೆಗಳ ಒಂದನ್ನು ಹೇಳಿಬಿಡ್ತೇನೆ.
ಒಂದಾದ್ಮೇಲೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಂತಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ಅನುವಾದ ಮಾಡಿಕೊಂಡು ಮತ್ತೆ ಆ ಪ್ರಶ್ನೆಗೆ ಉತ್ತರ ಕೊಡೋದು. ಅದಕ್ಕೆ ಸಂಪಿಗೆ ಆಚಾರ್ಯರು ಪೂಜ್ಯರು ಹೇಳಿದ ಹಾಗೆ ಎಲ್ಲ ಪ್ರಶ್ನೆಗಳನ್ನ ಒಮ್ಮೆ ನಾನು ಅದನ್ನ ಹೇಳ್ತೇನೆ, ಅದಕ್ಕೆ ಪೂಜ್ಯ ಆಚಾರ್ಯರು ಅದಕ್ಕೆ ಉತ್ತರವನ್ನು ನೀಡುವರಿದ್ದಾರೆ. ಪರಮ ಪವಿತ್ರವಾಗಿರುವ ನಮ್ಮ ಪರಮ ಗುರುಗಳಿಗೆ ಆನಂದಕರವಾದ ದಿನ, ಮರುಭೂಮಿಯಾಗಿರುವಂತಹ ಆ ಅಯೋಧ್ಯ ಮಂದಿರದಲ್ಲಿ ಇವತ್ತು ಹೆಮ್ಮರವಾಗಿ ಇನ್ನೇನು ಕೆಲವು ಸಮಯಗಳಲ್ಲಿ ಅಯೋಧ್ಯ ಮಂದಿರ ಶ್ರೀರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ. ಅದರ ಉದ್ದೇಶವಾಗಿ ನಿಧಿ ಸಂಗ್ರಹದ ಅಭಿಯಾನ ಇವತ್ತು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೀತಾ ಇದೆ. ನಮ್ಮ ಗುರುಗಳ ಪರಮ ಪ್ರಿಯ ಶಿಷ್ಯರಾಗಿರುವಂತಹ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ. ಹಾಗಾಗಿ ಗುರುಗಳು ಇವತ್ತು ವೃಂದಾವನದಲ್ಲಿದ್ದು ಅತ್ಯಂತ ಸಂತೋಷ ಪಡುವಂತಹ ದಿನ ಇವತ್ತಾಗಿದೆ. ಗುರುಗಳು ಯಾವಾಗಲೂ ಹೇಳೋರು, ಅನೇಕ ಪ್ರವಚನಗಳನ್ನ ಕೇಳಿದಾಗ ಬರುವ ವಿಷಯ ಜ್ಞಾನ ಏನೋ, ಅನೇಕ ಪುಸ್ತಕಗಳನ್ನ ಓದಿದಾಗ ಬರುವ ಜ್ಞಾನ ಎಂಥದ್ದು, ಅಂತಹ ಜ್ಞಾನ ಸಂವಾದಾತ್ಮಕವಾಗಿ ಒಂದು ಏನಾದರೂ ಜ್ಞಾನ ಕಾರ್ಯ ಮಾಡಿದ್ರೆ ಬರ್ತದೆ ಅಂತ. ಅವ್ರಿಗಾಗಿ ಚರ್ಚೆ, ಈ ಸಂವಾದ ಅಂದ್ರೆ ಬಹಳ ಇಷ್ಟ ಗುರುಗಳಿಗೆ. ಹಾಗಾಗಿ ಏನೇ ನಡೆದರೂ ಕೂಡ ಒಂದು ಸಂವಾದ ಅಂತ ಇರಿಸ್ತಾ ಇದ್ರು. ಇಲ್ಲಿ ಮೊದಲಿಗೆ ನಾನು ಒಂದು ಪ್ರಶ್ನೆ, ರಾಮಾಯಣ ಕಾಲ್ಪನಿಕ ಯಾಕಾಗಬಾರದು ಎಂಬುದಾಗಿ ಪ್ರಥಮ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ರಾಮಾಯಣ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನೆಲ್ಲ ಕೂಡ ನಾವು ಮುಂದೆ ಯೋಚನೆ ಮಾಡಬಹುದು. ಹಾಗಾಗಿ ಎಷ್ಟೋ ಇವತ್ತಿನ ನೀವು ಮೀಡಿಯಾಗಳಲ್ಲಿ ಏನಾದರೂ ನೋಡಿದರೆ ಸೇತುವೆ ಸುಳ್ಳು, ರಾಮ ಸುಳ್ಳು, ಏನು ನಡೆದೇ ಇಲ್ಲ ಎಂಬುವಂತಹ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಹಾಗಾಗಿ ರಾಮಾಯಣ ಎಂಬುವಂಥದ್ದು ಕಾಲ್ಪನಿಕ ಯಾಕೆ ಆಗಿರಬಾರದು. ಈಗ ಹ್ಯಾರಿ ಪಾಟರ್ ಅಂತ ಕರೀತಾ ಇದ್ದಾರೆ, ಮಾಲ್ಗುಡಿ ಡೇಸ್ ಅಂತ ಒಂದು ಬಹಳ ದೊಡ್ಡದಾದ ಒಂದು ಧಾರಾವಾಹಿ ಅದೆಲ್ಲವೂ ಬಂದಿದೆ. ಆ ತರಹದ ಒಂದು ಮಾಲ್ಗುಡಿ ಡೇಸ್ ಎಂಬುವಂಥದ್ದು ಆ ತಾಣ, ಆ ಕ್ಷೇತ್ರ ಎಲ್ಲಿದೆ ಅಂತ ನೀವು ಏನೇ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಅದು ಸಿಗೋಲ್ಲ. ಯಾಕೆಂದ್ರೆ ಅಂಥದ್ದೊಂದು ಇಲ್ಲ. ಹಾಗಾಗಿ ಕವಿ ತನ್ನ ಒಂದು ಬೌದ್ಧಿಕವಾಗಿರುವ ಚಮತ್ಕಾರದಿಂದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರುವಂತೆ ಅದನ್ನು ತಾನು ನಿರ್ಮಾಣ ಮಾಡಿಕೊಡ್ತಾನೆ. ಹಾಗೆ ವಾಲ್ಮೀಕಿಗಳೆಂಬುವಂಥವರು ತಾವು ಏನೋ ತಮ್ಮ ಒಂದು ಬುದ್ಧಿಶಕ್ತಿಯಿಂದಾಗಿ ಆ ರೀತಿ ಇಲ್ಲದೇ ಇರುವಂಥದ್ದನ್ನ ಯಾಕೆ ತಾವು ರಚನೆ ಮಾಡಿರಬಾರದು ಎಂಬುವ ಒಂದು ಸಾಮಾಜಿಕವಾಗಿರುವಂತಹ ಒಂದು ಪ್ರಶ್ನೆಯನ್ನ ಮೊದಲಿದಾಗಿ ಕೇಳಿದ್ದೇನೆ. ತದನಂತರ ನಾವು ಮಾನವರು ಅಂದ್ರೆ ಮನುವಿನ ಪರಂಪರೆಯಲ್ಲಿ ಬಂದಂಥವರು. ಮನು ನಮ್ಮ ಈ ದೇಶಕ್ಕೆ ಅವನು ವಿಶೇಷವಾಗಿರುವಂತಹ ರಾಜಋಷಿ. ಅಂತಹ ರಾಜಋಷಿಯ ಪರಂಪರೆಯಲ್ಲಿ ಬಂದಿರುವಂತವರು ನಾವೆಲ್ಲ ಪ್ರತಿಯೊಬ್ಬರೂ ಅವರ ಮಾತುಗಳಿಗೆ ಗೌರವವನ್ನು ನೀಡಿಯೇ ನೀಡುತ್ತೇವೆ. ಶ್ರೀರಾಮನಂತೂ ಅವನು ಆ ಪರಂಪರೆಗೆ ವಾರಸದಾರ. ಅಂತಹ ಶ್ರೀರಾಮ ಮನುಗಳ ಮಾತನ್ನ ತಿರಸ್ಕಾರ ಮಾಡುವ ಮೂಲಕ ಎಲ್ಲಿ ಅಪಚಾರಗೈದ ಎಂಬುದಾಗಿ ಅನಿಸುವಂತಹ ಒಂದು ಸ್ಥಿತಿ ಇದೆ. ಅದು ಸೋಜಿಗ ದುಃಖಕರ ಸಂಗತಿಯೂ ಕೂಡ. ಯಾಕೆ? ಮನುಗಳು ಒಂದು ಮಾತು ಹೇಳ್ತಾರೆ, ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮರಹತಿ. ಸ್ತ್ರೀ ಎಂಬುವಳು ತಾನು ಎಂದೆಂದೂ ಕೂಡ ಸ್ವತಂತ್ರವಾಗಿ, ಅಂದ್ರೆ ಎಲ್ಲರ ಈ ಸಮಾಜದ ಒಗ್ಗಟ್ಟಿನ ಮಧ್ಯದಲ್ಲಿ ಅವಳನ್ನ ಎಲ್ಲರೂ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಇದೆ ಎಂಬುದನ್ನು ಮನುಗಳು ಇದರಲ್ಲಿ ಬಿಡಿಸುತ್ತಾರೆ. ಯಾಕೆಂದ್ರೆ ಮೊದಲು ತಂದೆ ತಾಯಿಗಳು ಅವರನ್ನ ರಕ್ಷಣೆ ಮಾಡ್ತಾರೆ. ರಕ್ಷತಿ ಅಂತ ಹೇಳಿದ್ರೆ ರಕ್ಷೇತ್ ಅಂತ ಅರ್ಥ. ರಕ್ಷಣೆ ಮಾಡಬೇಕು. ತಂದೆ ತಾಯಿಗಳು ಮೊದಲು ರಕ್ಷಣೆ ಮಾಡಬೇಕು. ತದನಂತರ ಯೌವನಾವಸ್ಥೆಯಲ್ಲಿ ಗಂಡನಾದವನು ರಕ್ಷಣೆ ಮಾಡಬೇಕು. ತದನಂತರ ಸ್ಥವಿರಾವಸ್ಥೆಯಲ್ಲಿ ಪುತ್ರರು ರಕ್ಷಣೆ ಮಾಡಬೇಕು ಅಂತ ಹೀಗೆ ಹೇಳ್ತಾರೆ. ಹಾಗಾಗಿ ಹೀಗೆ ಮನುವು ಸಾಮಾಜಿಕವಾಗಿರುವಂತಹ ಧರ್ಮವನ್ನ ತಾನು ಹೇಳಿ ಈ ರೀತಿಯಾಗಿ ಹೀಗಿರಬೇಕು ಅಂತ ಮಾಡಿದ್ದಾರೆ. ಆದರೆ ಮರ್ಯಾದಾ ಪುರುಷನಾದ ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ನಿಂತ ಮೂರ್ತಿ ಇವನೇ ಧರ್ಮ ಅಂತ ಹೇಳುವಷ್ಟು ಧರ್ಮ ಪುರುಷನಾಗಿರುವಂತಹ ಶ್ರೀರಾಮಚಂದ್ರರ ದೇವರು ಎಲ್ಲಿ
ಈ ತರಹದ ಒಂದು ಮನುಗಳ ಮಾತನ್ನ ಬಿಟ್ಟಿದ್ದು ಬಹಳ ಆಶ್ಚರ್ಯ ಎಂದು ನಮಗೆಲ್ಲ ಅನಿಸುವಂತದ್ದಾಗಿದೆ. ಮತ್ತೊಂದು ಪ್ರಶ್ನೆ, ಭಗವಂತನ ಶ್ರೀರಾಮ ಸೀತಾದೇವಿಯನ್ನ ಕಾಡಿಗೆ ಅಡ್ಡಿದ. ವಾಸ್ತವಿಕವಾಗಿ ಸಾಮಾನ್ಯ ಸ್ತ್ರೀ, ಯಾರೇ ಸ್ತ್ರೀಯ ಪರಿಚಯ ಇಲ್ಲದೆ ಇದ್ರೂ ಒಂದು ಸ್ತ್ರೀ ಕಷ್ಟದಲ್ಲಿ ಇದ್ರೆ ಸಮಾಜವೇ ರಕ್ಷಣೆಗಾಗಿ ನಿಲ್ಲಬೇಕು ಎಂಬುವಂಥದ್ದು ನಮ್ಮ ಹಿಂದೂ ಪರಂಪರೆ. ಹಾಗಿರುವಾಗ ರಾಜನಾಗಿರುವಂಥವನು ರಾಮ. ರಾಜ ಬಂಧುರಿಹೋಚ್ಚತೆ ಅಂತ ಒಂದು ಮಾತಿದೆ. ಸರ್ವೇಶಾಂ, ರಾಮನಾಗುವಾಗ ಒಂದು ಪಂಗಡದ ಅವನು ರಾಜನಲ್ಲ, ಅವನು ಬಂಧು ಅಲ್ಲ. ಯಾಕೆಂದ್ರೆ ಅವನು ರಾಜ. ನಮ್ಮ ಬಂಧು ವರ್ಗದಲ್ಲಿ ನಮ್ಮದೇ ಆದ ಒಂದು ಚೌಕಟ್ಟಿದೆ. ನಮಗೆ ಇವರೇ ಬಂಧುಗಳು, ಇವರಿಗಿಂತ ಆಚೆ ಬಂಧುಗಳು ಯಾರೂ ಇಲ್ಲ. ಆದರೆ ರಾಮ ರಾಜ, ಅವನು ಸರ್ವೇಶಾಂ ಬಂಧು. ರಾಮ ಅವನು ಎಲ್ಲರಿಗೂ ಬಂಧು ಇದ್ದ ಹಾಗೆ, ಅಂಥದರಲ್ಲಿ ತನ್ನ ಮನದರಸಿಯಾದ ಪ್ರೀತಿ ಪಾತ್ರಳಾದ ಗರ್ಭಿಣಿಯಾಗಿರುವಂತಹ ಸೀತಾದೇವಿಯನ್ನ ನಿಷ್ಕರುಣೆಯಿಂದ ತಾನು ಈ ರೀತಿ ಕಾಡಿಗೆ ಅಟ್ಟಿರುವಂಥದ್ದು ಅದು ಹೇಗೆ ಸಖ್ಯವಾಗಿರುವಂಥದ್ದು ಎಂಬುವಂತಹ ಒಂದು ಪ್ರಶ್ನೆ. ಇನ್ನೊಂದು, ನಮ್ಮ ಈ ಒಂದು ಸಮಾಜದಲ್ಲಿ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೇವೆ, ಹೆಣ್ಣು ಜಾರಿದಳು, ದಾರಿ ತಪ್ತಾಳೆ ಎಂಬುವ ಮಾತುಗಳನ್ನು ನಾವು ಕೇಳ್ತೇವೆ. ಯಾಕೆ? ಅದರಲ್ಲಿ ಎರಡು ರೀತಿಯಲ್ಲಿ ನಾವು ಯೋಚನೆ ಮಾಡಬಹುದು. ಒಂದು, ಮನುಗಳು ಹೇಳಿದಂತೆ ಆ ವ್ಯಕ್ತಿಗಳು ಸ್ತ್ರೀಯ ರಕ್ಷಣೆಯನ್ನ ಆ ಸಂದರ್ಭದಲ್ಲಿ ಮಾಡದೇ ಹೋದ್ರೆ ಅವಳು ಅಬಲಳು, ಹಾಗಾಗಿ ದಾರಿ ತಪ್ಪುವಂತಹ ಪ್ರಸಂಗ ಬರ್ತದೆ. ಅಷ್ಟೇ ಅಲ್ಲ, ಪುರುಷ ಮೃಗಗಳು, ಪರಪುರುಷ ಮೃಗ ಎಂಬುವಂತವರ ಆಕ್ರಮಣದಿಂದಲೂ ಕದಾಚಿತ್ ಆಗುವಂತಹ ಸಂಭವನೀಯತೆಗಳು ಇರ್ತದೆ. ಕೆಲವೊಮ್ಮೆ ದುಷ್ಟ ಸ್ತ್ರೀಯರು ಸ್ವತಃ ಹೋಗಿರ್ತಿರ್ತದೆ, ಆದರೆ ಬಹಳ ಅಲ್ಪ. ಆದರೂ ಈ ಎರಡು ಪ್ರಸಂಗಗಳು ಬಹಳವಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ, ಯಾರು ತಮ್ಮ ಈ ಕಾರ್ಯವನ್ನ ತಾವು ಮಾಡದೆ ಹೆಂಡತಿಯನ್ನ ಅತ್ಯಂತ ಹೇಯವಾಗಿ ಯಾವುದೋ ಒಂದು ರೀತಿ ತ್ಯಾಗ ಮಾಡಿ, ಅಂದ್ರೆ ರಕ್ಷಣೆ ಮಾಡದೆ ಏನಾದರೂ ನಿಂದಿತಳಾದ್ರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಆ ಯಜಮಾನಂದೇ. ದುಷ್ಟದಾರೋ ನಚಾಪ್ನೋತಿ ಲೋಕಾನ್ ಅರ್ಥೋ ಹಿ ದೂಷಿತಃ. ಯಾರು ದುಷ್ಟದಾರ ನ ಆಪ್ನೋತಿ. ದುಷ್ಟದಾರ ಅಂದ್ರೆ ದುಷ್ಟನಾದ ಸ್ತ್ರೀ ಉಳ್ಳಂತಹ ಪುರುಷನು ಲೋಕಾನ್ ನ ಆಪ್ನೋತಿ, ಒಳ್ಳೆಯ ಲೋಕಗಳನ್ನ ತಾನು ಹೊಂದೋಲ್ಲ. ಯಾಕೆಂದ್ರೆ ಅರ್ಥೋ ಹಿ ದೂಷಿತಃ, ತಾನು ಮಾಡಬೇಕಾಗಿರುವಂತಹ ಕಾರ್ಯದಲ್ಲಿ ಅವನ ಪಾತ್ರವೂ ದೊಡ್ಡದಿದೆ. ಅವಳು ನಿಂದೆಯಾಗಲಿಕ್ಕೆ ಕಾರಣ ಇವನ ಪಾತ್ರವೇ ಇದ್ದದ್ದರಿಂದ ಅವನು ಕೂಡ ಲೋಕಗಳನ್ನು ಹೊಂದದೆ ಅಧಪ್ಪತನವನ್ನು ಹೊಂದುತ್ತಾನೆ ಎಂಬುವಂತಹ ಮಾತುಗಳು ಕೇಳ್ತಾ ಇದ್ದೇವೆ. ಆದ್ದರಿಂದ ಪುರುಷರ ಸಮಾಜಕ್ಕೆ ಬಹಳ ದೊಡ್ಡದಾದ ಜವಾಬ್ದಾರಿಯನ್ನು ಶ್ರೀಮದಾಚಾರ್ಯರು ಕೊಟ್ಟು ಹೋಗಿದ್ದಾರೆ. ಮರ್ಯಾದ ಪುರುಷನಾಗಿರುವಂತಹ, ಪುರುಷ ಶ್ರೇಷ್ಠನಾಗಿರುವಂತಹ ರಾಮಚಂದ್ರ ದೇವರು ಇದನ್ನ ಯಾಕೆ ನಡೆಸಲಿಲ್ಲ? ಕೊನೆಯದಾದ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು, ಸಾಮಾನ್ಯವಾಗಿ ಯೋಚನೆ ಮಾಡುವುದಾದ್ರೆ, ಯಾರೇ ಒಬ್ಬ ರಾಜ ಅಂತ ಆದ್ರೆ ಅವನು 100% ತನ್ನ ಕಾರ್ಯವನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗುವುದಿಲ್ಲ, ಮಾಡಲಾರ, ಅದು ಆಗ್ಲಿಕ್ಕೆ ಆಗುವುದೂ ಇಲ್ಲ. ಯಾಕೆ ಅಂದ್ರೆ ಅನಾದಿ ಕಾಲದಿಂದಲೂ ಸತ್ವ, ರಜಸ್ಸು, ತಮಸ್ಸು ಈ ಗುಣಾವಿಷ್ಟರಾದ ವ್ಯಕ್ತಿಗಳು ಇದ್ದೇ ಇದ್ದಾರೆ. ಅಭಿಪ್ರಾಯ ಭೇದಗಳು ಎಂಬುವಂಥದ್ದು ಅನಾದಿ ಕಾಲದಿಂದಿರುವಂಥದ್ದು. ಹಾಗಾಗಿ ನಾವಿವತ್ತು ಎಲ್ಲರನ್ನೂ ಕೂಡ ಎಲ್ಲರನ್ನೂ ನಾನು ತುಷ್ಟಿಪಡಿಸ್ಬಿಡ್ತೇನೆ ಅಂತ ಹೋಗುವುದು ಅದು ಅತ್ಯಂತ ಅಸಂಭವ. ಹಾಗಾಗಿ ಯಾವುದೋ ಕೆಲವು ಪಂಗಡ, ಕೆಲವು ವರ್ಗ, ಈ ತರಹದ ವರ್ಗದವರು ರಾಮನ ಬಗ್ಗೆ ಏನೋ ಈ ರೀತಿಯಾಗಿ ಏನು ಇಂಥವನು ಹೀಗೆ ಮಾಡ್ದ ಅಂತ ಹೇಳಿದ್ದಕ್ಕೆ ಬೆಲೆ ಕೊಟ್ಟು ರಾಮಚಂದ್ರ ದೇವರು ಎಂತೆಂತಹ ದೊಡ್ಡ ದೊಡ್ಡ ಜ್ಞಾನಿಗಳು, ವಶಿಷ್ಠರೇ ಮೊದಲಾಗಿರುವಂತವರು, ವಶಿಷ್ಠರೇ ಹೇಳ್ತಾರೆ, ಈ ಸೂರ್ಯವಂಶದಲ್ಲಿ ಹಿರಿಯಣ್ಣನೇ ರಾಜನಾಗುವಂಥದ್ದು ಅನೂಚಾನ ಪರಂಪರೆಯಿಂದ ಬಂದಿರುವಂಥದ್ದು. ಇದನ್ನ ಅಲ್ಲಗಳಲಿಕ್ಕೆ ಸ್ವತಃ ದಶರಥ ಆಗಲಿ ಅವನ ಹೆಂಡತಿಯಾಗಲಿ ಯಾರು ಕಾರಣ ಅಲ್ಲ. ಅವರ ಅಪ್ಪಂದಲ್ಲ ಇದು, ಆ ಥರದ್ದಲ್ಲ ಇದು. ಹಾಗಾಗಿ ರಾಮ ನೀನು ಕಾಡಿಗೆ ಹೋಗಬೇಡ ಅಂತ ವಶಿಷ್ಠರು ಹೇಳ್ತಾರೆ. ನಮ್ಮ ವಾಲ್ಮೀಕಿಗಳು ಉತ್ಖಾತ ಲೋಕತ್ರಯ ಕಂಠಕೇಪಿ ಸತ್ಯ ಪ್ರತಿಜ್ಞೆ ಪ್ಯವಿದಕ್ಷನೇಪಿ ತ್ವಾಂ ಪ್ರತ್ಯಕಸ್ಮಾತ್ ಕಲುಷ ಪ್ರವೃತ್ತವು ಅಸ್ಕೇವ ಮನ್ಯುರು ಭರತಾಗ್ರಜೇಮೆ ಅಂತ ಬಹಳ ಅದ್ಭುತವಾದ ಮಾತನ್ನ
ನಾವು ನೋಡ್ತೇವೆ. ಅವನು 3 ಲೋಕದಲ್ಲೂ ಎಲ್ಲಾ ರಾಕ್ಷಸರ ಸಂಹಾರ ಮಾಡಿರಬಹುದು, ಅವಿಕಥನೇಪಿ ಆತ್ಮಪ್ರಶಂಸೆ ಮಾಡಿಕೊಳ್ತಿರಬಹುದು, ಮಿಥ್ಯಾವಾದವನ್ನ ಮಾಡದೇ ಇರಬಹುದು. ಆದರೂ ಯಾವುದೇ ಕಾರಣ ಇಲ್ಲದೆ ವೃಥ ಸೀತಾದೇವಿಯನ್ನ ಬಿಟ್ಟಿದ್ದಾನಲ್ಲ, ಹಾಗಾಗಿ ಲಕ್ಷ್ಮಣನ ಅಗ್ರಜನಾದ ರಾಮನ ಮೇಲೆ ನನಗೆ ಆ ವಿಷಯದಲ್ಲಿ ಮಾತ್ರ ಕೋಪ ಇದೆ ಅಂತ ವಾಲ್ಮೀಕಿ ಮಹರ್ಷಿಗಳು ಕೂಡ ಹೇಳ್ತಾರೆ. ಈ ರೀತಿ ನಾವು ಅದನ್ನು ಗಮನಿಸಿದಾಗ ಲೋಕದಲ್ಲಿ ಮತ್ತು ಶಾಸ್ತ್ರದಲ್ಲಿ ಪ್ರಾಬಲ್ಯ ಯಾವಾಗ ಅಂದ್ರೆ ಬಹುಳವಾಗಿರುವಂಥದ್ದು ಎಲ್ಲಿರುತ್ತೋ ಅಲ್ಲಿ ಪ್ರಾಬಲ್ಯ. ರಾಜಕಾರಣಿ ಏನೇ ಒಂದು ತಗೊಳ್ಳಿ, ಓಟ್ಗಳು ಬರುವಾಗ 1,00,000 ಓಟು ಒಬ್ಬನಿಗೆ ಬಂದ್ರೆ 1,05,000 ಓಟು ಬಂದರೂ ಅವನೇ ಅಧಿಕಾರ ಸ್ಥಾಪಿಸ್ತಾನೆ. ಹಾಗಾದ್ರೆ ಲೋಕದಲ್ಲಿ ಮತ್ತು ವೇದಾಂತದ ಶಾಸ್ತ್ರದಲ್ಲೂ ಕೂಡ ಪ್ರಾಬಲ್ಯ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲವೂ ಕೂಡ. ಹಾಗಾಗಿ ಅನೇಕ ಯಾವುದೋ ಒಂದು ವರ್ಗ ಹೇಳಿದ್ದಕ್ಕೆ ಬೆಲೆ ಕೊಟ್ಟು ಅನೇಕ ಸಜ್ಜನರ ಮಾತುಗಳನ್ನು ಧಿಕ್ಕರಿಸಿ ಶ್ರೀರಾಮಚಂದ್ರ ಹೀಗೆ ಕಾರಣವನ್ನ ಇಲ್ಲದೆ ಹೇಳ್ಬೋದಿತ್ತು. ಸೀತೆ ನನಗೆ ಗೊತ್ತು ಅನ್ಬೋದಿತ್ತಲ್ಲ, ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿ ಆಗಿದೆ, ಯಾರು ಏನಾದ್ರೂ ಬೇಕೋ ಬೇಕಾದರೂ ಸ್ವೀಕರಿಸಿ, ಇಲ್ಲದೆ ಇದ್ರೆ ಇಲ್ಲ ನನಗೆ ಗೊತ್ತಿದೆ ಅಂತ ತಾನು ಮಾಡಬಹುದಿತ್ತು. ಆದರೆ ಆ ತರಹದ ಯಾವುದೇ ಒಂದು ವಿಚಾರವನ್ನು ಮಾಡದೆ ಶ್ರೀರಾಮಚಂದ್ರ ದೇವರು ಯಾವುದೋ ಒಂದು ಹೇಳಿದ್ದನ್ನು ಇಟ್ಟುಕೊಂಡು ತ್ಯಾಗವನ್ನು ಮಾಡಿದ್ದಾರೆ. ಇವತ್ತು ಇದನ್ನೇ ಇಟ್ಟುಕೊಂಡು ಎಲ್ಲ ಕಡೆ ಗಲಾಟೆ. ಇದನ್ನೇನಾದರೂ ರಾಮಚಂದ್ರ ದೇವರು ಮಾಡದೇ ಇದ್ದಿದ್ರೆ ಇವತ್ತು ಅಷ್ಟು ರಾಮನ ಬಗ್ಗೆ ಅಪವಾದಗಳು, ಈ ತರದ ನಿಂದೆಗಳನ್ನು ಕೇಳುವ ಸ್ಥಿತಿ ನಮ್ಮದಾಗ್ತಿರ್ಲಿಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಅಂತಹ ರಾಮಚಂದ್ರ ದೇವರ ವ್ಯಕ್ತಿತ್ವವನ್ನ ಬಿಡಿಸಿ ಅನುಗ್ರಹಿಸಬೇಕು ಅಂತ ಪೂಜ್ಯ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ 2 ಮಾತುಗಳನ್ನು ಮುಗಿಸ್ತಾ ಇದೆ. ಪೂಜ್ಯ ನರಸಿಂಹ ಆಚಾರ್ಯರು, ಕಿರಣಾಚಾರ್ಯರು ಸೀತಾ ಪರಿತ್ಯಾಗದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಮಂಡನೆ ಮಾಡಿದ್ದಾರೆ. ನರಸಿಂಹ ಆಚಾರ್ಯರು ಇದರ ಬಗ್ಗೆ ಉತ್ತರವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಅವರ ಆದೇಶವನ್ನು ಮುಡಿಯಲ್ಲಿ ಹೊತ್ತು ಇಲ್ಲಿರುವ ಗುರುಗಳಾದ ಕೇಶವ ಬಾಯರಿಗಳು ಹಾಗೂ ನನ್ನ ಕಣ್ಮುಂದೆ ಇರುವ ತರುಣ ವಿದ್ವಾಂಸರಿಗೆ ಅಭಿವಂದಿಸಿ ಒಂದು 4 ಮಾತುಗಳನ್ನು ಆಡ್ತೇನೆ. ನಾನು ತುಂಬ ದೀರ್ಘವಾಗಿ ಮಾತನಾಡುವುದಿಲ್ಲ, ಕಾಂಪ್ಯಾಕ್ಟ್ ಆಗಿ ಪ್ರಿಸೈಸ್ ಆಗಿ ಕೆಲವು ವಿಷಯಗಳನ್ನು ಮಂಡನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ರಾಮಾಯಣ ಕಾಲ್ಪನಿಕ ಯಾಕೆ ಆಗಬಾರದು ಅನ್ನತಕ್ಕಂಥದ್ದು ಒಂದು ಸಂದೇಹ. ಇದರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ನಾನು ಹೇಳುವ ಅಗತ್ಯ ಇಲ್ಲ. ನಾಸಾ ಅಬ್ಸರ್ವೇಷನ್ ಮಾಡಿದರೆ ಅವರು ಸಾಗರದ ಅಡಿಯಲ್ಲಿ ರಾಮ ಕಟ್ಟಿರತಕ್ಕಂತಹ ಸೇತುವೆ ಡೇಟಿಂಗ್ ಇತ್ಯಾದಿಗಳನ್ನು ಪರೀಕ್ಷೆ ಮಾಡಿ ರಾಮಾಯಣ ಹೇಳತಕ್ಕಂತಹ ಸೇತುವೆ ಅತ್ಯಂತ ಪ್ರಾಮಾಣಿಕ, ಅದು ಸತ್ಯ ಅಂತ ನಾಸಾ ಅದನ್ನು ಸಮರ್ಥನೆ ಮಾಡಿದೆ. ಇಷ್ಟೇ ಅಲ್ಲ, ರಾಮಾಯಣದ ಬಗ್ಗೆ ದೀರ್ಘವಾದ ಅಧ್ಯಯನವನ್ನು ಮಾಡಿ ಆ ಪಾತ್ರಗಳು, ಆ ಸನ್ನಿವೇಶಗಳು, ಆ ಸ್ಥಳಗಳು ಇವತ್ತಿಗೂ ಇದ್ದಾವೆ, ಇದನ್ನು ನಾವು ಅಸತ್ಯ ಕಾಲ್ಪನಿಕ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ತಜ್ಞರುಗಳು ಅದರ ಬಗ್ಗೆ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ನಾನು ಒಬ್ಬರನ್ನು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಸರ್ ಓಕ್ ಅಂತ ಸುಮಾರು 20 ವರ್ಷಗಳ ಹಿಂದೆ ಅವರ ಒಂದು ವಿಮರ್ಶೆ ಬಹಳ ದೊಡ್ಡ ಸದ್ದು ಮಾಡಿತ್ತು. ಎಷ್ಟು ದೊಡ್ಡ ಸದ್ದು ಮಾಡಿತ್ತು ಅಂದರೆ ಇಡೀ ದೇಶವೊಮ್ಮೆ ತಲ್ಲಣಿಸುವಂತಹ ಒಂದು ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದರು. ಅವರು ಇತಿಹಾಸ ಮತ್ತು ಲಿಂಗ್ವಿಸ್ಟಿಕ್ನಲ್ಲಿ ತಜ್ಞರಾಗಿರ್ತಕ್ಕಂಥ ವ್ಯಕ್ತಿ. ಆಗ ಸ್ವಲ್ಪ ಈ ದೇಶದಲ್ಲಿ ಭಾಷಾಶಾಸ್ತ್ರದ ಬಗ್ಗೆ, ಸಂಸ್ಕೃತದ ಪ್ರಾಚೀನತೆಯ ಬಗ್ಗೆ ಒಂದು ಚರ್ಚೆ ನಡೆದಿತ್ತು. ಆವಾಗ ಅವರು ತಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ, ಪದ ಮತ್ತು ಪದಾರ್ಥಗಳ ನಡುವಿನ ಸಂಬಂಧ ಯಾವ ಭಾಷೆಯಲ್ಲಿ ಸಹಜತೆಯಿಂದ ಕೂಡಿದೆಯೋ ಅದು ಪ್ರಾಚೀನವಾದ ಭಾಷೆ,
ಇದನ್ನು ಸ್ವಲ್ಪ ವಿಸ್ತರಿಸ್ತೇನೆ ನೋಡಿ, ನಿಮಗೆ ವಿವರಿಸ್ತೇನೆ. ಕನ್ನಡದಲ್ಲಿ ನಾವು ಬೆಕ್ಕನ್ನು ತೋರಿಸಿ ಬೆಕ್ಕು ಅಂತೇವೆ, ಇಂಗ್ಲಿಷ್ನಲ್ಲಿ ಕ್ಯಾಟ್ ಅಂತೇವೆ. ಕ್ಯಾಟ್ ಯಾಕೆ ಹೇಳೋದು, ರ್ಯಾಟ್ ಯಾಕಲ್ಲ, ಉತ್ತರ ಇಲ್ಲ ಅದಕ್ಕೆ. ಇದನ್ನು ಬೆಕ್ಕು ಅಂತ ಕನ್ನಡದಲ್ಲಿ ಕರಿತೇವೆ. ನಾಯಿ ಯಾಕೆ ಕರೆಯುವುದಿಲ್ಲ, ಉತ್ತರ ಇಲ್ಲ ಅದಕ್ಕೆ. ನಾಯಿ ಅಂತ ಕರೆಯುವುದಿಲ್ಲ ಅದಕ್ಕೆ. ಆದರೆ ಸಂಸ್ಕೃತ ಹೀಗಲ್ಲ. ಮಾರಯತಿ ಜಾಲಯತಿ, ಯಾವುದು ಶಬ್ದ ಇದೆಯೋ ಅದು ವ್ಯಕ್ತಿಯ ಗುಣವನ್ನು ಹೇಳ್ತದೆ. ಶಬ್ದ ಮತ್ತು ಅರ್ಥಗಳ ನಡುವೆ ಒಂದು ಸ್ವಾರಸ್ಯಕವಾದ ಸಹಜವಾದ ಸಂಬಂಧ ಇದೆ. ಇದು ಪ್ರಪಂಚದ ಯಾವ ಭಾಷೆಗಳಿಗೂ ಇಲ್ಲ. ಈ ದೃಷ್ಟಿಯಿಂದ ಸಂಸ್ಕೃತ ಭಾಷೆ ಅತ್ಯಂತ ಪ್ರಾಚೀನವಾದದ್ದು, ಅತ್ಯಂತ ಮೌಲಿಕವಾದದ್ದು ಅಂತ ಓಕ್ ಅವರು ಪ್ರತಿಪಾದನೆ ಮಾಡಿದರು. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಈ ಪ್ರಮೇಯವನ್ನು ಹೇಳಿದ್ದಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅನ್ನುವ ಶ್ರುತ್ಯರ್ಥವನ್ನು ಹೇಳುವಾಗ ಈ ಪ್ರಮೇಯವನ್ನು ಆಚಾರ್ಯ ಹೇಳ್ತಾರೆ. ಉಳಿದೆಲ್ಲ ಭಾಷೆಗಳು ಮಾನವನ ಚಿಂತನೆಯಿಂದ ಕಲ್ಪಿತವಾಗಿರ್ತಕ್ಕಂಥವುಗಳು. ಸಂಸ್ಕೃತದ ಭಾಷೆ ಮಾತ್ರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪ್ರವೇಶಿಸತಕ್ಕಂಥದ್ದು. ಇಲ್ಲಿ ಪದ ಮತ್ತು ಪದಾರ್ಥಗಳ ನಡುವೆ ಇರುವ ಸಂಬಂಧ ಸಹಜವಾಗಿರ್ತಕ್ಕಂಥದ್ದು ಅಂತ ಆಚಾರ್ಯರು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಓಕ್ ಅವರು ಹೇಳ್ತಾರೆ, ಭಾರತ ದೇಶದ ಅನೇಕ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಇವತ್ತಿಗೂ ಪಂಚವಟಿ ಇರಬಹುದು, ನಾಸಿಕ್, ನಾವು ಯಾವುದನ್ನು ನಾಸಿಕ್ ಅಂತ ಕರಿತೇವೆ, ಅದು ಲಕ್ಷ್ಮಣ ಮೂಗು ಕೊಯ್ದ ಶೂರ್ಪನಖೆಯ ಮೂಗು ಕೊಯ್ದ ಸ್ಥಳ ಇದು. ಇಂತಹ ನೂರಾರು ಘಟನೆಗಳನ್ನು ಇತಿಹಾಸದರು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ರಾಮಾಯಣ ಕಾಲ್ಪನಿಕ ಅಂತ ಹೇಳ್ತಕ್ಕಂಥದ್ದು ತುಂಬ ಇತ್ತೀಚಿನ ಲೆಫ್ಟಿಸ್ಟ್ಗಳ ವಾದ ಇದು. ಇದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬಹಳ ಮುಖ್ಯವಾದ ಆಕ್ಷೇಪ, ರಾಮ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಅವನು ಹೇಳಿದ, ತನ್ನ ಮಡದಿ ರಕ್ಷಣೆಯನ್ನು ಅವನು ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ಆಕ್ಷೇಪ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲಿ ಮೂಡುವಂಥದ್ದು. ಅವರು ಹೇಳಿದರು, ಜಗದ್ಗುರು ಮಧ್ವಾಚಾರ್ಯರ ಒಂದು ಮಾತು, ದುಷ್ಟದಾರೋ ನಚಾಪ್ನೋತಿ ಲೋಕಾನ್ ಅರ್ಥೋಹಿ ದೂಷಿತ. ಯಾರ ಮಡದಿ ದೂಷಿತಳಾಗಿದ್ದಾಳೆ, ದಾರಿ ತಪ್ಪಿದ್ದಾಳೆ, ಅದರ ನೈತಿಕ ಹೊಣೆಗಾರಿಕೆ ಗಂಡನಿಗಿದೆ. ಆದ್ದರಿಂದ ಅವನ ಅರ್ಧಾಂಗಿನಿ ತಪ್ಪಿದ್ದರಿಂದ, ಜಾರಿದ್ದರಿಂದ ಅವನಿಗೂ ಸ್ವರ್ಗ ಆಗುವುದಿಲ್ಲ, ಉತ್ತಮ ಗತಿ ಆಗುವುದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಹೆಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದ, ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಗಂಡನಿಗಿದೆ. ಅತ್ತೆ ಮಾವ ಕುಟುಂಬ ವರ್ಗದವರಿಗೆ ಎಲ್ರಿಗೂ ಇದೆ, ಸಮಾಜಕ್ಕಿದೆ. ಈ ದೃಷ್ಟಿಯಿಂದ ರಾಮ ಕಾಡಿಗಟ್ಟದ್ದು ಎಷ್ಟು ನ್ಯಾಯ ಅಂತ ಒಂದು ಪ್ರಶ್ನೆ ಉದ್ಭವಿಸತಕ್ಕಂಥದ್ದು. ರಾಜನಾಗಿ ರಾಮ ತೆಗೆದುಕೊಳ್ಳುವ ನಿರ್ಣಯ ಬೇರೆ, ವ್ಯಕ್ತಿಗತವಾಗಿ ರಾಮ ಒಂದು ನಿರ್ಣಯ ತಗೊಳ್ಬೋದಿತ್ತು. ಆವಾಗ ನಾನು ರಾಜ್ಯದ ಹೊಣೆಗಾರಿಕೆಯನ್ನು, ರಾಷ್ಟ್ರದ ಹೊಣೆಗಾರಿಕೆಯನ್ನು ಬಿಟ್ಟುಬಿಡ್ತೇನೆ. ಇವತ್ತು ನನ್ನ ಮಡದಿಯ ಬಗ್ಗೆ ಅಪವಾದ ಬಂದಾಗ ಅವಳು ಶುದ್ಧ ಅಂತ ನನಗೆ ಗೊತ್ತಿದೆ, ನಾನು ಇಲ್ಲಿಂದ ಹೊರಟು ಹೋಗ್ತೇನೆ, ಮಡದಿಯನ್ನು ಕರ್ಕೊಂಡು ನಾನು ಕಾಡಿಗೆ ಹೋಗ್ತೇನೆ, ನನಗೆ ರಾಷ್ಟ್ರ ಸಾಕು, ಇದರ ಹೊಣೆಗಾರಿಕೆಯನ್ನು ಅರ್ಪಣೆಯನ್ನು ಕೊಡ್ತೇನೆ, ಮರದಲ್ಲಿ ಕೊಡ್ತೇನೆ ಅಂತ ಹೇಳ್ಬೋದು. ರಾಮ ವ್ಯಕ್ತಿಗತವಾಗಿ ನ್ಯಾಯವನ್ನು ತಪ್ಪಿಸಿದಂತೆ ಆಗ್ತಿತ್ತು. ಅವನು ತನ್ನ ಮಡದಿಗೆ ಅನ್ಯಾಯವನ್ನು ಮಾಡಿ ಜಗತ್ತಿಗೆ ಉದ್ಧಾರವನ್ನು ಮಾಡುವಂತಹದ್ದು ಏನು ನ್ಯಾಯ ಇದು? ನಮ್ಮಲ್ಲಿ ಒಂದು ಗಾದೆ ಇದೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಇಡೀ ಜಗತ್ತಿಗೆ ಕ್ಷೇಮವನ್ನು ಚಿಂತನೆ ಮಾಡಿದ ರಾಮ ಮಡದಿಗೆ ಏನು ಮಾಡಿದ? ಮಡದಿಗೆ ನ್ಯಾಯ ತಪ್ಪಿಸಲಿಕ್ಕಾಗಲಿಲ್ಲ ಅವನಿಗೆ ಅಂತ ಅನ್ನಿಸ್ತದೆ ಓದುವಾಗ. ಈ ಪ್ರಸಂಗದಲ್ಲಿ ನಾನು ಒಂದು ಮಾತು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಮನು ಕ್ರಿಯೇಟರ್ ಆಫ್ ಕಾನ್ಸ್ಟಿಟ್ಯೂಷನ್, ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲ ಸಂವಿಧಾನವನ್ನು ಬರೆದಿರತಕ್ಕಂಥ ವ್ಯಕ್ತಿ. ರಾಜರ್ಷಿಯಾಗಿ ಸ್ವತಃ ಬಾಡಿ ಈ ದೇಶದ ರಾಜರು ಹೇಗೆ ಬಾಳಬೇಕು ಅಂತ ಅವನು ಕೆಲವು ಮಾತುಗಳನ್ನು ಹೇಳಿದ್ದಾನೆ. ಅದನ್ನು ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಇದನ್ನು ಹೇಳುವಾಗ ನಿಮಗೆ ಸೀತೆಯನ್ನು ರಾಮ ಕೈ ಬಿಟ್ಟದ್ದು ಸರಿಯೋ ತಪ್ಪು ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿಬಿಡುತ್ತದೆ. ರಾಜ್ಞೇನಾಪಿ ಮಾರ್ಗೇಣ ಲೋಕಸ್ಯ ಆರಾಧನಂ ವ್ರತಂ ಮನು ಹೇಳ್ತಾನೆ. ಒಬ್ಬ ರಾಜರ್ಷಿಯಾಗಿರತಕ್ಕಂಥ ವ್ಯಕ್ತಿ ಯಾವುದಾದ್ರೂ ನೂರಾರು ಉಪಾಯಗಳಿಂದ ಪ್ರಜೆಗಳಿಗೆ ಯಾವುದರಿಂದ ಸಂತಸ ಆಗ್ತದೆ, ಕ್ಷೇಮ ಆಗ್ತದೆ, ಮಂಗಲ ಆಗ್ತದೆ, ನೈತಿಕ ಮೌಲ್ಯಗಳು ಇಲ್ಲಿ ವೃದ್ಧಿ ಆಗ್ತವೆ, ಅದನ್ನೇ ನೆರವೇರಿಸಬೇಕು. ಇದು ಅವನ ವ್ರತ, ಇದು ಅವನ ಕರ್ತವ್ಯ ಅಂತ ಹೇಳ್ತಾರೆ ಮನು. ಸಂವಿಧಾನವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಅವನು ಮೂಲ ಪುರುಷ ಈ ದೇಶದ ಸಂವಿಧಾನಕ್ಕೆ. ವ್ರತಂ ಅನ್ನುವ ಪದ ಹೇಳುವಾಗ ಒಂದು ಮಾತು ನನಗೆ ನೆನಪಾಗ್ತದೆ, ಜಗದ್ಗುರು ಶ್ರೀಮದ್ ಆಚಾರ್ಯರದ್ದು. ಅವರು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಪರಂಪರೆಗೆ ಒಂದು ಆದೇಶವನ್ನು ಕೊಡ್ತಾರೆ. ನೀವು, ಇದು ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುವ ಮಾತು. ತೈತ್ತಿರೀಯ ಉಪನಿಷತ್ತು ಹೇಳ್ತಿದೆ, ನೀವು ಯಾವುದೇ ವ್ಯಕ್ತಿ ನಿಮ್ಮ ಬಳಿಗೆ ಬಂದಾಗ ಅವನನ್ನು ಹೊರಗೆ ಕಳಿಸಬೇಡಿ, ಅವನನ್ನು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಒಂದು ಮಾತು ಹೇಳ್ತಿದೆ ತೈತ್ತಿರೀಯ ಉಪನಿಷತ್ತು.
ಅದು ಅರ್ಥ ಆಗೋದಿಲ್ಲ, ಪಕ್ಕ ಅರ್ಥ ಆಗೋದಿಲ್ಲ ಮಾತು. ನನ್ನ ಗುರುಗಳು ಹೇಳಿದ ನೆನಪಿಸ್ಬೇಕು, ನಕದಂಚನ ವಸತು ಪ್ರತ್ಯಾಚಕ್ಷೀತ, ಅವ್ಯಾವಹಾರಿಕ. ರಾತ್ರಿ 9 ಗಂಟೆ ಆಗಿದೆ, ನಿಮ್ಮ ಮನೆಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ, ಉಪನಿಷತ್ತು ಹೇಳ್ತದೆ ನಕದಂಚನ ವಸತವು ಪ್ರತ್ಯಾಚಕ್ಷೀತ, ವಸತಿಗಾಗಿ ಬಂದವರನ್ನ ಹೊರಗೆ ತಳ್ಳಬೇಡಿ, ಮನೆ ಒಳಗೆ ಇಟ್ಕೊಳ್ಳಿ. ಸಾಧ್ಯವ? ಇದು ಉಪನಿಷತ್ತಿನ ಆದೇಶ ಅವ್ಯಾವಹಾರಿಕ ಅಂತ ಕಾಣುತ್ತದೆ. ಇದನ್ನು ಜಗದ್ಗುರು ಮಧ್ವಾಚಾರ್ಯರು ವಿಶ್ಲೇಷಣೆ ಮಾಡ್ತಾರೆ. ವಿದ್ಯಾರ್ಥೇ ವಸತೀಕ್ಷಯ ಆಗತಂ ನೇತಿ ನ ಬ್ರೂಯಾತ್ ತದೇತದ್ ವಿದುಷೋ ವ್ರತಂ. ಯಾರು ನಿಮ್ಮ ಬಳಿಗೆ ವಿದ್ಯೆಯನ್ನು ಅರಸಿ ಬರ್ತಾ ಇದ್ದಾರೆ ಅವನಿಗೆ ನಿಮ್ಮ ಮನೆಯಲ್ಲಿ ವಸತಿಯನ್ನು ಕೊಟ್ಟು ಅನ್ನವನ್ನು ಕೊಟ್ಟು ವಿದ್ಯಾದಾನ ಮಾಡಿ, ಇದು ನಾನು ನಿಮಗೆ ಕೊಡುವ ಆದೇಶ ಅಂತ ಹೇಳ್ತಾರೆ ಜಗದ್ಗುರು ಮಧ್ವಾಚಾರ್ಯರು. ಹಾಗೆ ಇದು ವ್ರತ, ಕ್ಷತ್ರಿಯನ ಒಂದು ವ್ರತ ಇದೆ. ಏನು ವ್ರತ? ಜಗತ್ತಿನ ಕ್ಷೇಮವನ್ನು ಚಿಂತನೆ ಮಾಡಬೇಕೇ ಹೊರತು ಹೆಂಡತಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡುವಂತಹದ್ದು ರಾಜರ್ಷಿಯ ಕರ್ತವ್ಯ ಅಲ್ಲ. ಮಹಿ ಮೂರ್ಧಾಭಿಷಿಕ್ತಸ್ಯ ದಾರಾಹ ಪುತ್ರಾಹ ಪ್ರಿಯಸ್ತಥಾ. ಮನು ಹೇಳ್ತಾನೆ, ಯಾರು ಮೂರ್ಧಾಭಿಷಿಕ್ತನಾಗಿರ್ತಕ್ಕಂತಹ ರಾಜರ್ಷಿ ಇದ್ದಾನೆ ಅವನಿಗೆ ವೈಯಕ್ತಿಕ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅವನ ಸಂಬಂಧಿಕರು, ರಕ್ತ ಸಂಬಂಧಿಗಳು, ಅವರ ಹಿತಾಸಕ್ತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವನಿಗೆ ಅದು ಸೆಕೆಂಡರಿ, ಪ್ರಜೆಗಳು ಪ್ರಥಮ. ಅವನಿಗೆ ಪ್ರಜಾಸುಖೇ ಸುಖರಾಜ್ಯ ನ ಸ್ವೀಯ ಕಿಂಚಿದಸ್ತಿ. ರಾಜನಿಗೆ ಅವನದಾದ್ದು ಅಂತ ಏನೂ ಇಲ್ಲ. ಅದಕ್ಕೆ ಭೀಮಸೇನ ದೇವರು ಹೇಳಿದ ಮಾತು ಮಹಾಭಾರತದಲ್ಲಿ. ಧೃತರಾಷ್ಟ್ರ ಹೇಳಿದ, ಹೋಗುವಾಗ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಂದಿಷ್ಟು ತಿಥಿ ಮಾಡಿ ದುಡ್ಡು ಖರ್ಚು ಮಾಡಿ ಹೋಗ್ತಾನೆ, ಕೊಡು ಅಂತ ಕೇಳಿದ. ಯುಧಿಷ್ಠಿರ ಹೇಳಿದ, ಕೊಟ್ಟುಬಿಡು ಅಂತ ಭೀಮನಿಗೆ. ಭೀಮ ಹೇಳಿದ, ಕೊಡ್ಲಿಕ್ಕಾಗುವುದಿಲ್ಲ, ಇಲ್ಲಿರುವ ದುಡ್ಡು ಯಾವುದು ನಿನ್ನದಲ್ಲ, ನನ್ನದಲ್ಲ, ನಾವು ಟ್ರಸ್ಟೀಸ್. ಇಡೀ ದೇಶದ ರಾಜ ಮಹಾರಾಜರು ಪ್ರಜೆಗಳು ನಮಗೆ ಕರದ ಮೂಲಕ ಕೊಟ್ಟಿರತಕ್ಕಂತಹ ದುಡ್ಡು ಲೋಕ ಕಲ್ಯಾಣಕ್ಕೆ ಮೀಸಲಾಗಿರ್ತಕ್ಕಂಥದ್ದೇ ಹೊರತು ಭ್ರಷ್ಟರು, ಭಯೋತ್ಪಾದಕರ ಶ್ರಾದ್ದಕ್ಕೋಸ್ಕರ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ ಭೀಮಸೇನ. ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪ್ರಮೇಯ, ರಾಜನಿಗೆ ವೈಯಕ್ತಿಕ ಎಂಬುದಿಲ್ಲ. ಅವನಿಗೆ ಹೆಂಡತಿ, ಮಕ್ಕಳು, ಅವರ ಸ್ವಾಸ್ಥ್ಯ, ಅವರ ಆರೋಗ್ಯ ಅಲ್ಪ ಸ್ವಲ್ಪ ನೋಡಬೇಕು. ಆದರೆ ಅವನಿಗೆ ಮುಖ್ಯವಾಗಿ ನೋಡಬೇಕಾದದ್ದು ರಾಷ್ಟ್ರದ ಕ್ಷೇಮ, ರಾಷ್ಟ್ರದ ನೈತಿಕತೆ, ರಾಷ್ಟ್ರದ ಅಭ್ಯುದಯ, ಇದರ ಕಡೆಗೆ ಒಂದು ಚಿಂತನೆ ಇರಬೇಕು. ಈ ದೃಷ್ಟಿಯಿಂದ ರಾಮ ಮಾಡಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಅತ್ಯಂತ ಸಮುಚಿತವಾಗಿರ್ತಕ್ಕಂಥದ್ದು. ಕೌಟಿಲ್ಯನ ಒಂದು ಮಾತು, ಅದನ್ನು ಉಲ್ಲೇಖ ಮಾಡ್ತೇನೆ ಈ ಸಂದರ್ಭದಲ್ಲಿ. ಪ್ರಜಾ ಸುಖೇ ಸುಖಂ ರಾಜ್ಯ ಪ್ರಜಾನಾಂಚ ಹಿತೇ ಹಿತಂ ನಾತ್ಮಪ್ರಿಯಂ ಹಿತಂ ರಾಜ್ಯ ಪ್ರಜಾನಾಂಚ ಪ್ರಿಯಂ ಹಿತಂ. ಪ್ರಜೆಗಳಿಗೆ ಯಾವುದು ಕ್ಷೇಮವೋ ಹಿತವೋ ಅದನ್ನೇ ರಾಜ ಮಾಡಬೇಕೇ ಹೊರತು ವೈಯಕ್ತಿಕ ಎಂಬುದು ರಾಜನಿಗೆ ಇಲ್ಲ ಅಂತ ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಸಾರಿದ್ದಾನೆ. ಇದು ಮಹಾಭಾರತ ಭಾಗವತಾದಿ ಗ್ರಂಥಗಳ ಸಾರ. ಇದು ಈ ದೃಷ್ಟಿಯಿಂದ ರಾಮನ ನಿರ್ಣಯ ಅತ್ಯಂತ ಔಚಿತ್ಯಪೂರ್ಣವಾದದ್ದು. ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಹೇಳ್ತಾರೆ, ರಾಮ ಸೀತೆ ಜೊತೆಗೆ ವಿಹಾರ ಮಾಡಿದ. ಪಟ್ಟಾಭಿಷಿಕ್ತನಾದ ಮೇಲೆ ಬಹಳ ಆನಂದದಿಂದ ಕಾಲವನ್ನು ಯಾಪನ ಮಾಡಿದ. ಅವಳಿಗೆ ದಿವ್ಯವಾಗಿರತಕ್ಕಂಥ ಪೇಯಗಳನ್ನು ಕುಡಿಸಿದ, ಆಹಾರವನ್ನು ತಿನ್ನಿಸಿದ. ಸೀತೆ ಪುಟ್ಟ ಮಗುವಲ್ಲ, ಅದು ಪ್ರೀತಿಯ ಸಂಕೇತ. ಸೀತಾರಾಮರ ಪ್ರೀತಿ ಹೇಗಿತ್ತು ಎಂಬುದನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ತಾನೇ ಬಾಯಲ್ಲಿ ಕಿತ್ತಳೆಯ ತೊಡೆ ಇಟ್ಟ, ಹಣ್ಣು ಇಟ್ಟ, ತಿನ್ನಿಸಿದ, ಆನಂದಪಡಿಸಿದ ಸೀತಾಮಾತೆ. ಅಷ್ಟು ಅನ್ಯೋನ್ಯವಾದ ಸಂಬಂಧ. ಸೀತಾಮಾತೆ ಈಗ ಗರ್ಭಿಣಿಯಾಗಿದ್ದಾಳೆ. ರಾಮ ಹೇಳ್ತಾನೆ, ಕಿಮಿಚ್ಛಸಿ ವರಾರೋಹೆ ಕಾಮ ಕಿಂಕ್ರಿಯತ ಅಂತವ. ಜಾನಕಿ, ನಾನು ಏನು ನಿನಗೆ ಮಾಡಬೇಕು, ನಿನ್ನ ಅಭಿಲಾಷೆ ಏನು, ಏನು ಪೂರೈಸರಿ ಅಂತ ಕೇಳ್ತಾರೆ ರಾಮ. ಆಗ ಸೀತಾಮಾತೆ ಹೇಳ್ತಾಳೆ, ಸ್ವಾಮಿ, ನನಗೆ ಒಂದು ಅಭಿಲಾಷೆ ಇದೆ. ತಪೋವನಾನಿ ಪುಣ್ಯಾನಿ ದ್ರಷ್ಟುಮಿಚ್ಛಾಮಿ ರಾಘವ ಗಂಗಾತೀರೋಪವಿಷ್ಟಾನಾಂ ಋಷೀಣಾಂ ಉಗ್ರತೇಜಸಾಂ. ಗಂಗಾ ತೀರದಲ್ಲಿರ್ತಕ್ಕಂಥ ತೇಜಸ್ವಿಗಳಾದ ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅಲ್ಲಿ ಸ್ವಲ್ಪ ಕಾಲ ವಾಸ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಋಷಿಗಳ ಆಹಾರವನ್ನು ಸ್ವೀಕಾರ ಮಾಡಿಕೊಂಡಲ್ಲಿ ಇರಬೇಕು ಅಂತ ನನ್ನ ಅಪೇಕ್ಷೆ ಇದೆ ಅಂತ ರಾಮನ ಬಳಿಗೆ ಅವಳು ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ರಾಮ ಪ್ರತಿಕ್ರಿಯಿಸ್ತಾನೆ, ವಿಶ್ರದ್ಧಾ ಭವವೈದೇಹಿ ಶೋ ಗಮಿಷ್ಯಾಂ ಯಶಂಶಯಂ. ನಾಳೆ ನೀನು ಹೋಗ್ತೀರಿ, ಗಮಿಷ್ಯ ಸಂಶಯಂ, ಖಂಡಿತ ನಾಳೆ ನೀನು ಹೋಗ್ತೀರಿ, ನಾನು ಎಲ್ಲ ಏರ್ಪಾಟ್ ಮಾಡ್ತೇನೆ ಅಂತ ರಾಮ ಹೇಳ್ತಾರೆ. ಸೀತೆಯನ್ನು ಬಿಡ್ಕೊಟ್ಟು ತನ್ನ ಕೋಣೆಗೆ ಬಂದಾಗ ಭದ್ರ ಮೊದಲಾದ 8 ಜನ ಸೇವಕರು ಅವನ ಬಳಿಗೆ ಬರ್ತಾರೆ. ಅವರು ವಾರ್ತಾಹರರು, ಎಲ್ಲೆಲ್ಲಿ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅವನಿಗೆ ವರದಿ ಕೊಡ್ತಕ್ಕಂಥವ್ರು. ರಾಮ ಕೇಳ್ತಾನೆ, ನನ್ನ ಬಗ್ಗೆ ಏನು ಅಭಿಪ್ರಾಯ ಉಂಟು ದೇಶದಲ್ಲಿ ಅಂತ. ಶುಭ ಅಶುಭ ಎರಡನ್ನೂ ಹೇಳಬೇಕು ಅಂತ. ಅವರು ಅಶುಭವನ್ನು ಹೇಳುವುದಿಲ್ಲ, ಮೊದಲು ಶುಭವನ್ನೇ ಹೇಳ್ತಾರೆ. ರಾಮನ ಪರಾಕ್ರಮ, ರಾವಣನನ್ನು ಕೊಂದದ್ದು,
ಸೀತೆಯನ್ನು ಕರೆದುಕೊಂಡು ಬಂದದ್ದು ಎಲ್ಲವನ್ನು ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ರಾಮ ಕೇಳ್ತಾನೆ, ನೀವೇನೋ ಮುಚ್ಚಿಡ್ತಾ ಇದ್ದೀರಿ ನನ್ನಿಂದ, ಅಶುಭವನ್ನು ಹೇಳಬೇಕು, ಪ್ರಜೆಗಳು ನನ್ನ ಬಗ್ಗೆ ಮಾಡುವ ಕಾಮೆಂಟ್ಸ್ ಏನುಂಟು ಎಲ್ಲವನ್ನು ತಿಳ್ಕೊಳ್ಬೇಕು ನಾನು ಹೇಳಿ ಅಂತ ಕೇಳಿದಾಗ ಆವಾಗ ಮೆಲ್ಲನೆ ಭದ್ರವಾಗಿರ್ತಾನೆ. ಅವನು ಹೇಳ್ತಾನೆ, ರಾಮ ನಿನ್ನ ಗುಣಗಳನ್ನು ನಿನ್ನ ಮಹಿಮೆಯನ್ನು ಬೀದಿಗಳಲ್ಲಿ ಕೊಂಡಾಡ್ತಾರೆ, ಬೀದಿಗಳಲ್ಲಿ ಕೊಂಡಾಡ್ತಾರೆ. ಜಾನಪದರು ಹಳ್ಳಿಗಳಲ್ಲಿ ಪೌರ ಜಾನಪದರು ಚತ್ವಾರ ಆಪಣ ಪ್ರತ್ಯಾಸು ವನೇಶು ಉಪವನೇಶು 4 ಬೀದಿಗಳು ಸೇರುವ ಸ್ಥಳ, ಅಂಗಡಿಗಳು, ಬೀದಿಗಳು, ವನ ಉಪವನ ಎಲ್ಲ ಕಡೆಯಲ್ಲೂ ನಿನ್ನ ಹುಡುಗಾರ ನಡೀತದೆ. ಅದರ ಜೊತೆಗೆ ನಿನ್ನ ಬಗ್ಗೆ ಒಂದು ಅಪಸ್ವರ ಕೂಡ ಇದೆ. ಏನದು? ರಾಮ ಕೇಳಿದ. ಅವರು ಹೇಳ್ತಾ ಇದ್ದಾರೆ, ರಾವಣ ಕೊಂಡೊಯ್ದ ಜಾನಕಿಯನ್ನ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೋದ. ಅಂತಹ ಜಾನಕಿಯನ್ನ ರಾಮಚಂದ್ರ ಕರೆದುಕೊಂಡು ಬಂದ. ನಮಗೆ ಬಹಳ ದುಃಖ ಆಗ್ತಕ್ಕಂಥದ್ದು, ಕೀದೃಶಂ ಹೃದಯೇತಸ್ಯ ಸೀತಾ ಸಂಭೋಗಜಂ ಸುಖಂ. ರಾಮನಿಗೆ ಸೀತಾಮಾತೆ ಸಂಪರ್ಕದಿಂದ ಆದ ಒಂದು ಭೌತಿಕವಾದ ಆನಂದ, ಅದರ ಮೇಲೆ ಎಂಥ ಆಕರ್ಷಣೆ ಇದೆ ರಾಮನಿಗೆ. ಆದ್ದರಿಂದಲೇ ರಾಮ ಆ ಸಂಭೋಗದ ಸುಖವನ್ನು ಮೆಲುಕು ಹಾಕ್ತಾ ಜಾನಕಿಯನ್ನು ಮರಳಿ ಕರೆದುಕೊಂಡು ಬಂದ. ಒಂದಂಶ ಗಮನಿಸಬೇಕು, ರಾಮ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿಸ್ತಕ್ಕಂಥ ಪ್ರಸಂಗ ಬಂದದ್ದು ಲಂಕಾಪಟ್ಟಣದಲ್ಲಿ. ಇದರ ಕಥೆಯನ್ನೆಲ್ಲ ಜನರಿಗೆ ಮನಮುಟ್ಟುವಂತೆ ಅಲ್ಲಿ ಚಿತ್ರದರ್ಶನ ಮಾಡಿಸಿಲ್ಲ ರಾಮ. ಅದನ್ನು ಜನತೆಯೂ ಕೇಳಿಲ್ಲ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇ ಇರುವ ಸಂಭವವು ಖಚಿತವಾಗಿ ಇದೆ. ಆದ್ದರಿಂದ ಪ್ರಜೆಗಳಿಗೆ ಸೀತಾಮಾತೆ ಅಲ್ಲಿದ್ದದ್ದು ಗೊತ್ತು, ರಾಮ ರಾವಣನ ಸಂಹಾರ ಮಾಡಿ ಕರೆದುಕೊಂಡು ಬಂದದ್ದು ಗೊತ್ತು, ಸಾಮಾನ್ಯವಾಗಿ ಅವಳ ಶುದ್ಧಿಯನ್ನು ಪರೀಕ್ಷೆ ಮಾಡಿದ್ದಾರೆ ಅಂತ ಗೊತ್ತು. ಆದರೂ ಸಂಶಯ ಯಾಕೆ ಬರಬಾರದು ಜನರಲ್ಲಿ? ಇವತ್ತು ಈ ದೇಶದಲ್ಲಿ ಲೆಫ್ಟಿಸ್ಟ್ಸ್ ಇದ್ದಾರೆ, ಮಾರ್ಕ್ಸಿಸ್ಟ್ ಇದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಬುದ್ಧಿಪೂರ್ವಕವಾಗಿ ಭಾರತೀಯ ಮೌಲ್ಯಗಳನ್ನು ಅಪಮೌಲ್ಯ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ವಿದ್ಯೆ, ನಮ್ಮ ಆಚಾರ ಪರಂಪರೆಗಳು, ಇವುಗಳ ಬಗ್ಗೆ ತಪ್ಪು ಭಾವನೆಯನ್ನು ಸಮಾಜದಲ್ಲಿ ಹುಟ್ಟಿಸಿ ಈ ದೇಶ ಅತ್ಯಂತ ಅಪಾಯದಲ್ಲಿದೆ ಅಂತ ಪ್ರತಿನಿಧಿಸ್ತಾ ಇದ್ದಾರೆ ಜಗತ್ತಿನಲ್ಲಿ. ಜನರಿಗೂ ಗೊತ್ತಿರತಕ್ಕಂಥದ್ದು, ಮೀಡಿಯಾವನ್ನು ಓದ್ತಕ್ಕಂಥವರಿಗೆ. ಇದನ್ನೇ ಮತ್ತು ಭಗವತ್ಪಾದರು ಸುರಾಣಕಾಂಸ್ತಮೋನೇತು ತತ್ಯಾದೇವ ಸಜಾನಕಿ ಅಂತ ವರ್ಣನೆ ಮಾಡಿದರು. ಇದರ ತಾತ್ಪರ್ಯ, ಆ ಕಾಲದಲ್ಲಿ ರಾಕ್ಷಸರು ದೈತ್ಯರು ಅಂತ ಕರೀತಾ ಇದ್ದದ್ದು ಬುದ್ಧಿಭ್ರಮಣಿಗೆ ಒಳಪಟ್ಟ ಇಂದಿನ ಕಾಲದ ಬುದ್ಧಿಜೀವಿಗಳನ್ನು ಹೇಳ್ತಾ ಇದ್ದದ್ದು. ಹಾಗೆ ಯಾರು ಟೆರರಿಸ್ಟ್ ಆಗಿ ವಿಚಾರ ಮಾಡ್ತಾ ಇದ್ರು, ಸಮಾಜದ ಸ್ವಾಸ್ಥ್ಯದ ಕಡೆಗೆ ಆಲೋಚನೆ ಮಾಡ್ತಾ ಇರಲಿಲ್ಲ, ನೈತಿಕತೆಯ ಹುಟ್ಟು ಹಾಕುವುದರ ಬಗ್ಗೆ ಆಲೋಚನೆ ಮಾಡ್ತಾ ಇರಲಿಲ್ಲ, ಕೇವಲ ತಮ್ಮ ಸ್ವಾರ್ಥದಿಂದ ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಅಂಥವರನ್ನು ಭಯೋತ್ಪಾದಕರು, ದೈತ್ಯರು ಅಂತ ಕರೀತಾ ಇದ್ರು. ಅವರು ಮೈಂಡ್ ವಾಶ್ ಮಾಡ್ತಾ ಇದ್ರು ಸಮಾಜದಲ್ಲಿ. ಅವ್ರದ್ದು ಇದೇ ಕೆಲಸ, ಬೇರೆ ಏನೋ ಕೆಲಸ ಇಲ್ಲ ಅವರದ್ದು. ಎಲ್ಲ ಕಡೆ ಹೋಗೋದು, ಪ್ರವಚನ ಮಾಡೋದು, ನೋಡಿ ರಾಮ ಅನ್ಯಾಯ ಮಾಡಿದ, ಹೀಗಾಯ್ತು ಹಾಗಾಯ್ತು, ಅಪಪ್ರಚಾರವನ್ನು ಮಾಡ್ತಾ ಬರೋದು. ಇವತ್ತಿಗೂ ಮೋದಿಜಿಯವರ ಬಗ್ಗೆ ಎಷ್ಟು ಅಪಪ್ರಚಾರ ನಡೀತಾ ಇದೆ ಅಂತ ಮೀಡಿಯಾಗಳನ್ನು ನೋಡುವ ಎಲ್ರಿಗೂ ಗೊತ್ತಿದೆ. ಅವರು ಎಷ್ಟು ಒಳ್ಳೆಯದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಆದರೆ ಮಾಡದೇ ಇದ್ದ ಅನ್ಯಾಯವನ್ನೆಲ್ಲ ಆರೋಪ ಮಾಡ್ತಾರೆ, ಮಾಡಿದ್ದನ್ನೆಲ್ಲ ಮುಚ್ಚಿಡ್ತಾರೆ. ಹೀಗೆ ನಿರಂತರ ಪ್ರಚಾರ ನಡೆದುಕೊಂಡು ಬಂದಿದೆ. ಇಂತಹ ಕಾರ್ಯವನ್ನು ರಾಮನ ಅವತಾರ ಕಾಲದಲ್ಲಿ ಅನೇಕ ಜನ, ಲಕ್ಷ ಜನ, ಕೋಟಿ ಜನ ಮಾಡಿದ್ದಾರೆ. ಅದರಿಂದ ಪ್ರಜೆಗಳ ಮನಸ್ಸಿನಲ್ಲಿ ಒಂದು ತರಹದ ಭ್ರಮೆ, ಒಂದು ತರಹದ ಆತಂಕ ಉಂಟಾಗಿದೆ. ಅದಕ್ಕೆ ಅವರು ಮಾತನಾಡ್ತಾ ಇದ್ದಾರೆ, ರಾಮ ಅಸ್ಮಾಕಂ ಪಿದಾರೇಶು ಹಾನಿಯಂ ಭವಿಷ್ಯತಿ. ನಾಳೆ ನಮ್ಮ ಮಡದೇರಿ ಏನಾದರೂ ಸ್ವಲ್ಪ ಅನಗತ್ಯ ದುಷ್ಟಚೇಷ್ಟೆಗಳನ್ನು ಮಾಡಿದರೆ ನಾವೇನೂ ಮಾತಾಡಲಿಕ್ಕಿಲ್ಲ ರಾಮ, ನಾವೇನೂ ಮಾತಾಡಲಿಕ್ಕಿಲ್ಲ ಅಂತ ಇದ್ದಾರೆ ಅವರು. ಯಾಕೆಂದರೆ ಯಾರು ಮಾತಾಡ್ಲಿಕ್ಕೆ ಹೋದರೆ ಅವರಂತಾರೆ, ನಿಮ್ಮ ಸ್ವಾಮಿ ರಾಮ ಅವನೇ ಹೀಗಿದ್ದಾನೆ, ಅವನೇ ಹೇಳ್ತೀನಿ ಸಹಿಸ್ಕೊಂಡಿದ್ದಾನೆ, ನಾವು ಮಾಡಿದ್ದ ಅದಕ್ಕಿಂತ ದೊಡ್ಡ ತಪ್ಪು ಮಾಡಿಲ್ಲ, ಸುಮ್ಮನೆ ತಕ್ಕಗಿರಿ ನೀವು ಅಂತ, ನಾವು ನಮ್ಮನ್ನು ಬೈದರೆ ಏನು ಮಾಡೋದು ನಾವು ಅಂತ ಜನ ಮಾತನಾಡ್ತಾ ಇದ್ದಾರೆ ಅಂತ ರಾಮನ ಬಳಿಗೆ ಆ ದುಃಖವನ್ನು ತೋಡಿಕೊಡ್ತಾನೆ. ರಾಮ ಅವನ ಮಾತಿಗೆ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅವನು ಎಲ್ಲರನ್ನೂ ಕೇಳ್ತಾನೆ. ಅವನು ಹೇಳಿದ್ದು ನಿಜವಾ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾನೆ. ಅವರು ಹೇಳ್ತಾರೆ, ಪ್ರತ್ಯೂಚು ರಾಘವಂ ದೀನಂ ಏವಮೇತಲ್ಲ ಸಂಶಯ. ಹೌದು, ಅವನು ಹೇಳಿದ್ದು ನಿಜ, ಅದರ ಹೇಳಿದ್ದು ನಿಜ. ಬೀದಿಗಳಲ್ಲಿ, 4 ಬೀದಿಗಳು ಸೇರುವ ಜಾಗದಲ್ಲಿ, ಅಂಗಡಿಗಳಲ್ಲಿ, ಯಜ್ಞಶಾಲೆಯಲ್ಲಿ, ಎಲ್ಲಿ ನಡೀತಾರೋ ಜನ, ಪ್ರತಿಯೊಬ್ಬ ಜನರ ಮಾತು ಹೀಗಿದೆ. ದೇಶ ವಿದೇಶಗಳಲ್ಲಿ ಇಂಥ ಮಾತು ಬಂದಿದೆ. ಸೀತೆಯ ಚಾರಿತ್ರ್ಯದ ಬಗ್ಗೆ ಮಾತುಗಳು ಬಂದಿದ್ದಾವೆ. ಅದರಿಂದ ನೀನು ವಿಚಾರ ಮಾಡಬೇಕು ಅಂತ ರಾಮನ ಬಳಿಗೆ ಹೇಳಿದಾಗ, ಆವಾಗ ರಾಮನ ಪ್ರತಿಕ್ರಿಯೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸೀತಾಮಾತೆಯನ್ನು ರಾವಣ ಕೊಂಡೊಯ್ದಾಗ ತನ್ನ ವೀರ್ಯವನ್ನು ತೋರಿ ರಾವಣನ ಸಂಹಾರ ಮಾಡಿದ್ದ. ಇದು ಅಂತಹ ಪ್ರಸಂಗ ಅಲ್ಲ, ಬುದ್ಧಿಜೀವಿಗಳು ಮಾಡಿರತಕ್ಕಂಥ ಒಂದು ದೊಡ್ಡ ಅಪವಾದ. ಈ ಪ್ರಸಂಗದಲ್ಲಿ ರಾಮ ಬಿಲ್ಲುಬಾಣ ಹಿಡಿದುಕೊಂಡು ಪರಾಕ್ರಮ ತೋರಲಿಕ್ಕೆ ಆಗುವುದಿಲ್ಲ.
ಇನ್ನೊಮ್ಮೆ ಸೀತಾಮಾತೆಗೆ ಬೆಂಕಿಯಲ್ಲಿ ಹಾರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ವೈಯಕ್ತಿಕ ನೆಲೆಯಲ್ಲಿ ರಾಷ್ಟ್ರದ ಕ್ಷೇಮವನ್ನು ಚಿಂತನೆ ಮಾಡಿ ಸೀತಾಮಾತೆಯನ್ನು ಕಳಿಸ್ತಕ್ಕಂಥ ನಿರ್ಣಯವನ್ನು ರಾಮ ತೆಗೆದುಕೊಂಡ. ಈ ಪ್ರಸಂಗದಲ್ಲಿ ಗಂಗಾ ತೀರಕ್ಕೆ ಹೋಗಿ ಬಿಟ್ಟು ಬಾ ಅಂತ ಹೇಳಿದ. ಬಹಳ ಜನರಿಗೊಂದು ಭ್ರಮೆ ಇದೆ, ಅಗಸನ ಮಾತು ಕೇಳಿದ ರಾಮ ಅಲ್ಲ, ಅಗಸ ಅಲ್ಲ, ಪ್ರತಿಯೊಂದು ಪ್ರಜೆ ಈ ಮಾತಾಡ್ತಾ ಇದ್ರು. ಅದನ್ನು ಗಮನಿಸಿ ರಾಮಚಂದ್ರ ಸೀತಾಮಾತೆಯನ್ನು ಕಾಡಿಗೆ ಕಳಿಸುವ ನಿರ್ಣಯವನ್ನು ತೆಗೆದುಕೊಂಡ. ಜಗತ್ತಿನಲ್ಲಿ 3 ರೀತಿಯ ಜನ ಇರ್ತಾರೆ ಅಂತ ಮಹಾಭಾರತ ಹೇಳ್ತದೆ. ಬಹಳ ಮೌಲಿಕವಾದ ಮಾತು ಇದು. ಭೀಷ್ಮರು ಹೇಳ್ತಾರೆ ಯುಧಿಷ್ಠಿರನಿಗೆ, ಇದು ಇನ್ನೊಂದು ವಚನ, ಅದಕ್ಕಿಂತ ಹೆಚ್ಚು ಮೌಲಿಕ. ನೀನು ಎಲ್ಲಿದ್ದಿ, ನಿನ್ನ ಹಿಂದೆ 5 ಮಂದಿ ಇದ್ದಾರೆ ಅಂತಾರೆ ಭೀಷ್ಮರು. ಎತ್ತರ ಎತ್ತರ ಗಮಿಷಿಸಿ ಪಂಚತ್ವಾಮನ ವಿಷಯ. ನೋಡು ಯುಧಿಷ್ಠಿರ, ನಿನಗೆ ಪ್ರೋತ್ಸಾಹ ಕೊಡುವ, ನಿನಗೆ ಒಳ್ಳೆಯ ಮಾರ್ಗದರ್ಶನ ಮಾಡುವ, ನಿನ್ನ ಅಭ್ಯುದಯವನ್ನು ಕಂಡು ಸಂತೋಷ ಪಡುವ ಒಂದು ವರ್ಗದ ಜೊತೆಗಿರ್ತದೆ. ನಿಷ್ಕಾರಣವಾಗಿ ನಿನ್ನನ್ನು ಪ್ರೀತಿ ಮಾಡ್ತಾರೆ, ನಿಷ್ಕಾರಣವಾಗಿ ನಿನ್ನನ್ನು ಪ್ರೀತಿ ಮಾಡ್ತಾರೆ. ಅಷ್ಟೇ ನಿಷ್ಕಾರಣವಾಗಿ ನೀನು ಏನು ಮಾಡಿದರೂ ಹುಡುಕಿ ನಿನ್ನನ್ನು ದ್ವೇಷ ಮಾಡುವವರು ಇರ್ತಾರೆ. ಇದು 2ನೇ ವರ್ಗ. ನಿನ್ನನ್ನು ಪ್ರೀತಿ ಮಾಡುವವರು, ದ್ವೇಷ ಮಾಡುವರು. ಇನ್ನು 3ನೇ ವರ್ಗ, ನಿನಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೊಟ್ಟು ನಿನ್ನನ್ನು ಬೆಳೆಸುವವರು, ನಿನ್ನಿಂದ ಬೆಳೆಯುವವರು 4ನೇ. ಇನ್ನೊಂದು ವರ್ಗ ಇದೆ, 5ನೇ ವರ್ಗ ಮಧ್ಯಸ್ಥರು. ಅವರು ನಿನ್ನನ್ನು ಹೊಗಳುವವರ ಗುಂಪಿನಲ್ಲಿ ಹೊಗಳಿಕೆಗೆ ನಿಂತುಕೊಳ್ತಾರೆ, ತೆಗಳುವವರ ಗುಂಪಿನಲ್ಲಿ ನಿಂತು ನಿನ್ನ ತೆಗಳುತ್ತಾರೆ. ಇದು ಪ್ರಕೃತಿ ನಿಯಮ. ಆದ್ದರಿಂದ ನಿನ್ನ ಕರ್ತವ್ಯದ ಕಡೆಗೆ ನೀವು ಲಕ್ಷ್ಯ ಕೊಡಬೇಕು ಅಂತ ಭೀಷ್ಮರು ಹೇಳ್ತಾರೆ. ಹಾಗೆ ರಾಮಚಂದ್ರನು ಕೂಡ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ತನ್ನ ಕರ್ತವ್ಯದ ಕಡೆಗೆ ಅವನು ನಿರ್ಣಯವನ್ನು ತೆಗೆದುಕೊಳ್ತಾನೆ. ಇಷ್ಟೆಲ್ಲ ಜನ ಮಾತನಾಡುವಾಗ ರಾಮ ಶತ್ರುಘ್ನನ ಬಳಿಗೆ, ಲಕ್ಷ್ಮಣನ ಬಳಿಗೆ ಹೇಳ್ತಾನೆ, ಪೌರಾಪವಾದ ಸುಮಹಾಂ ತಥಾ ಜನಪದಸ್ಯ ಚ. ಯಾರ ಅಕೀರ್ತಿಯನ್ನು ಜಗತ್ತಿನಲ್ಲಿ ಜನ ಆಡಿಕೊಳ್ತಾರೆ ಅಲ್ಲಿವರೆಗೆ ಅವನಿಗೆ ಸಲ್ಲೋಕಗಳು ದೊರಕುವುದಿಲ್ಲ. ಆ ದೃಷ್ಟಿಯಿಂದ ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂಥ ನಾನು ನೈತಿಕವಾದ ನಿಯಮಗಳಿಗೆ ತಲೆಬಾಗಿ ಸೀತಾಮಾತೆಯನ್ನು ನಾನು ಕಳಿಸಿಕೊಡ್ತಾ ಇದ್ದೇನೆ. ಲಕ್ಷ್ಮಣ, ನೀನು ಅವಳನ್ನು ಗಂಗಾಯಾಸ್ತು ಪರೇ ಪಾರೇ ವಾಲ್ಮೀಕಿಯಷ್ಟು ಮಹಾತ್ಮನಃ ಆಶ್ರಮೋ ದಿವ್ಯ ಸಂಕಾಶ. ಆ ವಾಲ್ಮೀಕಿಗಳ ಆಶ್ರಮದಲ್ಲಿ ಬಿಟ್ಟು ಬರಬೇಕು ಅಂತ ಹೇಳ್ತಾನೆ, ಕಾಡಿಗೆ ಬಿಟ್ಟು ಬರಬೇಕು ಅಂತ ಹೇಳುವುದಿಲ್ಲ ರಾಮ. ಕಾಡಿನಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಬಿಟ್ಟು ಬಾ ಅಂತ ಹೇಳುವುದಿಲ್ಲ, ಇದು ಅಮಾನವೀಯತೆ. ರಾಮ ಹಾಗೆ ಹೇಳುವುದಿಲ್ಲ. ನೋಡಿ ವಾಕ್ಯ ನೋಡಿ, ತತ್ರೈತಾಂ ವಿಜನೇ ದೇಶೇ. ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗಿ ವಿಶಾಲವಾದ ಆಶ್ರಮದಲ್ಲಿ ಒಂದು ಭಾಗದಲ್ಲಿ ಇವಳನ್ನು ಬಿಟ್ಟು ಬಾ, ವಾಲ್ಮೀಕಿಗಳು ಇವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾನೆ. ಕಾಳಿದಾಸ ಕೂಡ ಈ ಮಾತು ಹೇಳ್ತಾನೆ, ಪ್ರಜಾವತಿ ದ್ರೋಹದ ಶಂಸಿನೀತೆ ತಪೋವನೇಶು ಪ್ರಯಾನುದೇವ ಸಪ್ತನ್ ರಥಿ ತದ್ವ್ಯಪದೇಶೇನಾಂ ಪ್ರಾಪಯ್ಯ ವಾಲ್ಮೀಕಿ ಪದಂ ತ್ಯಜೇನಾಂ. ಕಾಳಿದಾಸ ಹೇಳ್ತಾನೆ ಇದೇ ಮಾತನ್ನ. ಹಾಗೂ ಸೀತೆನಂದನ್ನು ನಿನ್ನೆ ಕಾಡಿಗೆ ಹೋಗಬೇಕು, ಋಷಿಗಳ ಮುನಿಗಳ ಆವಾಸದಲ್ಲಿ ನಾನು ಇರಬೇಕು ಅಂತ ಕೇಳಿದ್ದಾಳೆ, ಇದನ್ನು ಬಳಸಿಕೊಂಡು ನೀನು ವಾಲ್ಮೀಕಿಗಳ ಆಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳ್ತಾನೆ. ಇದು ವಾಲ್ಮೀಕಿಗಳ ಮಾತನ್ನೇ ಕಾಳಿದಾಸ ವರ್ಣನೆ ಮಾಡಿರ್ತಕ್ಕಂಥದ್ದು. ಅವಳ ಶುದ್ಧಿಯ ಪ್ರಯತ್ನವನ್ನ ಮಾಡಲಿಕ್ಕೆ ಹೋಗುವುದಿಲ್ಲ ರಾಮ. ಅದು ಅವನಿಗೆ ಅಸಖ್ಯ ಅನಿಸಿರ್ಬೇಕು. ಅವನಿಗೆ ಭವಭೂತಿಯ ಮಾತು ಅವಿಸ್ಮರಣೀಯವಾಗಿರತಕ್ಕಂಥದ್ದು. ಉತ್ಪತ್ತಿ ಪರಿಭೂತಾಯ ಕಿಮಸ್ಯ ಪಾವನಾಂತರಿ ಸ್ವಯಂ ಸ್ವಯಂ ಕಿಮಸ್ಯ ಪಾವನಾಂತರಿ. ಹುಟ್ಟಿನಿಂದ ಶುದ್ಧಳವಳು ಜಾನಕಿ, ನಿರ್ಮಲವಾದ ಹುಟ್ಟು, ಭೂಮಿಯಲ್ಲಿ ಹುಟ್ಟಿರತಕ್ಕಂಥ ಜಗನ್ಮಾತೆ. ಅವಳಿಗೆ ಬೇರೆ ಮಾಧ್ಯಮಗಳಿಂದ ಶುದ್ಧಿಯನ್ನು ತಂದುಕೊಡುವ ಅಗತ್ಯ ಇಲ್ಲ. ತೀರ್ಥವಾದ ಕಂಚ ವನ್ನಿಚ್ಚ ನಾಣ್ಯದ ಶುದ್ಧಿ ಮಾಡುವಂತಹ ತೀರ್ಥವಾಗಲಿ ಬೆಂಕಿಯಾಗಲಿ ಇನ್ನೊಂದು ಪದಾರ್ಥದಿಂದ ಸಂಸ್ಕಾರಕ್ಕೆ ಒಳಪಟ್ಟು ಶುದ್ಧ ಆಗುವ ಕ್ರಮ ಇಲ್ಲ. ಅವಳು ನಿತ್ಯ ಶುದ್ಧಳು. ಆದರೆ ಜಾನಕಿಯನ್ನು ತಿಳಿಸಬೇಕಾದದ್ದು ಅನಿವಾರ್ಯ ಅಂತ ಸೀತಾಮಾತೆಯನ್ನು ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಬಿಟ್ಟು ಬರಬೇಕು ಅಂತ ರಾಮಚಂದ್ರ ಹೇಳಿದರು. ಆ ದೃಷ್ಟಿಯಿಂದಲೇ ರಾಮ ಅವಳ ಸ್ವಾಸ್ಥ್ಯಕ್ಕಾಗಿ, ಅವಳ ರಕ್ಷಣೆಗಾಗಿ ಮಾಡಬೇಕಾದ ಉಪಾಯಗಳನ್ನು ಒಬ್ಬ ಗಂಡನಾಗಿ ಆದರ್ಶಿಯಾಗಿ ಸಮರ್ಪಕವಾಗಿ ಮಾಡಿದ್ದಾನೆ. ಆದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ನೈತಿಕ ಮೌಲ್ಯಗಳ ಸಂರಕ್ಷಣೆಗಾಗಿ ಅವನು ಮಾಡಬೇಕಾದ ಕರ್ತವ್ಯವನ್ನು ರಾಷ್ಟ್ರದ ನಾಯಕನಾಗಿ ನಿಂತುಕೊಂಡು ಸಮ್ರಾಟಾಗಿ ಅದನ್ನು ಅವನು ಮಾಡಿದ್ದಾನೆ. ಸಾಮ್ರಾಟನಾಗಿ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಿದ್ದಾನೆ. ಒಬ್ಬ ಗಂಡನಾಗಿ ಅವಳ ಅಗತ್ಯಗಳನ್ನು ಪೂರೈಸತಕ್ಕಂಥದ್ದು, ಅವಳಿಗೆ ಬೇಕಾಗಿರ್ತಕ್ಕಂಥ ಸೌಖ್ಯದ ವ್ಯವಸ್ಥೆಯನ್ನು ಮಾಡಬೇಕಾದದನ್ನು ರಾಮಚಂದ್ರ ಮಾಡಿದ್ದಾನೆ. ವಾಲ್ಮೀಕಿಗಳು ಅವಳನ್ನು ಬರಮಾಡಿಕೊಂಡು ಸೀತೆಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವಳಿಗೆ ಹೇಳ್ತಾ ಇದ್ದಾರೆ, ನೀನು ರಾಮನ ಮಡದಿ, ದಿವ್ಯ ದೃಷ್ಟಿಯಿಂದ ನಾನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ಅಪವಾದವನ್ನು ಹೊತ್ತು ನೀನಿಲ್ಲಿ ಬಂದಿದ್ದಿ, ನೀನು ನಿರ್ಮಾಣನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನಿಲ್ಲಿ
ಎಲ್ಲ ವೃದ್ಧರಾಗಿರತಕ್ಕಂಥ ಹೆಂಗಳೆಯರು ತಪಸ್ಸು ಮಾಡತಕ್ಕಂಥ ಪ್ರದೇಶದಲ್ಲಿ ನಿನಗೆ ಇರಿಸಿದ್ದೇನೆ. ಅವರಿಗೂ ಆದೇಶ ಕೊಡ್ತಾ ಇದ್ದೇನೆ, ಸೀತಾಮಾತೆನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಅವಳು ಈ ದೇಶದ ಮಹಾರಾಜ್ಞಿ ಸಮ್ರಾಜ್ಞಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವರಿಗೆಲ್ಲ ಆದೇಶವನ್ನು ಕೊಟ್ಟು ಸ್ವಯಂ ತಾವು ಅವಳ ಆರೈಕೆಯನ್ನು ವಾಲ್ಮೀಕಿಗಳು ಮಾಡ್ತಾರೆ ಅಂತ ಸ್ಪಷ್ಟವಾಗಿ ವಾಲ್ಮೀಕಿ ರಾಮಾಯಣ ದಾಖಲಿಸುತ್ತದೆ. ಈ ದೃಷ್ಟಿಯಿಂದ ರಾಮ ತನ್ನ ಕರ್ತವ್ಯವನ್ನು ಅತ್ಯಂತ ಸಮರ್ಪಕವಾಗಿ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕಿಲ್ಲ. ಕೊನೆಯದಾಗಿ ಒಂದು ಮಾತು, ವಾಲ್ಮೀಕಿಗಳ ಬಳಿಗೆ ರಾಮ ಹೇಳ್ತಾನೆ, ಅವನಿಗೆ ಪಾಪ ಪ್ರಜ್ಞೆ ಅವನ ಮನಸ್ಸಿನಲ್ಲಿ ಹೊರಗು ಎಷ್ಟಿತ್ತು ಅಂದರೆ, ತದ್ಭವಾನ್ ಕ್ಷಂತು ಮರ್ಹತಿ ಸೇಯಂ ಲೋಕಭಯಾತ್ ಬ್ರಹ್ಮಂ ಅಪಾಪೇ ಅಭಿಜಾನತ ಪರಿತ್ಯಕ್ತಾಮಯ ಸೀತ. ಪೂಜ್ಯರೇ, ನಾನು ಸೀತಾಮಾತೆಯನ್ನು ತೊಳೆದದ್ದು ತಪ್ಪು, ವೈಯಕ್ತಿಕ ನೆಲೆಯಲ್ಲಿ ನಾನು ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ನಾನು ಮಾಡಿಕೊಳ್ಳುವುದಿಲ್ಲ. ಆದರೆ ನಾನು ತಪ್ಪು ಮಾಡಿದ್ದೇನೆ, ನನ್ನ ತಪ್ಪನ್ನು ಹಿರಿಯರಾದ ನಾವು ಕ್ಷಮಿಸಬೇಕು ಅಂತ ಹೇಳ್ತಾನೆ ರಾಮ. ಅಂತಹ ಉದಾರಿಯ ಮರ್ಯಾದಾ ಪುರುಷೋತ್ತಮನಾಗಿ ರಾಮ ತನ್ನ ವ್ಯಕ್ತಿತ್ವವನ್ನು ತೋಡಿಕೊಂಡಿದ್ದಾನೆ. ಜೊತೆಗೆ ಪತಿಯಾಗಿ ಮಾಡಬೇಕಾದದ್ದನ್ನು ಮಾಡಿದ್ದಾನೆ. ಒಬ್ಬ ರಾಜರ್ಷಿಯಾಗಿ ಸಮ್ರಾಟನಾಗಿ ತಲೆಬೇಕಾದ ನಿರ್ಣಯವನ್ನು ಕೂಡ ತಂದಿದ್ದಾನೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ರಾಮನ ಪಾತ್ರ ನಿರ್ದಿಷ್ಟವಾಗಿರತಕ್ಕಂಥದ್ದು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೋದು. ಪರಮ ಪೂಜ್ಯ ಗುರುಗಳಾಗಿರತಕ್ಕಂತಹ ವಿಶ್ವಪ್ರಸಿದ್ಧ ಶ್ರೀಪಾದಗಳವರು ರಾಮಾಯಣದ ಬಗ್ಗೆ ನಮ್ಮ ಬ್ರಹ್ಮಣ್ಯಾಚಾರ್ಯರ ಜ್ಞಾನಸೂತ್ರದಲ್ಲಿ 15 ದಿವಸಗಳ ಕಾಲ ರಾಮಾಯಣದ ಒಂದೊಂದು ಘಟ್ಟವನ್ನು ಅತ್ಯಂತ ಹೃದಯವಾಗಿ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ಸೂರ್ಯನಿಂದ ಬೆಳಕಿನಲ್ಲಿ ಎಲ್ಲ ಇತಿಹಾಸ ಪುರಾಣಗಳನ್ನು ವೇದಗಳನ್ನು ಅಧ್ಯಯನ ಮಾಡಿದ ಗುರುಗಳು ನಮ್ಮ ಗುರುಗಳ ಪ್ರತಿಬಿಂಬ ಅನ್ನುವ ಒಂದು ಮಾತು ಅತ್ಯಂತ ಮಹತ್ವಪೂರ್ಣವಾದದ್ದು ಶಾಸ್ತ್ರದಲ್ಲಿ. ಅವರ ಎಲ್ಲ ಗುಣಗಳು ಅವರಲ್ಲಿ ಇದ್ದಾವೆ, ಎಲ್ಲ ಔದಾರ್ಯ ಅವರಲ್ಲಿದೆ. ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡುವಲ್ಲಿ ಅವರ ಪಾತ್ರ ಮಹತ್ತಾಗಿರತಕ್ಕಂಥದ್ದು. ನಮ್ಮ ಗುರುಗಳು ಅವರಿಗೆ ಏನು ದೇವರು ಪ್ರೇರಣೆ ಮಾಡಿದ್ನೋ ಗೊತ್ತಿಲ್ಲ, ಅವರು ತಾವೇ ಧರ್ಮದರ್ಶಿ ಆಗಬಹುದಿತ್ತು, ಆದರೆ ನಾನು ಬೇಡ, ನನ್ನ ಶಿಷ್ಯರಾಗಲಿ ಅಂತ ಅವರಿಗೆಲ್ಲ ಸೂಚನೆ ಕೊಟ್ಟು ಅವರ ಮೂಲಕ ಸೇವೆ ಪರಿಪೂರ್ಣವಾಗಿ ನಡೀಬೇಕು ಅಂತ ಮಾಡಿದ್ರು. ಅಂತಹ ಕಾರ್ಯವನ್ನು ಪೂಜ್ಯರುಗಳು ಕೊಳ್ಳಿಸಿದ್ದಾರೆ. ಅವರ ಕರುಣೆಯಿಂದ ನಮಗೆ ಇನ್ನಷ್ಟು ರಾಮನ ಸೀತಾಮಾತೆಯ ವ್ಯಕ್ತಿತ್ವ ಚೆನ್ನಾಗಿ ಅರ್ಥವಾಗಲಿ, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಳ್ತಕ್ಕಂತಹ ಜ್ಞಾನ ಮತ್ತು ಭಾಷೆ ನಮಗಾಗಲಿ, ಅಂತಹ ಕರುಣೆಯನ್ನು ಗುರುಗಳ ತೋರಲಿ ಅಂತ ಅವರ ಪಾದಾರದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ವಾಗ್ನಯ ಸೇವೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಶ್ರೀಯುತ ವಿದ್ವಾಂಸರಾದ ನಾಗಸಂಖ್ಯಾಚಾರ್ಯರು ಗೀತಾ ಪರಿತ್ಯಾಗ ರಾಮನಿಗೆ ಯಾವ ರೀತಿ ಅನಿವಾರ್ಯ ಆಗಿತ್ತು ಎಂಬುದಾಗಿ ಅದನ್ನು ಅನೇಕ ಪ್ರಮಾಣಗಳ ಮೂಲಕವಾಗಿ ತುಂಬ ಸುಂದರವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಭವಭೂತಿ ಆ ಮನುವಿನ ಸ್ಫೂರ್ತಿಯನ್ನು ಪಡೆದು ಅವನು ಕೂಡ ಹೇಳ್ತಾನೆ, ಲೋಕಸ್ಯ ಆರಾಧನಂ ಪರಂ ಎಂಬುದಾಗಿ. ನಾನು ರಾಜನಾಗಿ ನನ್ನ ಕರ್ತವ್ಯ ಯಾವುದು ಅಂತ ಹೇಳಿದರೆ ಪ್ರಜೆಗಳ ಆರಾಧನೆ, ಅವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬುದಾಗಿ. ರಾಮ ಅಪಕೀರ್ತಿಗೆ ಎಷ್ಟು ಹೆದರ್ತಾ ಇದ್ದ ಅಂತ ಹೇಳಿದ್ರೆ ಕಾಳಿದಾಸ ಹೇಳ್ತಾನೆ, ಒಂದು ಚಿಕ್ಕ ತೈಲ ಬಿದ್ದು ನೀರಿನಲ್ಲಿ ಬಿದ್ದರೆ ಯಾವ ರೀತಿ ಎಲ್ಲ ಕಡೆಯಲ್ಲೂ ಕೂಡ ಅದು ಪಸರಿಸಿಕೊಳ್ಳತ್ತೆ, ಆ ರೀತಿ ಇವತ್ತು ಈ ಪ್ರಸಂಗ ಪಸರಿಸಿಕೊಳ್ತಾ ಇದೆ, ನನಗೆ ಅಪಕೀರ್ತಿ ಬರ್ತಾ ಇದೆ ಎಂಬುದಾಗಿ. ರಾಜರುಗಳು ಅಂತಹ ಅಪಕೀರ್ತಿಗೆ ತುಂಬಾ ಭಯ ಪಡ್ತಾ ಇದ್ರು. ಹೀಗೆ ಕಾಳಿದಾಸ ಕವಿ ಭವಭೂತಿ ಎಲ್ಲರೂ ಕೂಡ ಅದನ್ನು ಯಾವ ರೀತಿ ತುಂಬಾ ಚೆನ್ನಾಗಿ ಸಮರ್ಥನೆಗಳನ್ನ ಮಾಡಿದ್ದಾರೆ. ನಕ್ಷತ್ಯ ಆಚಾರ್ಯರು ಇವತ್ತು ರಾಮಾಯಣದ ವಾಕ್ಯಗಳನ್ನೇ ಉದಾಹರಿಸಿ, ಮನುಸ್ಮೃತಿಯ ವಾಕ್ಯಗಳನ್ನು ಉದಾಹರಿಸಿ ತುಂಬಾ ಚೆನ್ನಾಗಿ ಅದರ ಬಗ್ಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥವರು ಶ್ರೀಯುತ ಅನಂತ ಪದ್ಮನಾಭ ಶೆಣೆಯವರು. ಅಯೋಧ್ಯೆಯ ಸಂಪೂರ್ಣ ಇತಿಹಾಸ 16 ಕೃತಿಗಳನ್ನು ಓದಿ ತುಂಬಾ ಚೆನ್ನಾಗಿ ಅದರ ಬಗ್ಗೆ ಇತಿಹಾಸದ ಅಧ್ಯಯನವನ್ನ ಮಾಡಿರ್ತಕ್ಕಂತಹ ಒಳ್ಳೆಯ ವಿದ್ವಾಂಸರು ಅನಂತ ಪದ್ಮನಾಭ ಶೆಣೆಯವರು. ಒಳ್ಳೆಯ ವಾಗ್ಮಿಗಳು ಕೂಡ ಅನಂತ ಪದ್ಮನಾಭ ಶೆಣೆಯವರು ಆಗಿದ್ದಾರೆ. ನಾವಿವತ್ತು ಅವರ ಬಾಯಿಂದ ಆ ಇತಿಹಾಸವನ್ನ ಕೇಳಿ ತಿಳಿಸ್ಕೊಳ್ಬೇಕಾಗಿದೆ.
ಶ್ರೀಪಾದಂಗಳವರ ಕೊಡುಗೆ ಏನು, ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕೊಡುಗೆ ಏನು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗಿದೆ. ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕೊಡುಗೆ ನಾನಾಗಲೇ ಹೇಳಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ಅವರ ಕೊಡುಗೆ ತುಂಬಾ ಅಪಾರವಾದದ್ದು ಎಂಬುದಾಗಿ. ಅವರು 96ನೇ ಇಸ್ವಿನಲ್ಲಿ ನಡೆದಂತಹ ಕರಸೇವೆಯಲ್ಲಿ, ಇವತ್ತಿಗೂ ನಮ್ಮ ಅಧ್ಯಾಪಕರುಗಳು ಕೆಲವರು ಇಲ್ಲಿರಬಹುದು ಕರಸೇವೆಗೆ ಹೋದವರು, ಶ್ರೀಪಾದಂಗಳವರ ಕರಸೇವೆಗೆ ಹೋಗಿದ್ರು. ಅವತ್ತು ಆ ಗುಮ್ಮಟವನ್ನೆಲ್ಲ ಒಡೆದು ಹಾಕಿದ್ರು ಕರಸೇವಕರು ಎಲ್ಲರೂ ಕೂಡ. ಆ ರಾಮನ ಮೂರ್ತಿಯನ್ನೇ ಎಲ್ಲೋ ತೆಗೆದುಕೊಂಡು ಹೋಗ್ಬಿಟ್ಟಿದ್ರು. ಬೆಳಗ್ಗೆ ಸುಮಾರು 3 ಗಂಟೆ ಸಮಯ ಆಗಿದೆ. ಅದನ್ನ ಶ್ರೀಪಾದಂಗಳವರು ಎಲ್ಲಿ ಇದೆ ಅಂತ ಹುಡುಕಿ ತೆಗೆದುಕೊಂಡು ಬಂದು ಆ ರಾಮನ ಸ್ಥಾಪನೆಯನ್ನ ಅಲ್ಲಿ ಮಾಡಿದ್ರು. ಅವತ್ತಿದ್ದು ರಾಮನ ಪ್ರತಿಷ್ಠಾಪನೆಯನ್ನು ಮಾಡಿ ದೊಡ್ಡದಲ್ಲ. ಕೂಡಲೇ ಅವರ ಕಿವಿಗೆ ಒಂದು ಸುದ್ದಿ ಬಂತು. ಪ್ರಧಾನಮಂತ್ರಿ ನರಸಿಂಹರಾವ್ ಅವರು ಒಂದು ಘೋಷಣೆ ಮಾಡಿದರು, ಅಲ್ಲಿ ನಾವು ಮತ್ತೆ ಮಸೀದಿ ನಿರ್ಮಾಣವನ್ನು ನಾವು ಮಾಡಿಕೊಡ್ತೀವಿ ಎಂಬುದಾಗಿ ನರಸಿಂಹರಾವ್ ಅವರು ಒಂದು ಘೋಷಣೆಯನ್ನ ಪತ್ರಕರ್ತರ ಕುರಿತು ಹೇಳಿದರು. ಅದು ಶ್ರೀಪಾದಂಗಳವರ ಕಿವಿಗೆ ಬಿತ್ತು. ಶ್ರೀಪಾದಂಗಳವರು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಕೂಡಲೇ ನರಸಿಂಹರಾವ್ ಅವರು ಕಾರ್ಯದರ್ಶಿ PVRK ಪ್ರಸಾದರಾವ್ ಎಂಬುದಾಗಿ ಎಲ್ಲರಿಗೂ ಕೂಡ ಗೊತ್ತಿರಬಹುದು. ಅವರು ಇದೊಂದು ಮನೆಯನ್ನು ಕೂಡ ಕಟ್ಕೊಂಡು ಎಷ್ಟೋ ಕಾಲ ಇರ್ತೀನಿ ಅಂತ ಹೇಳ್ತಾ ಇದ್ರು. ಆ PVRK ಪ್ರಸಾದರಾವ್ ಅವರಿಗೆ ಫೋನ್ ಮಾಡಿ, ಅವತ್ತಿನ ಫೋನ್ನ ಸಂಪರ್ಕ ತುಂಬಾ ಕಷ್ಟ ಇತ್ತು. ಶ್ರೀಪಾದಂಗಳವರೇ ಅದನ್ನು ಹೇಳ್ತಾ ಇದ್ರು, ನಾನು ಎಷ್ಟು ಕಷ್ಟಪಟ್ಟೆ ಎಂಬುದಾಗಿ. ಅವತ್ತು ಫೋನ್ ಮಾಡಿ ನರಸಿಂಹರಾವ್ ಅವರನ್ನು ಸಂಪರ್ಕ ಮಾಡಿ, ಇಲ್ಲ ಅಲ್ಲಿ ಈಗಾಗಲೇ ಮಸೀದಿ ಬಿದ್ದು ಹೋಗಿದೆ, ಮತ್ತೆ ನೀವು ಕಟ್ತಕ್ಕಂಥ ಪ್ರಯತ್ನ ಮಾಡಬಾರದು ಎಂಬುದಾಗಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಿಗೆ ಅದನ್ನು ಮನವರಿಕೆ ಕೊಟ್ಟರು. ಮನವರಿಕೆ ಮಾಡಿಕೊಟ್ಟಾಗ ನರಸಿಂಹರಾವ್ ಅವರು ಅವತ್ತು ಹಿಂದೆ ಸರಿದ್ರು. ಹೀಗೆ ಶ್ರೀಪಾದಂಗಳವರ ಪಾತ್ರ ಅದರ ಹಿಂದ್ಗಡೆಗೆ ಬಹಳಷ್ಟು ಇದೆ. ಆ ಇತಿಹಾಸವನ್ನ ತಿಳ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀಯುತ ಅನಂತಪನಾಭ ಶೆಣೈಯವರು ಅವರು ತಮ್ಮ ಉಪನ್ಯಾಸವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ತಾರುಣ್ಯದಲ್ಲಿ ಸಮಾಜ ಪ್ರೀತಿಯೇ ಪುಣ್ಯ ಅಂತ ಅತೀ ಸುಲಭದ ಒಂದು ಪುಣ್ಯವನ್ನು ಸಂಪಾದಿಸುವ ಮಾರ್ಗವನ್ನು ತಿಳಿಸಿದವರು ಪರಮ ಪೂಜ್ಯರಾದ ವಿಶ್ವೇಶತೀರ್ಥರು. ಜೀವನದಲ್ಲಿ ವಾಮಪಂಥೀಯ ಆಲೋಚನೆಗಳು ಬಹಳ ಬೇಗ ಆಕರ್ಷಿತವಾಗ್ತವೆ. ಅದರಿಂದ ಬಿಡುಗಡೆ ಹೊಂದುವ ಮಹತ್ತರವಾದ ಒಂದು ನಿರ್ಧಾರವನ್ನು ತಗೊಳ್ಳುವ ಕಡೆ ಪರಮ ಪೂಜ್ಯರ ಕೆಲವು ಮಾತುಗಳು ನನ್ನ ಆಲೋಚನೆಯ ರೀತಿಯನ್ನೇ ಬದಲಾಯಿಸಿದವು. ಅದೇ ಮಾರ್ಗದಲ್ಲಿ ಇವತ್ತಿನ ದಿನ ಅದೇ ಬೆಳಕನ್ನ ಇಡೀ ದೇಶಕ್ಕೆ ಕೊಡಬೇಕು ಅನ್ನುವ ಮನಸ್ಸನ್ನು ನಿರ್ಮಾಣ ಮಾಡುವ, ಸಜ್ಜನಿಕೆಯ ಹೃದಯವನ್ನು ನಿರ್ಮಾಣ ಮಾಡುವ ಕಡೆಯಲ್ಲಿ ನಡೆಯುತ್ತಾ ಇರುವ, ಅದೇ ಮಾರ್ಗದಲ್ಲಿ ಹೋಗ್ತಾ ಇರುವ ಪರಮ ಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥರ ಪಾದಗಳಿಗೆ ವಂದಿಸುತ್ತಾ, ಸೇರಿದ ಎಲ್ಲ ಜ್ಞಾನವೃದ್ಧರಿಗೆ ನಮಸ್ಕರಿಸುತ್ತಾ, ನನ್ನ ಸ್ನೇಹಿತರೆ, 500 ವರ್ಷಗಳ ಕಾಲದ ಸಂಘರ್ಷ ಬಹಳ ಬೇಗ ಮುಗ್ದು ಹೋಯಿತು ಅನ್ನುವ ತರದಲ್ಲಿ ಅತಿ ಬೇಗನೆ ಕೆಲವೊಂದು ವಿದ್ಯಮಾನಗಳು ನಡೆದವು. 76 ಯುದ್ಧಗಳು ನಡೆದವು,
4,000 ಜನರ ಬಲಿದಾನ ಆಯಿತು. ಇದನ್ನೆಲ್ಲ ಕೇಳಿದೆವು. ಆದರೆ ಕೊನೆಗೆ ಬಹಳ ಸುಲಭದಲ್ಲಿ ಅನ್ನುವಂತೆ ಸರ್ವೋಚ್ಚ ನ್ಯಾಯಾಲಯದ ಪೀಠದ 5 ಮಂದಿ ನ್ಯಾಯಾಧೀಶರು ಸರ್ವಾನುಮತದಿಂದ ಒಂದು ತೀರ್ಪನ್ನು ಕೊಟ್ಟರು. ಆ ತೀರ್ಪಿನ ಡಿಕ್ಟಮ್ ಅಂತ ಹೇಳ್ತೀವಿ ನಾವು, ಅಂದ್ರೆ ತೀರ್ಪಿನ ಕಾರ್ಯಾನ್ವಯವಾಗುವ ಸಾರಾಂಶ ಬಹಳ ಸುಲಭದಲ್ಲಿ ಹೇಳಿಬಿಟ್ಟು, ಆ ವಿವಾದಿತ ಅನ್ನುವ 14,500 ಚದರ ಅಡಿಯ ಭೂಮಿ ಶ್ರೀರಾಮಲಲ್ಲಾನಿಗೆ ಸೇರಿದೆ. ಇಷ್ಟು ತೀರ್ಮಾನ ಬರಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟೆವು ನಾವು, ಎಷ್ಟೊಂದು ಕಷ್ಟಪಟ್ಟೆವು. ಹೋರಾಟ, ಯುದ್ಧ, ಸಂಘರ್ಷ ಇವನ್ನೆಲ್ಲ ನಡೆಸಿ ನಾವು ಶ್ರೀರಾಮನ ಒಂದೇ ಹೆಸರಿನಲ್ಲಿ ಜೊತೆಯಾಗಿ ಬಿಟ್ಟೆವಲ್ಲ, ಇಡೀ ದೇಶ ಒಂದಾಗಿ ಬಿಟ್ಟಲ್ಲ. ಇದು ಶ್ರೀರಾಮನ ಕೃಪೆ. ಶ್ರೀರಾಮನ ಕೃಪೆ. ಬಹಳಷ್ಟು ವಿಚಾರಗಳಿದ್ದು ನಿಜ. ಹಲವಾರು ದಸ್ತಾವೇಜುಗಳು, ಇತಿಹಾಸದ ವಿಚಾರಗಳು, ಉತ್ಖನನದ ಸಾಂದರ್ಭಿಕ ಸಾಕ್ಷ್ಯಗಳು, ಪಾರ್ಸಿ ಭಾಷೆ, ಪರ್ಷಿಯನ್ ಭಾಷೆ, ಉರ್ದು ಭಾಷೆ, ಇಂಗ್ಲಿಷು, ಹಿಂದಿ, ಇಷ್ಟೆಲ್ಲ ವಿಚಾರಗಳನ್ನ ನೋಡಿದ ಮೇಲೆ ಬಂದ ತೀರ್ಪಿದು. ಬಹಳ ಸುಲಭದಲ್ಲಿ ಬಂತು ಅಂತ ಅನ್ಕೋತೀವಿ. ಆದರೆ ನ್ಯಾಯ ತೀರ್ಮಾನದಲ್ಲಿ 2 ವಿಚಾರಗಳು ಅತಿ ಪ್ರಮುಖವಾಗಿರ್ತವೆ. ಫೇತ್ ಅಂತ ಒಂದಿದೆ, ಫೇತ್ ಇನ್ಕಂಪ್ಲೀಟ್ ಅಂತ ಒಂದಿದೆ. ಅದರ ಅರ್ಥ ಇದ್ದ ವಿಚಾರವನ್ನ ನಿರಾಕರಿಸಲಿಕ್ಕೆ ಆಗುವುದಿಲ್ಲ ಅಂತ ಒಂದು ವಿಷಯ. ಇನ್ನೊಂದು ಸ್ಟೇಟಸ್ ಕೋ ಆಂಟಿ ಅಂತ ಒಂದಿದೆ. ಅದಂದ್ರೆ ಯಥಾಸ್ಥಿತಿಯನ್ನ ಮುಂದುವರಿಸಬೇಕು ಅನ್ನೋದು ಇನ್ನೊಂದು ಸೂತ್ರ. ಈ 2 ಸೂತ್ರಗಳಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನ ವಹಿಸಿದವರು ಪರಮ ಪೂಜ್ಯರಾದ ವಿಶ್ವೇಶ ತೀರ್ಥರು. ಹೇಗೆ ಅಂತಂದ್ರೆ 1992ರಲ್ಲಿ ಅತ್ಯಂತ ಸಂಘರ್ಷದ ಕಾಲ, ಅತ್ಯಂತ ದಟ್ಟವಾಗಿ ವಾತಾವರಣದಲ್ಲಿ ಶ್ರೀರಾಮ ಜನ್ಮಭೂಮಿಯ ವಿಚಾರ ಇದ್ದಾಗ ಕರಸೇವೆಗೆ ಕರೆ ಕೊಟ್ಟಿತ್ತು. ಅದು 1992 ಡಿಸೆಂಬರ್, ಹೌದು, ಡಿಸೆಂಬರ್ 6 ಗೀತಾ ಜಯಂತಿಯ ದಿನ. ಅದು ಆ ವರ್ಷ ಅದು ಗೀತಾ ಜಯಂತಿ ಬಂದಿತ್ತು. ಹೇಗೆ ಗೀತಾ ಜಯಂತಿ ಗೀತೆಯ ಉಪದೇಶ ಶ್ರೀಕೃಷ್ಣ ಮಾಡಿದ ಮೇಲೆ ಅರ್ಜುನ ಕ್ಲೈಬ್ಯವನ್ನ ಕಳೆದುಕೊಂಡು ಹೇಗೆ ತನ್ನ ಪೌರುಷವನ್ನು ತೋರಿಸಿದ, ಅದೇ ತರ ಅಲ್ಲಿ ನಡೆಯಿತು. ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಒಂದೇ ಸಮನೆ ಹಿಂದೂ ತರುಣರು ತಮ್ಮ ಪೌರುಷವನ್ನು ನೆನಪಿಸಿಕೊಂಡ್ರು. ಆ ಗುಂಬಜದ ಕಡೆಗೆ ಓಡಿದ್ರು. ಕೈಯಲ್ಲಿ ಏಣಿ ಇಲ್ಲ, ಹಗ್ಗ ಇಲ್ಲ, ಆಯುಧಗಳಿಲ್ಲ, ಯಾವುದೇ ಸಲಕರಣೆಗಳಿಲ್ಲ. ಒಂದೇ ಸಮನೆ ಅದರ ಮೇಲೆ ಹತ್ತಿದ್ರು. ಮಧ್ಯಾಹ್ನ ಆಗುವುದರೊಳಗೆ ಒಂದೊಂದೇ ಗುಂಬಜಗಳು ಬೀಳಲಿಕ್ಕೆ ಪ್ರಾರಂಭ ಆದವು. 3 ಗುಂಬಜಗಳು ಬಿದ್ದಾಗ ಸಂಜೆ 4 ಹೊತ್ತು ಇಡೀ ಧೂಳು. ಕುರುಕ್ಷೇತ್ರ ಯುದ್ಧದಲ್ಲಿ ಸಂಜೆ ಯುದ್ಧ ವಿರಾಮ ನಡೆಯುತ್ತಂತೆ. ಅದೇ ರೀತಿ 4 ಗಂಟೆಯ ನಂತರ ಒಂದು ರೀತಿಯ ಶಾಂತ ವಾತಾವರಣ ಅಯೋಧ್ಯೆಯ ಆ ರಾಮ ಜನ್ಮಸ್ಥಾನದಲ್ಲಿ ಆಯಿತು. ಅಷ್ಟರಲ್ಲಿ ಅಶೋಕ್ ಸಿಂಘಾಲ್ ಅವರ ಹತ್ರ ಒಬ್ಬ ತರುಣ ಓಡಿ ಬಂದು ರಾಮಲಲ್ಲಾನ ಮೂರ್ತಿಯನ್ನ ಕೊಡ್ತಾನೆ. ಆ ಗಲಾಟೆಯ ಮಧ್ಯ, ಆ ಧೂಳಿನ ಮಧ್ಯ, ಆ ಒಂದು ರೀತಿಯ ಕನ್ಫ್ಯೂಷನ್ ಅಂತೇವಲ್ಲ, ಅದರ ಮಧ್ಯದಲ್ಲಿ ತಂದು ಕೊಡ್ತಾನೆ. ಅಶೋಕ್ ಸಿಂಘಾಲ್ ಅದನ್ನ ಪರಮ ಪೂಜ್ಯರಿಗೆ ಕೊಡ್ತಾರೆ. ಪರಮ ಪೂಜ್ಯರು ಅದನ್ನ ಆ ರಾಮಲಲ್ಲಾನ ಮೂರ್ತಿಯನ್ನ, ರಾಮಲಲ್ಲಾನನ್ನ ತಮ್ಮ ತೊಡೆಯ ಮೇಲೆ ಇಟ್ಕೊತಾರೆ. ಆಶ್ಚರ್ಯ ಆಗುತ್ತೆ. ಕೌಸಲ್ಯ ಅದೇ ತರ ತೊಡೆ ಮೇಲೆ ಇಟ್ಕೊಂಡಿರ್ಬಹುದೇನು. ಪರಮ ಪೂಜ್ಯರು ಅಮ್ಮನ ಹೃದಯದವರೇ. ಬಹಳಷ್ಟು ವಿಚಾರದಲ್ಲಿ ನಾನು ನನ್ನ ಜೀವನದಲ್ಲಿ ಕಂಡಿದ್ದೇನೆ. ಅಮ್ಮನೇ ಅವರು ಇಡೀ ಸಮಾಜಕ್ಕೆ ಅಮ್ಮನ ತರಹ ಒಂದು ವಾತ್ಸಲ್ಯವನ್ನು ಮೂಡಿಸಿ ದಾರಿ ತೋರಿಸಿದವರು. ಆಮೇಲೆ
ಆ ಮೂರ್ತಿಯನ್ನ, ರಾಮಲಲ್ಲನ ಮೂರ್ತಿಯನ್ನ ಎತ್ತಿಕೊಂಡು ಹೋಗ್ತಾರೆ ಗುಂಬಜದ ಕಡೆಗೆ. ನನಗನ್ಸುತ್ತೆ ರಾಮಚಂದ್ರನ ಅವತಾರಕ್ಕಿಂತ 2 ಅವತಾರ ಹಿಂದೆ ವಾಮನ ಮೂರ್ತಿ ಅವತಾರ ಆಗಿದೆ. ವಾಮನ ಮೂರ್ತಿಯೇ ಶ್ರೀರಾಮನನ್ನು ಕರ್ಕೊಂಡು ಹೋಗ್ತಿದ್ದಾನೋ ಅನ್ನುವಂಥ ರೀತಿಯಲ್ಲಿ ತನ್ನ ಕ್ಷೀಣ ದೇಹದಲ್ಲಿ ಆ ರಾಮನನ್ನ, ಜಗದ್ರಕ್ಷಕ ಜಗನ್ನಾಥ, ಆ ರಾಮನನ್ನ ಎತ್ಕೊಂಡು ಹೋದ್ರು. ಕನಕದಾಸರು ಒಂದು ಕೀರ್ತನೆಯಲ್ಲಿ ಬರೀತಾರೆ, ಯಶೋದೆ ಎಂಥ ಭಾಗ್ಯವಮ್ಮ ನಿಂದು, 3 ಜಗವನ್ನ ತನ್ನ 3 ಅಡಿಯಲ್ಲಿ ಅಳೆದವನ್ನ ಕೈ ಹಿಡಿದು ಮೆಲ್ಲಗೆ ನಡಿ ಮಗನೇ, ಮೆಲ್ಲಗೆ ನಡಿ ಮಗನೇ ಅಂತ ಹೇಳಿದೀಯಲ್ಲ. ಅಂಬೆಗಾಲಿಡುವ ಕೃಷ್ಣನನ್ನ ಮೆಲ್ಲಗೆ ನಡಿ ಮಗನೇ, ಮೆಲ್ಲಗೆ ನಡಿ ಮಗನೇ ಅಂತ ಕರ್ಕೊಂಡು ಹೋಗಿಯಲ್ಲ, ಎಂಥ ಭಾಗ್ಯವಮ್ಮ ನಿಂದು ಅಂತ ಕನಕದಾಸರು ಅಂತ ಹೇಳ್ತಾರೆ. ಅಂಥ ಭಾಗ್ಯ ನಮ್ಮ ಕಣ್ಣೆದುರು ಕಂಡಿದೆ. ಕೌಸಲ್ಯ ಮತ್ತು ರಾಮ ಇಬ್ರು ಹೋಗ್ತಾ ಇರೋದನ್ನ ನಾವು ಆಗಿನ ನೋಡಿದೆವು. ನಾವು ಆ ಗುಂಬಜದಲ್ಲಿ ಎಲ್ಲಿ ಜನ್ಮಸ್ಥಾನ ಅಂತ ನಾವು ಹೇಳ್ತೀವಿ, ಎಲ್ಲರೂ ನಂಬಿದ್ರು, ತೀರ್ಪಿನಲ್ಲೂ ಹೇಳಿದ್ರು. ಆ ಜಾಗಕ್ಕೆ ಹೋಗಿ ಅದನ್ನ ಶುದ್ಧ ಮಾಡಲಿಕ್ಕೆ ತಿಳಿಸ್ತಾರೆ. ಅದರಲ್ಲಿ ಭಾಗಿಯಾದವರು, ನಾನು ಆತನ ಬಾಲ್ಯದಿಂದಲೂ ಆತನ ಬೆಳವಣಿಗೆಯ ಬಗ್ಗೆ ಅತ್ಯಂತ ಆಸ್ಥೆಯಿಂದ, ಖುಷಿಯಿಂದ ನೋಡ್ತಾ ಇದ್ದ PN ವಿಜಯಕುಮಾರ್ ಅವರು ಜೊತೆಯಾಗಿ ಇಡೀ ಆ ಜಾಗ ಸ್ವಚ್ಛ ಆಯಿತು. ಮತ್ತೆ ಅಲ್ಲಿ ಮತ್ತೆ ಬಂದುಬಿಟ್ಟ ಶ್ರೀರಾಮಲಲ್ಲ. ಆ ದಿನ ಎಲ್ಲಾದರೂ ರಾಮಲಲ್ಲ ಅಲ್ಲಿ ಪ್ರತಿಷ್ಠಾಪಿತನಾಗದೇ ಇದ್ದಿದ್ದಿದ್ರೆ ಇಡೀ ನಮ್ಮ ಪ್ರಕರಣದಲ್ಲಿ ನಮಗೆ ಯಾವುದೇ ಪೂರಕವಾದ ಒಂದು ಅಧಿಕಾರ ನಮಗೆ ಸಿಗ್ತೇನೆ ಇರಲಿಲ್ಲ. ಇದು ಒಂದು. ಇನ್ನೊಂದು 1985ರಲ್ಲಿ ನನಗನ್ಸುತ್ತೆ ಅದು ಪರಮ ಪೂಜ್ಯರ 3ನೇ ಪರ್ಯಾಯ ಇರಬಹುದೇನೋ. ಆ ಪರ್ಯಾಯದಲ್ಲಿ ಕೊನೆಯ ಆ ತಿಂಗಳುಗಳಲ್ಲಿ ಧರ್ಮ ಸಂಸತ್ ಕಾರ್ಯಕ್ರಮ ನಡೆಯಿತು. ಧರ್ಮ ಸಂಸತ್ತಿನ ಅಧಿವೇಶನ ನಡೆಯಿತು. ಆ ಅಧಿವೇಶನದಲ್ಲಿ ತಾಲ ಖೋಲೋ ಅನ್ನುವ ಒಂದು ಕರೆಯನ್ನು ಕೊಡಲಾಯಿತು. ಅದು ಕೊನೆಗೆ ಎಷ್ಟರ ಮಟ್ಟಿಗೆ ಹೋಯ್ತಂತಂದ್ರೆ ತಾಲ ಖೋಲೋ ಇದ್ದದ್ದು ತಾಲ ತೋಡೋ ಆಯಿತು. ಬೀಗ ತೆಗೆಯಿರಿ ಅಂತ ಇದ್ದದ್ದು ಬೀಗ ಮುರಿಯಿರಿ ಅನ್ನುವಷ್ಟು ಮಟ್ಟಕ್ಕೆ ಹೋಯಿತು. ಉಡುಪಿಯ ಆ ಕಾರ್ಯಕ್ರಮದಲ್ಲಿ, ಆ ಅಧಿವೇಶನದಲ್ಲಿ ನಾನು ನೋಡಿದ್ದೆ, ಆ ತಾಲ ಖೋಲೋ ಅನ್ನುವ ನಿರ್ಣಯವನ್ನ ಮಾಡಬೇಕು ಅಂತ ಅಂದಾಗ 5 ಮಂದಿ ಸಂತರು ಎದ್ದು ನಿಂತರು. ಮತ್ತೆ ಹೇಳಿದ್ರು, 1986 ಫೆಬ್ರವರಿಯಲ್ಲಿ ಬರುವ ಶಿವರಾತ್ರಿಯ ಒಳಗೆ ಬೀಗವನ್ನು ಮುರಿಯದೇ ಇದ್ದರೆ ನಾವು ಅಗ್ನಿ ಪ್ರವೇಶ ಮಾಡಿ ಆತ್ಮಾಹುತಿ ಮಾಡ್ತೀವಿ ಅಂತ ಹೇಳಿದ್ರು. ಇಡೀ ಸಭೆಯಲ್ಲಿ ಒಂದು ತರಹದ ವಿದ್ಯುತ್ ಸಂಚಾರವಾಯಿತು. ಎಲ್ಲರ ಮನಸ್ಸಿನಲ್ಲಿ ಒಂಥರ ಕಳವಳ, ದುಃಖ, ಸಿಟ್ಟು, ಆಕ್ರೋಶ, ಇಂತಹ ಸನ್ನಿವೇಶ ನಿರ್ಮಾಣ ಆಯಿತಲ್ಲಿ. ಅಂತಹ ವಿದ್ಯುತ್ ಸಂಚಾರದ ಆ ಸನ್ನಿವೇಶವನ್ನು ನಿಭಾಯಿಸಿದ ಆ ಶಕ್ತಿ ಇತ್ತಲ್ಲ, ಅದು ಪರಮಪುರುಷರ. ಏನಾಯಿತು, ಈಗ ತಾನು ಹೇಳಿದ ಹಾಗೇನೆ ಫೈಜಾಬಾದ್ ಕೋರ್ಟಲ್ಲಿ, ಸೆಷನ್ಸ್ ಕೋರ್ಟಲ್ಲಿ ವಿಚಾರ ಬಂತು. ಅದು ಯಾವಾಗ? ಶಿವರಾತ್ರಿಯ ಹಿಂದಿನ ದಿನ ವಿಚಾರ ಬಂತು. ನ್ಯಾಯಾಧೀಶರು ಈ ಪ್ರಕರಣವನ್ನು ಕೈಗೆ ತಗೊಂಡ್ರು. ಮತ್ತೆ ಕಲೆಕ್ಟರ್ ಅನ್ನು ಕರೆದು, DC ಅನ್ನು ಕರೆದು, ಫೈಜಾಬಾದ್ ಜಿಲ್ಲೆಯ DC ಅನ್ನು ಕರೆದು ಕೇಳಿದರು, ಈ ರೀತಿ ಬಾಗಿಲು ತೆಗೆದ್ರೆ, ರಾಮನ ದರ್ಶನವನ್ನ ಕೊಟ್ರೆ ಏನಾದರೂ ನಿಮಗೆ ತೊಂದರೆ ಇದೆಯಾ? ಆತ ತಲೆಲಾಡಿಸಿದ, ಇಲ್ಲ. ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಪೊಲೀಸ್ ಅವರನ್ನು ಕರೆದು ಅವರ ಹತ್ರನೂ ಕೇಳಿದರು. ಬಾಗಿಲನ್ನು ತೆರೆದ್ರೆ ದರ್ಶನವನ್ನು ಎಲ್ಲರಿಗೂ ಕೊಡುವ ನಿರ್ಣಯವನ್ನು ಮಾಡಿದ್ರೆ ಕಾನೂನು ವ್ಯವಸ್ಥೆಗೆ ತೊಂದರೆ ಆಗುತ್ತಾ ಅಂತ ಕೇಳಿದರು. ಇಲ್ಲ ಅಂತ ಅವರು ಹೇಳಿದರು. ಇಷ್ಟು ಹೇಳಲಿಕ್ಕೆ ಎಷ್ಟು ತೊಂದರೆ ತಗೊಂಡ್ರು. ಧರ್ಮ ಸಂಸತ್ತಿನ ಆ ತಾಲ ತೋಡು ಅನ್ನುವ ಒಂದು ಇತ್ತಲ್ಲ,
ಅದರ ಹಿಂದೆ ಇದ್ದ ಭಾವನೆಗಳಿತ್ತಲ್ಲ, ಇಡೀ ಸರ್ಕಾರವನ್ನೇ ಅಡಗಿಸುತ್ತಿತ್ತು ನೋಡಿ, ಅಡಗಿಸುತ್ತಿತ್ತು. ಒಬ್ಬ ವಾಮನ ಮೂರ್ತಿ ತ್ರಿವಿಕ್ರಮ ಆಗುವ ರೀತಿ ರೀತಿ ಹೇಗೆ ಜಗತ್ತನ್ನ ಅಲುಗಾಡಿಸಬಲ್ಲೆ, ಜಗತ್ತನ್ನು ನಡುಗಿಸಬಲ್ಲೆ, ಅದೇ ರೀತಿಯಲ್ಲಿ ಜಗತ್ತನ್ನು ರಕ್ಷಿಸಬಲ್ಲೆ ಅನ್ನುವಂತಹ ಆ ವಾಮನಾವತಾರದ ರೀತಿ ಯಾವುದಿತ್ತು ಅದು ಪರಮ ಪೂಜ್ಯರಲ್ಲಿತ್ತು. ಇದರಿಂದಾಗಿ ಪರಮ ಪೂಜ್ಯರ ಬಗ್ಗೆ ನನಗೆ ನನ್ನ ಜೀವನದಲ್ಲಿ ಕಂಡ ಒಬ್ಬ ಮಹಾಪುರುಷ ಅಂತ ಅನಿಸ್ಬಿಡುತ್ತೆ. ಅವರು ನೆನಪು ಮಾಡಿದ್ರು ಕಣ್ಣು ತೇವಗೊಳ್ಳುತ್ತೆ. ಅಂತಹ ಮಹಾ ವ್ಯಕ್ತಿತ್ವ ಪರಮ ಪೂಜ್ಯ ವಿಶ್ವೇಶತೀರ್ಥರು. ಮುಂದಿನ ದಿನದ್ದು ಇನ್ನೊಂದಿತ್ತು. ಅದರ ಮರುದಿನ ಇಡೀ ಅಯೋಧ್ಯೆಯನ್ನ ಮಿಲಿಟರಿಗೆ ಕೊಟ್ಟು ಬಿಡ್ತಾರೆ. ಕೇಂದ್ರ ಸರ್ಕಾರ ಇಡೀ ಸೇನೆಗೆ ಅದನ್ನು ಒಪ್ಪಿಸಿಬಿಡ್ತಾರೆ. ಸೇನೆಯಲ್ಲಿ ಒಮ್ಮೆ ಸೇನೆ ಅಲ್ಲಿ ಸ್ಥಾಪಿತ ಆಯಿತು ಅಂತಾದ್ರೆ ಸೇನೆಯ ಮಾತನ್ನು ಯಾರು ಇಲ್ಲ ಅನ್ನುವ ಹಾಗಿಲ್ಲ, ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಅಲ್ಲೇ ಕೊಡ್ತಾರೆ ಸೇನೆ. ಇದು ಭೀತಿ. ಆದರೆ ನಮ್ಮ ಕಾರ್ಯಾಧ್ಯಕ್ಷರಾದ MB ಪುರಾಣಿಕರು ಆ ದಿನ ಅಲ್ಲಿದ್ರು, ಜೊತೆಯಲ್ಲಿದ್ರು ಪರಮ ಪೂಜ್ಯರೊಟ್ಟಿಗೆ. ಅದೊಂದು ಘಟನೆಯನ್ನು ಅವರು ಹೇಳ್ತಾರೆ. ಅಯೋಧ್ಯೆಯನ್ನು ಬಿಡಬೇಕು, ಎಲ್ಲರೂ ಹೋಗ್ಬೇಕು ಅವರವರ ಸ್ಥಾನಕ್ಕೆ ಅಂತ ಸೇನೆ ಆಜ್ಞೆ ಮಾಡುತ್ತೆ. ಪರಮ ಪೂಜ್ಯರು ಹೊರಡುತ್ತಾರೆ. ಹೊರಟವರು ರಾಮ ಜನ್ಮಸ್ಥಾನಕ್ಕೆ ಬರ್ತಾರೆ. ಬಂದು ನನಗೆ ರಾಮನ ದರ್ಶನ ಆಗಲೇಬೇಕು ಅಂತ ಹೇಳ್ತಾರೆ. ಮಿಲಿಟರಿ ಹೇಳುತ್ತೆ ಸಾಧ್ಯವೇ ಇಲ್ಲ, ನೀವು ಹೋಗುವ ಹಾಗೇನೇ ಇಲ್ಲ ಅಂತ ಹೇಳ್ತಾರೆ. ಪುರಾಣಿಕರು ಹೇಳ್ತಾರೆ ದೇವನ ಭಗವಂತನ ನರಸಿಂಹ ಅವತಾರವನ್ನು ನಾನು ಆ ವಾಮನ ಮೂರ್ತಿಯಲ್ಲಿ ಕಂಡೆ ಅಂತ ಹೇಳ್ತಾರೆ. ನೀವು ನನಗೆ ದರ್ಶನ ಕೊಡದಿದ್ರೆ ನಾನು ಹೋಗುವುದೇ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಕೂತು ಬಿಟ್ರು. ಇಡೀ ಮಿಲಿಟರಿ ನೋಡ್ತಾ ಇದೆ, ಕೈಯಲ್ಲಿ ಗನ್ನುಗಳು, ಸುತ್ತಮುತ್ತ ಎಲ್ಲ ಮಿಲಿಟರಿ, ಅದೇ ಡ್ರೆಸ್ಸು, ಅದೇ ಮಿಲಿಟರಿಯ ಸಮವಸ್ತ್ರಗಳು. ಅದರ ಮಧ್ಯ ಈ ಸಣ್ಣ ದೇಹದ ಒಬ್ಬ ವ್ಯಕ್ತಿ ಸೇನೆಗೆ ಸವಾಲು ಹಾಕಿ ರಾಮನ ದರ್ಶನ ಆಗದೆ ನಾನು ವಾಪಸ್ ಹೋಗಲ್ಲ ಅಂತಲ್ಲ ಅನ್ನೋದನ್ನ ಒಪ್ಪಿಬಿಡ್ತಲ್ಲ ಸೇನೆ, ಒಪ್ಪಿಬಿಡ್ತಲ್ಲ. ದರ್ಶನಕ್ಕೆ ಅವಕಾಶ ಕೊಟ್ಟು ಆಮೇಲೆ ಹೊರಟರು ಶ್ರೀಗಳು. ಈ ರೀತಿ ಪೂಜ್ಯರ ಬೇರೆ ಬೇರೆ ರೂಪಗಳಿದ್ದಾವಲ್ಲ, ಜಗತ್ತಿನ ರಕ್ಷಣೆಗಾಗಿ, ಜಗತ್ತಿನ ಶಾಂತಿಗಾಗಿ, ಜಗತ್ತು ಉಳಿಬೇಕು, ಜಗತ್ತಿನಲ್ಲಿ ಸಜ್ಜನರು ಉಳಿಬೇಕು ಅನ್ನುವ ಒಂದು ಭಾವನೆಯಿಂದ ಮಾಡುವ ವ್ಯಕ್ತಿಯ ಆ ಒಂದು ಅಭಿಪ್ರಾಯಕ್ಕೆ ಇಡೀ ಜಗತ್ತು ಬಗ್ಗಬೇಕಾಗುತ್ತೆ. ಇದು ಪರಮ ಪೂಜ್ಯರ ಜೀವನದ ರೀತಿ. ಹೇಗೆ ಕರ್ನಾಟಕದ ಉತ್ತರದ ಭಾಗದ ಕಿಷ್ಕಿಂಧೆಯಿಂದ ಶ್ರೀರಾಮನ ಜೊತೆಯಲ್ಲಿ ಕನ್ನಡದ ಜನ ಬಂದರು. ಆಮೇಲೆ ಶ್ರೀರಾಮನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಆಗ್ಲಿಕ್ಕಾಗಿ ಕರ್ನಾಟಕದ ದಕ್ಷಿಣ ಭಾಗದ ನಾವೆಲ್ಲ ಹೊರಡಬೇಕಾಯಿತು. ಅದಕ್ಕೆ ಕಾರಣರು ಪರಮ ಪೂಜ್ಯ ವಿಶ್ವೇಶತೀರ್ಥರು. ಯಾಕಾಗಿ ಶ್ರೀರಾಮ ಈ 500 ವರ್ಷಗಳ ಕಾಲ ನಮ್ಮನ್ನ ಒಂದೇ ಸಮನೆ ಆಕರ್ಷಿತನನ್ನಾಗಿ ಮಾಡಿದ, ಒಂದೇ ಸಮನೆ ಸೆಳೆತ, ಒಂದೇ ಸಮನೆ ಆತನ ಕಡೆಗೆ ಹೋಗ್ಬೇಕು ಅಂತ ನಮ್ಗೆ ಯಾಕೆ ಅನಿಸಿತು? ಇದು ಶ್ರೀರಾಮನ ವ್ಯಕ್ತಿತ್ವ. ಶ್ರೀರಾಮನನ್ನ ವಾಲ್ಮೀಕಿ ಹೇಳ್ತಾರೆ, ಆತ ಮರ್ಯಾದಾ ಪುರುಷೋತ್ತಮ. ಒಬ್ಬ ಮನುಷ್ಯ ಅತಿ ಸಜ್ಜನನಾಗುವುದು, ಅತಿ ಒಳ್ಳೆಯವನಾಗುವುದು, ಅತಿ ಉತ್ತಮನಾಗುವುದು ಎಷ್ಟು ಅಂದ್ರೆ ರಾಮನಷ್ಟು. ಅದು ಬೌಂಡ್ರಿ, ಅದು ಬಾರ್ಡರ್. ಅಷ್ಟರವರೆಗೆ ಒಬ್ಬ ಮನುಷ್ಯ ಬೆಳೀಬಹುದು ಅಂತ ವಾಲ್ಮೀಕಿ ಹೇಳ್ತಾರೆ. ಅದೇ ರೀತಿ ರಾಮನ ಆ ಆಲೋಚನೆಯಲ್ಲಿ ಹೇಗೆ ಜನ ಅವನ ಹಿಂದೆ ನಿಂತರು. 250 ವರ್ಷಗಳ ಹಿಂದೆ ನಮ್ಮ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಜೀತದಾಳುಗಳು ಎಲ್ಲಿ ಬ್ರಿಟಿಷರ ಆಂಗ್ಲರ ಕಾಲೋನಿಗಳಿದ್ವು ಅಲ್ಲೆಲ್ಲ ಜೀತದ ಆಳುಗಳಾಗಿ ಹೋದರು.
ಅವರ ಭತ್ತದ ಗದ್ದೆಗಳಲ್ಲಿ, ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಹೋದರು. ಅವರ ಪರಿಶ್ರಮದ ನಂತರ ಒಂದು 5 ತಲೆಮಾರು 6 ತಲೆಮಾರುಗಳ ನಂತರ ಅಲ್ಲಿಯ ಆ ಭಾರತದಿಂದ ಹೋದ ಜನ ತಮ್ಮ ಪರಿಶ್ರಮದಿಂದ ಮುಂದೆ ಬಂದರು. ಶಿಕ್ಷಣ ಕ್ಷೇತ್ರ, ವೈದ್ಯ ಕ್ಷೇತ್ರ ಎಲ್ಲದರಲ್ಲೂ ಮುಂದೆ ಬಂದರು. ರಾಜಕಾರಣದಲ್ಲೂ ಬಂದರು. ಒಂದು 4 ವರ್ಷದ ಕೆಳಗೆ ಟ್ರಿನಿಡಾಡ್ ದೇಶದ ಪ್ರಧಾನಿ ಕಮಲಾ ಪ್ರಸಾದ್ ಅಂತ, ಅಂದ್ರೆ ಕಮಲಾ ಪ್ರಸಾದ್ ಅಂತ ಒಬ್ಬ ಹೆಣ್ಣು ಮಗಳು ಅಲ್ಲಿಯ ಪ್ರಧಾನಿ ತನ್ನ ಪೂರ್ವಜರ ಊರನ್ನು ನೋಡಬೇಕು ಅಂತ ಬಂದಾಗ ನಿತೀಶ್ ಕುಮಾರ್ ಮತ್ತೆ ಸುಶೀಲ್ ಮೋದಿ ಇವರೆಲ್ಲ ಅವರನ್ನ ಆ ಹಳ್ಳಿಗೆ ಕರ್ಕೊಂಡು ಹೋದ್ರು. ಆ ಹಳ್ಳಿಯಲ್ಲಿ ಅವರ ಹಳೆ ಮನೆಯನ್ನು ನೋಡಿದ್ರು. ಆಮೇಲೆ ಹೊರಗೆ ಬಂದ ಮೇಲೆ ಒಂದು ಸಣ್ಣ ಭಾಷಣವನ್ನು ಮಾಡ್ತಾರೆ. ಕೆಲವು ಮಾತುಗಳನ್ನು ಹೇಳ್ತಾರೆ. ಅವರು ಹೇಳ್ತಾರೆ, 300 ವರ್ಷಗಳ ಹಿಂದೆ ನಾವು ಬಂದೆವು. ಆಮೇಲೆ ನಮಗೆ ಭಾರತದೊಂದಿಗೆ ಯಾವುದೇ ಸಂಬಂಧ ಇರಲಿಲ್ಲ. ನಮ್ಮ ರೀತಿ ನೀತಿ ಪರಂಪರೆಗಳು ಹಬ್ಬಗಳು ಇದು ಯಾವುದು ನಮಗೆ ಗೊತ್ತಿರಲಿಲ್ಲ. ಆದರೆ ನಮ್ಮನ್ನು ಹಿಂದೂಗಳನ್ನಾಗಿ ಉಳಿಸಿದ ಒಂದೇ ಒಂದು, ಅದು ಅಂದ್ರೆ ನಮ್ಮ ತಾತನ ಮುತ್ತಾತನ ಯಾರೋ ಬಂದ್ರಲ್ಲ, ಅವರು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದ ರಾಮಚರಿತ ಮಾನಸ ಅಷ್ಟೇ. ಅದನ್ನು ಓದುವಷ್ಟು ದೇವನಾಗರಿ ನಮ್ಗೆ ಬರ್ತಿರ್ಲಿಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ. ಅದರಲ್ಲಿ ಏನಿದೆ ಅದೂ ನಮ್ಗೆ ಗೊತ್ತಿರಲಿಲ್ಲ. ಅದು ರಾಮನ ಕಥೆ ಅಂತ ಹೇಳ್ತಿದ್ರು, ಅಷ್ಟೇ ನಮ್ಗೆ ಗೊತ್ತು. ಆದರೆ ನಮ್ಮನ್ನು ಉಳಿಸಿದದು ರಾಮನ ಕಥೆ ಅಂತ ಹೇಳಿದೇ ಸಾಕಾಯ್ತು. ಆ ಪುಸ್ತಕ ನೋಡ್ತಾ ನಾವು ಭಾರತ ನಮ್ಮ ದೇಶ ಅಂತ ಅನ್ಕೊಂಡೇವು ಅಷ್ಟೇ ಅಂತ ಹೇಳ್ತಾರೆ. ಒಂದು ಪುಸ್ತಕ, ರಾಮನ ಒಂದು ಪುಸ್ತಕ ಅಷ್ಟೇ, ಅದನ್ನು ಓದುವ ಅಗತ್ಯವೂ ಇಲ್ಲ. ಅವರನ್ನ ಈ ದೇಶದ ಭಕ್ತರನ್ನಾಗಿ, ಈ ದೇಶದ ಪರಂಪರೆಯವರನ್ನಾಗಿ ಉಳಿಸಿದಲ್ವಾ, ಅದು ಶ್ರೀರಾಮ. ಗಾಂಧೀಜಿ ವೈಯಕ್ತಿಕವಾಗಿ ಒಬ್ಬ ಋಷಿ, ಒಬ್ಬ ಸಂತ, ಸಂಶಯನೇ ಇಲ್ಲ. ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾಗ ಹೇಳುವ ಮಾತು ನನಗೆ ಈಗಲೂ ಎಲ್ಲ ಓದಿದ ಮೇಲೂ ಅನಿಸುತ್ತೆ, ವೈಯಕ್ತಿಕವಾಗಿ ಸಂತ. ಆದರೆ ಸಾರ್ವಜನಿಕವಾಗಿ ಅವರು ಮಾಡಿದ ಕೆಲವೊಂದು ತಪ್ಪುಗಳು ಇದ್ದಾವಲ್ಲ, ನೀತಿಗಳ ಬಗ್ಗೆ ತಗೊಂಡ ನಿರ್ಧಾರ ಇದ್ದಲ್ಲ, ಅದು ಅತ್ಯಂತ ಪ್ರಮಾದವನ್ನು ಕೊಡ್ತು, ಆತಂಕವನ್ನು ಕೊಟ್ಟು ಈ ದೇಶಕ್ಕೆ. ಆದರೂ ಈ ದೇಶದ ಜನ ಅವರನ್ನು ಮಹಾತ್ಮ ಅಂತಲೇ ನಂಬಿಬಿಟ್ಟು. ಕಾರಣ ಇಷ್ಟೇ, ಪ್ರತಿದಿನ ಸಂಜೆ ರಾಮನಾಮ ಹೇಳ್ತಾರೆ, ಪ್ರತಿ ಮಾತಿಗೂ ರಾಮನನ್ನ ನೆನಪು ಮಾಡ್ತಾರೆ. ಅಂಥವನ್ನು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ ಮಹಾತ್ಮನು ಅಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಜನ ಅನ್ಕೊಂಡ್ಬಿಟ್ಟು. ಇದು ರಾಮನ ಮಹಾತ್ಮೆ, ರಾಮನ ರೀತಿ. ರಾಮ ತನಗಾಗಿ ಏನನ್ನು ಕೇಳಿಲ್ಲ, ಇದು ಅವನ ಮಹಾತ್ಮೆ. ಒಬ್ಬ ಮನುಷ್ಯ ನಮ್ಮ ದೇಶದಲ್ಲಿ ಮಹಾತ್ಮನಾಗಬೇಕು ಅಂತಾದ್ರೆ ಅಷ್ಟೇ, 10 ಜನರ ಉಪಯೋಗಕ್ಕಾಗಿ ಬದುಕುತ್ತಾನ ಸಾಕು, ಜನ ಆತನ ಮಹಾತ್ಮ ಅಂತಲೇ ಒಪ್ಕೊಂಡ್ಬಿಡ್ತಾರೆ. ಅವನಿಗೆ ತನ್ನ ದುರಾಶೆ ಇಲ್ವೇ, ಸ್ವಾರ್ಥ ಇಲ್ವೇ, ಸಾಕು, ಆತ ಮಹಾತ್ಮ. ಈ ರೀತಿ ರಾಮನನ್ನ, ಗಾಂಧಿಯನ್ನ ಮಹಾತ್ಮ ಅಂತ ಮಾಡಿದ ಶ್ರೀರಾಮ ಅಪರಂಜಿತ್ ತರಹ ದೇವರು ಹೌದು. ಆದರೆ ವಾಲ್ಮೀಕಿ ಹೇಳ್ತಾರೆ, ಅಪರಂಜಿತರ ತನ್ನ ಜೀವನವನ್ನು ಸುಟ್ಟು 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 ಚಿನ್ನ ಗಟ್ಟಿಯಾಗಿ ಅಪರಂಜಿ ಆಗುತ್ತದೆ. ಆ ಅಪರಂಜಿತನ ಈ ದೇಶವನ್ನು ಎಳ್ಕೊಂಡ್ಬಿಟ್ಟು ರಾಮನ ಬಗ್ಗೆ. ಹೇಗೆ ತನಗಾಗಿ ಏನು ಬೇಡ ಅಂತ ಹೇಳಿದ ರಾಮ ಹೇಗಿತ್ತು ಅಂತಂದ್ರೆ ವಾಲ್ಮೀಕಿ ಹೇಳ್ತಾರೆ, ಬರೀದಲ್ಲ, ಹೇಳಿದ್ದು ಲವಕುಶರಿಗೆ ಹೇಳಿದ್ದು, ಭರತ ಮತ್ತು ರಾಮರು ಆಡ್ತಾ ಇರುವಾಗ ರಾಮ ಗೆಲ್ತೀನಿ ಅಂತ ಅನ್ನುವಾಗ ರಾಮನಿಗೆ ಅನಿಸ್ಬಿಡ್ತಿದ್ದೆ, ಭರತ ಗೆದ್ರೆ ಅವನಿಗೆ ಖುಷಿ ಆಗುತ್ತಲ್ವಾ ಅಂತ ಸೋತು ಬಿಡ್ತಿದ್ದೆ. ಇದು ಶ್ರೀರಾಮ. ಹೇಗೆ ಆ ದಿನ ಸಂಜೆಯ ಹೊತ್ತಿಗೆ ಯುವರಾಜ, ರಾಮ ಯುವರಾಜ ಅನ್ನೋದು ಇಡೀ ಊರಿಗೆ ಗೊತ್ತಿತ್ತು, ರಾಜ್ಯಕ್ಕೆ ಗೊತ್ತಿತ್ತು, ಎಲ್ಲ ಕಡೆ ಸಂಭ್ರಮ. ಶ್ರೀರಾಮನಿಗೂ ಖುಷಿ ಆಗಿಲ್ವಾ? ಆಗಿತ್ತು. ಯಾಕಂತಂದ್ರೆ ಆ ನ್ಯೂಸ್ ಇದೆ ಅಲ್ವಾ, ಸುದ್ದಿಯನ್ನ ತಾಯಿಗೆ ಮತ್ತು ಸೀತೆಗೆ ಹೇಳಿದ್ದು ರಾಮನೇ ಖುಷಿಯಿಂದ ಹೇಳ್ತಾರೆ, ನಾನು ನಾಳೆ ಯುವರಾಜ ಅಂತ ಹೇಳಿ. ಮರುದಿನ ಬೆಳಿಗ್ಗೆ ಎಲ್ಲವೂ ಬದಲಾಗಿದೆ. ಏನು ಉಳಿದಿಲ್ಲ. ಸುಮಂತ್ರ ಓಡಿ ಬರ್ತಾನೆ,
ರಾಮನ ಅರಮನೆ ಬರ್ತಾನೆ, ಬರ್ಬೇಕಂತೆ ಚಿಕ್ಕಮ್ಮ ಕರೀತಾರೆ ಅಂತ ಕೈಕೇಯಿ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ದಶರಥ ಅಪ್ಪ ಬಿದ್ದಿದ್ದಾನೆ, ಒಂದು ರೀತಿ ಮಬ್ಬು ಒಂಥರ ಹಲುಬ್ತಾ ಇದ್ದಾನೆ. ಕೈಕೇಯಿ ನಿಂತಿದ್ದಾಳೆ. ಕೈಕೇಯಿ ಇನ್ನೇನು ರಾಮ ವಾಪಸ್ ಹೋಗಬಹುದು ಅಂತ ಹೇಳಿ ಕೈಕೇಯಿ ಹೇಳ್ತಾಳೆ, ರಾಮ ನಿನ್ನ ಅಪ್ಪನಿಗೆ ಏನೋ ಹೇಳ್ಬೇಕಂತ ಇದೆ ನಿಮ್ಗೆ, ಆದ್ರೆ ಹೇಳಲಿಕ್ಕೆ ಮುಜುಗರ ಆಗ್ತಾ ಇದೆ ಅವನಿಗೆ, ಅದನ್ನ ನಾನೇ ಹೇಳ್ತೀನಿ ನೋಡು. ಭರತ ರಾಜ ಆಗ್ಬೇಕು, ನೀನು 14 ವರ್ಷ ಕಾಡಿಗೆ ಹೋಗ್ಬೇಕು, ಇದು ನಿನ್ನ ಅಪ್ಪನ ಇಚ್ಛೆ, ಅದನ್ನು ಹೇಳಲಿಕ್ಕೆ ಯಾಕೋ ಒದ್ದಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ವಾಲ್ಮೀಕಿ ಹೇಳ್ತಾರೆ, ರಾಮನ ಮುಖದಲ್ಲಿ ಕಿಂಚಿತ್ತೂ ಬದಲಾವಣೆ ಆಗಿಲ್ಲ, ಕಿಂಚಿತ್ತೂ ಬದಲಾವಣೆ ಆಗಿಲ್ಲ. ಹೇಳ್ತಾನಂತೆ, ಚಿಕ್ಕಮ್ಮ ಅಮ್ಮ ಅಯ್ಯ ಇದನ್ನು ನೀನೇ ನನಗೆ ಹೇಳಿದ್ರೆ ಸಾಕಿತ್ತಲ್ವಾ, ಅಪ್ಪನಿಗೆ ಯಾಕೆ ತೊಂದರೆ ಕೊಟ್ಟಿಯಾ ಅಂತ ಹೇಳಿದ್ನಂತೆ. ದಶರಥ ಹಲುಬ್ತಾ ಇದ್ದವನು ರಾಮನ ಸ್ವರ ಕೇಳಿದ್ಕೂಳೆ ಎದ್ದು, ಇರು ನೀನು ನನ್ನನ್ನು ಸೆರೆಮನೆಗೆ ಇಟ್ಟು ಬಿಡು ಮತ್ತು ನೀನು ರಾಜ ಆಗು, ಇದು ನನ್ನ ಆಜ್ಞೆ ಅಂತ ಹೇಳ್ತಾನೆ. ರಾಮ ತನ್ನ ನಿರ್ಧಾರದಿಂದ ವಾಪಸ್ಸಿದ್ದ. ಕೊನೆಗೆ ದಶರಥ ಹೇಳ್ತಾನೆ, ಮಗು ಇವತ್ತೊಂದು ರಾತ್ರಿ ಇದ್ದು ಬಿಡು, ನಿನ್ನವನ್ ಮುಖವನ್ನು ನೋಡ್ತಾ ನೋಡ್ತಾ ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾನೆ. ರಾಮ ಹೇಳ್ತಾನಂತೆ, ವಾಲ್ಮೀಕಿ ಹೇಳ್ತಾರೆ, ಅಪ್ಪ ಈಗ ಏನೋ ನನಗೆ ಕಾಡಿಗೆ ಹೋಗ್ಬೇಕು ಅಂತ ಅನಿಸಿದೆ, ಬೆಳೆದಾಗುವುದ್ರೊಳಗೆ ನನ್ನ ಮನಸ್ಸು ಬದಲಾದ್ರೆ ಹೋಗೇ ಬಿಡ್ತೀನಿ ಅಂತ ಹೇಳ್ತಾನೆ. ಇದು ರಾಮ, ಇದು ರಾಮ. ಹಾಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಇಬ್ರು ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದವರು. ಒಬ್ಬಾಕೆ ಕೈಕೇಯಿ, ಇನ್ನೊಬ್ಬ ಶ್ರೀರಾಮನ್. ಇವರಿಬ್ರೆ, ಮತ್ತೆ ಯಾರು? ಇದು ರಾಮ. ಸುಮಂತ್ರನಿಗೆ ರಥಕ ಅಂತ ಹೇಳ್ತಾನೆ, ಸೀತೆ ಬರ್ತಾಳೆ ಬೇಡ ಅಂತಾನೆ, ಸೀತೆ ಬರ್ತಾಳೆ, ಲಕ್ಷ್ಮಣನ್ ಬರ್ತಾನೆ, ರಥದ ಮೇಲೆ ಕೂತಿದ್ದಾನೆ ರಾಮ. ರಥ ಅವನ ಅರಮನೆಯಿಂದ ದಶರಥ ಇದ್ದ ಕೈಕೇಯಿ ಅರಮನೆಯ ಮುಂದೆ ಬರ್ತಾ ಇರುವಾಗ ದಶರಥನಿಗೆ ಸುದ್ದಿ ಗೊತ್ತಾಗುತ್ತೆ. ಇದ್ದ ಬಿದ್ದ ಶಕ್ತಿಯನ್ನು ಉಪಯೋಗಿಸಿಕೊಂಡು ತೆವಳಿಕೊಂಡು ಹೆಪ್ಪಾಗಿಲಿಗೆ ಬಂದು ಆ ರಥ ಹೋಗ್ತಾ ಇರುವಾಗ ಸುಮಂತ್ರ ನಿಲ್ಲು ಅಂತ ಕೂಗ್ತಾನೆ. ಸುಮಂತ್ರ ಕಡಿವಾಣವನ್ನು ಸ್ವಲ್ಪ ಟೈಟ್ ಮಾಡ್ತಾನೆ, ಗಟ್ಟಿಯಾಗಿ ಎಳಿತಾನೆ ಕುದುರೆ ನಿಲ್ಲಿ ಅಂತ. ರಾಮ ಹೇಳ್ತಾನಂತೆ, ಹೋಗು ಮುಂದೆ ಹೋಗು ಅಂತ. ಸುಮಂತ್ರ ಹೇಳ್ತಾನಂತೆ, ಮಹಾರಾಜ ಹೇಳ್ತಾ ಇದ್ದಾನೆ, ನಾನು ಹೇಗೆ ನಿಲ್ಲದೇ ಇರಲಿ ಅಂತ. ರಾಮ ಹೇಳ್ತಾನಂತೆ, ಶ್ರೀರಾಮ ಹೇಳ್ತಾನೆ, ಆ ಗಲಾಟೆ ಮಧ್ಯೆ ಆ ಜನರೆಲ್ಲ ಮಾತಾಡುವ ಮಧ್ಯ ನನಗೆ ಏನೂ ಕೇಳಿಲ್ಲ ಅಂತ ಹೇಳಿಬಿಡು ಬಂದ್ಮೇಲೆ ಅಂತ ರಾಮ ಹೇಳ್ತಾನೆ. ರಾಜ್ಯವನ್ನು ಬಿಡ್ಲಿಕ್ಕೆ ನೆವವನ್ನು ಹುಡುಕುವ ರಾಮ, ನನಗೆ ಇಲ್ಲೊಬ್ರು ಮುಖ್ಯಮಂತ್ರಿಗಳು ಅವರಿಗೆ ವಿಶ್ವಾಸ ಮತ ಕಳೀತಾರೆ. ಅವರು ಅವರ ಅಧಿಕಾರದಿಂದ ಬಿಡಬೇಕು ಅಂತ ಆಗುತ್ತೆ. ಆದರೆ ಆಗಿನ ದೊಡ್ಡ ಗಲಾಟೆ ಆಗುತ್ತೆ ಅವರ ಪಕ್ಷದ ಆಫೀಸಿನ ಮುಂದೆ. ಜನ ಎಲ್ಲ ಸೇರಿರ್ತಾರೆ. ಒಬ್ಬ ಅವರ ಚಪ್ಪಲಿಯನ್ನು ಹಿಡ್ಕೊಂಡು ತನ್ನ ಜೇಬೊಳಗೆ ಹಾಕೊಂಡು ಓಡ್ತಾನೆ, ಅವರು ಗವರ್ನರ್ ಮನೆಗೆ ಹೋಗಬಾರ್ದು ಅಂತ. ಕೊನೆಗೂ ಇವರು ಗವರ್ನರ್ ಮನೆಗೆ ಹೋಗ್ಲಿಲ್ಲ. ಪ್ರೆಸ್ಸಿನವರು ಕೇಳಿದ್ರು, ನೀವು ಯಾಕೆ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಇದು ವಿಶ್ವಾಸ ಇಲ್ಲ ಅಂದ್ಮೇಲೆ ಯಾಕೆ ನೀವು ಹೋಗ್ಲಿಲ್ಲ ಅಂದ್ರೆ, ನನಗೆ ಚಪ್ಪಲಿ ಸಿಗ್ಲಿಲ್ಲ, ಚಪ್ಪಲಿ ಹೋಗಿತ್ತು ಅಂತ. ಇವ್ರು ಹೋಗೋದು ಕಾರಣದಲ್ಲಿ ಗವರ್ನರ್ ಮನೆ ಮೇಲೆ ಸಿಮೆಂಟ್ ಇದೆ, ಅಲ್ಲಿಗೆ ಹೋಗ್ಬೋದಾಗಿತ್ತು. ಚಪ್ಪಲಿಗಾಗಿ ಒಂದು ದಿನ ತನ್ನ ಅಧಿಕಾರವನ್ನು ಉಳಿಸಬೇಕು ಅನ್ನುವ ವಾತಾವರಣವನ್ನು ನಾವು ಇವತ್ತು ನೋಡ್ತೀವಿ. ನೆವ ಹುಡುಕಿ ಕಾಡಿಗೆ ಹೋಗಲಿಕ್ಕೆ ನೆವ ಹುಡುಕಿ ಅದಕ್ಕೆ ಬೇಕಾದ ಪೂರಕ ವಿಚಾರವನ್ನು ತುಂಬಿಸುವುದಿದೆಯಲ್ಲ, ಇದು ಶ್ರೀರಾಮ. ಆ ದಿನ ಚೊಚ್ಚಲ ಹೆರಿಗೆಯ ಹೆಣ್ಣು ಮಕ್ಕಳು ತಮ್ಮ ಮಗುವಿಗೆ ಎದೆ ಹಾಲು ಕೊಡ್ಲಿಲ್ವಂತೆ. ಛೀ, ನೀನು ಹುಟ್ಟಿದ ಈ ಕ್ಷಣದಲ್ಲಿ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ, ಎಂಥ ಪಾಪಿ ಮಗುವೆ ನೀನು ಅಂತ ಸಿಟ್ಟಲ್ಲಿ ತನ್ನ ಮೊದಲ ಮಗುವಿಗೆ ಎದೆ ಹಾಲು ಕೊಡ್ಲಿಲ್ಲ. ಒಬ್ಬ ರಾಜನಲ್ಲಿ ತಮ್ಮ ಅಣ್ಣನನ್ನು ಹುಡುಕಿದ್ರಲ್ಲ ಹೆಣ್ಣು ಮಕ್ಕಳು, ಅಪ್ಪನನ್ನು ಹುಡುಕಿದ್ರಲ್ಲ, ಒಬ್ಬ ಅಮ್ಮನನ್ನು ಹುಡುಕಿದ್ರಲ್ಲ ತಮ್ಮ ರಾಜನಲ್ಲಿ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದಿದೆ ಒಬ್ಬ ರಾಜನಿಗೆ? ಆಗಿನ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರಂತೆ ಸೈನಿಕರು, ಸೊಂಟದಲ್ಲಿ ಆ ಖಡ್ಗವನ್ನು ಇಟ್ಕೊಂಡು ಬರ್ತಾರೆ. ಊಟಕ್ಕೆ ಕುತ್ಕೊಳ್ಳುವಾಗ ಖಡ್ಗವನ್ನು ಪಕ್ಕಕ್ಕೆ ಇಡ್ತಾರೆ. ಪತ್ನಿಯರು ಊಟ ಬಡಿಸುವಾಗ, ಅನ್ನ ಬಡಿಸುವಾಗ ಹೇಳ್ತಾರಂತೆ, ನಿಮ್ಮ ಸೊಂಟದಲ್ಲಿರುವ ಖಡ್ಗಕ್ಕೆ ಧಿಕ್ಕಾರ ಇರಲಿ,
ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ, ನೀವು ನಿಮ್ಮ ಖಡ್ಗ ಸುಮ್ಮನೆ ಕೂತಿದೆ ಅಲ್ವಾ ಅಂತ ಹೇಳ್ತಾರಂತೆ. ವಾಲ್ಮೀಕಿ ಹೇಳುದು ಧ್ವನಿಸುವುದು ಏನು ಅಂತಂದ್ರೆ, ಆ ದಿನ ಯಾರಾದ್ರೂ ಒಬ್ಬ ಎದ್ದು ನಿಂತು ಇಡೀ ಸೈನ್ಯಕ್ಕೆ ರಾಮನನ್ನ ನಿಲ್ಲಿಸಿಬಿಟ್ಟು ಅವನನ್ನು ರಾಜನನ್ನಾಗಿ ಮಾಡುವ ಅಂದ್ರೆ ಇಡೀ ಸೈನ್ಯ ದಂಗೆ ಹೇಳ್ತಿತ್ತು ಅಂತ. ಇದು ವಾಲ್ಮೀಕಿಗಳು ಹೇಳುವ ಧ್ವನಿಸುವ ವಿಚಾರ. ವಿಶ್ವಾಮಿತ್ರ ಕರ್ಕೊಂಡು ಬರ್ತಾರೆ. ಬಾಲಕ ಊನ 16 ವರ್ಷ ಅಂತಲೇ ದಶರಥ ಹೇಳ್ತಾನೆ. 16 ವರ್ಷನೂ ಆಗಿರಲಿಲ್ಲ. ಲಕ್ಷ್ಮಣ ಮತ್ತು ರಾಮರನ್ನ ಜಗತ್ತು ಹೇಗೆ ಅಂತ ತೋರಿಸ್ಬೇಕು, ಜಗತ್ತಿನಲ್ಲಿ ದುಷ್ಟರು ಹೇಗಿದ್ದಾರೆ ಅಂತ ಹೇಳಬೇಕು, ಅವರನ್ನ ನಿವಾರಿಸುವುದು ಹೇಗೆ ಅಂತ ತಿಳಿಸ್ಕೊಡ್ಬೇಕು, ಅವರಲ್ಲಿ ಆತ್ಮವಿಶ್ವಾಸ ತರಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲವನ್ನ ಅವನ ಮುಂಚಿನ ವಂಶದ ರಾಜರ ಬಗ್ಗೆ ಎಲ್ಲ, ರಸಗರನ ಬಗ್ಗೆ, ಭಗೀರಥನ ಬಗ್ಗೆ, ಗಂಗಾವತರಣದ ಬಗ್ಗೆ ಎಲ್ಲವನ್ನು ಹೇಳ್ತಾ 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 ಗೌತಮರ ಆಶ್ರಮಕ್ಕೆ ಬರ್ತಾರೆ. ವಿಶ್ವಾಮಿತ್ರರು ಬರ್ತಾರೆ. ಎಲ್ಲ ಕಡೆ ಶೂನ್ಯ, ಏನು ಸದ್ದಿಲ್ಲ, ಒಂದು ರೀತಿ ನಿರ್ಜನ. ರಾಮ ಕೇಳ್ತಾನೆ, ಗುರುಗಳೇ ಏನಿದು, ಯಾರ ಆಶ್ರಮ ಇದು ಅಂತ. ಆಗ ಗೌತಮ ಅಹಲ್ಯರ ವಿಚಾರವನ್ನ ತಿಳಿಸ್ತಾರೆ, ವಿಶ್ವಾಮಿತ್ರರು ತಿಳಿಸ್ತಾರೆ. ವಾಲ್ಮೀಕಿ ಕಲ್ಲಾದ ಕಥೆ ಎಲ್ಲೂ ಹೇಳೋದು, ಅದೃಶ್ಯ ಆಗಿದ್ರು ಅಂತ ಹೇಳ್ತಾರೆ. ಹೌದಲ್ವಾ? ಇವತ್ತಿನ ದಿನದಲ್ಲೂ ನೋಡ್ತೀವಿ, ಇಂತಹ ತಪ್ಪು ಎಲ್ಲಾದ್ರೂ ನಡೆದ್ರೆ ಆ ಮಗುವಿಗೆ, ಹೆಣ್ಣು ಮಗುವಿಗೆ ಅದೃಶ್ಯ ಸಮಾಜದಿಂದ ದೂರನೇ ಇರಬೇಕು, ಬೇರೆ ದಾರಿ ಇಲ್ಲ. ಅಂತ ಸ್ಥಿತಿ ಇರುವಾಗ ಆ ಕಾಲದಲ್ಲಿ ಹೇಗಿದ್ದಿರ್ಬೋದು? ಅದೃಶ್ಯವಾದ ಅಹಲ್ಯೆ ಬರ್ತಾಳೆ. ಬಂದಾಗ ಅಹಲ್ಯೆಯ ಕಾಲಿಗೆ ನಮಸ್ಕಾರ ಮಾಡ್ತಾರೆ ರಾಮ ಮತ್ತು ಲಕ್ಷ್ಮಣ. ಮುಗೀತು ಶಾಪ, ಮುಗೀತು ಶಾಪ. 16 ವರ್ಷದ ಬಾಲಕನಿಗೆ ಗೊತ್ತಿತ್ತಲ್ಲ ಜುರಿಸ್ಪ್ರುಡೆನ್ಸ್, ಕಾನೂನಿನ ರೀತಿ ಹೇಗೆ, ಕಾನೂನಿನ ಬೆಳವಣಿಗೆ ಹೇಗೆ. ಒಂದು ಶಿಕ್ಷೆಗೆ ಜೀವನ ಪೂರ್ತಿ ಶಿಕ್ಷೆಯ, ಒಂದು ತಪ್ಪಿಗೆ ಜೀವನವೇ ಶಾಶ್ವತ ಅಲ್ಲದೆ ಇರುವಾಗ ಶಿಕ್ಷೆ ಶಾಶ್ವತ ಇರಬೇಕೆ? ರಾಮನ ಆಲೋಚನೆ ಅಬ್ಬ, 16 ವರ್ಷದ ಬಾಲಕ ಎಂತ ಆಲೋಚನೆ ಮಾಡಿಬಿಟ್ಟ. ಒಂದು ಹೆಣ್ಣು ಮಗಳ ಕಣ್ಣೀರಿಗೆ ಕಾರಣ ಆಕೆ ಮಾತ್ರ ಅಲ್ಲ, ಒಬ್ಬ ಪುರುಷ ಇರ್ತಾನೆ. ಇದು ಗೊತ್ತಿತ್ತಲ್ಲ ಅವನಿಗೆ, ಯುವರಾಜನಿಗೆ ಗೊತ್ತಿತ್ತಲ್ಲ. ಎಂತಹ ಈ ದೇಶದ ಹೆಣ್ಣು ಮಕ್ಕಳ ಕಣ್ಣೀರಿನ ಬಗ್ಗೆ ಆಲೋಚನೆ ಮಾಡಿದವರಿದ್ರು. ಒಬ್ಬ ಶ್ರೀರಾಮ, ಇನ್ನೊಬ್ಬ ಶ್ರೀಕೃಷ್ಣ. ಹೆಣ್ಣು ಮಕ್ಕಳ ನೋವು ಅರ್ಥ ಮಾಡಿಕೊಂಡ ಮೊದಲ ರಾಜಕಾರಣಿಗಳು. ಅದನ್ನೇ ಮನೋಹರ್ ಲೋಹಿಯ, ರಾಮ್ ಮನೋಹರ್ ಲೋಹಿಯ ಅವ್ರ ಕಡೆ ಹೇಳ್ತಾರೆ, ಈ ದೇಶದಲ್ಲಿ, ಈ ದೇಶವನ್ನ ಒಂದು ಮಾಡಿದ್ದು 3 ಜನ. ಪಶ್ಚಿಮದಿಂದ ಪೂರ್ವಕ್ಕೆ ಜೊತೆ ಮಾಡಿದ್ದು ಭಾರತವನ್ನ ಕೃಷ್ಣ, ಉತ್ತರದಿಂದ ದಕ್ಷಿಣಕ್ಕೆ ಇಡೀ ಭಾರತವನ್ನ ಜೊತೆ ಮಾಡಿದ್ದು ಶ್ರೀರಾಮ, ಇಡೀ ಕೈಲಾಸವನ್ನ ಭಾರತದ ಹೃದಯವನ್ನಾಗಿಸಿದ್ದು ಶಿವ. ಹಾಗೆ ನೋಡಿದ್ರೆ ರಾಮ್ ಮನೋಹರ್ ಲೋಹಿಯ ನಾಸ್ತಿಕ. ಈ ರೀತಿ ಇಡೀ ದೇಶಕ್ಕೆ ಒಂದು ಮಾರ್ಗವನ್ನು ತೋರಿಸಿದ ರಾಮ, ಅವನ ರೀತಿಯಲ್ಲಿ ನಾವು ನಡೆಯುವುದರಿಂದಾಗಿ 500 ವರ್ಷಗಳ ಕಾಲ ಅವನ ನೆನಪಿನಲ್ಲಿ ನಾವು ಈ ಸಂಘರ್ಷವನ್ನು ಮುಂದುವರಿಸ್ತಾ ಬಂದೆವು. ರಾಮನ ಸೇತುವೆ ಕಟ್ಟುವಾಗ ಜನಪದರ ಒಂದು ಕಥೆ ಹೇಳ್ತಾರೆ, ರಾಮಾಯಣದಲ್ಲಿ ಬರುವುದಿಲ್ಲ, ವಾಲ್ಮೀಕಿ ಎಲ್ಲ ಹೇಳಿ. ಒಂದು ಅಳಿಲು ಆ ಸೇತುವೆ ಕಟ್ಟಲಿಕ್ಕೆ ಒಂದು ಹಿಡಿ ಮಣ್ಣನ್ನ ಹಿಡ್ಕೊಂಡು ಬಂತಂತೆ. ಅದರಿಂದ ಕೃತಾರ್ಥವಾಯಿತು. ಶ್ರೀರಾಮ ಅದನ್ನ ಎತ್ತಿ ಅದರ ಬೆನ್ನಿನ ಮೇಲೆ ತನ್ನ ಬೆರಳನ್ನ ಆಡಿಸಿದಂತೆ ಅಳಿಲಿನ ಬೆನ್ನು ಬಂಗಾರ ಆಯ್ತು. ಜನಪದರು ಹೇಳ್ತಾರೆ, ನಾವು 500 ವರ್ಷಗಳ ಕಾಲ ಕಳೆದು ನಮ್ಮ ಬಾಳನ್ನು ಬಂಗಾರ ಮಾಡುವ ಸಮಯ ಇವತ್ತು ಬಂದಿದೆ. ರಾಮನ ಸೇವೆಗಾಗಿ, ರಾಮನ ಜನ್ಮಸ್ಥಾನದಲ್ಲಿ ಕಟ್ಟುವ ದೇವಸ್ಥಾನಕ್ಕಾಗಿ ನಾವು ಇವತ್ತು ಆ ಅಳಿಲಿನ ಸೇವೆ ಮಾಡಲಿಕ್ಕೆ ಹೊರಟೆವಲ್ಲ. ಇದು ಬಾಳನ್ನು ಬಂಗಾರ ಮಾಡುವ ರಾಮನ ಆಶೀರ್ವಾದ. ಇಲ್ದಿದ್ರೆ ಒಂದು 50 ವರ್ಷದ ಹಿಂದೆ ಇದು ಆಗಿದ್ದಿದ್ರೆ, ನಾವು 100 ವರ್ಷದ ಹಿಂದೆ ಆಗಿದ್ದಿದ್ರೆ ನಾವು ಇರ್ತಿರ್ಲಿಲ್ಲ, ಅಥವಾ 100 ವರ್ಷದ ನಂತರ ಆಗಿದ್ದಿದ್ರೆ ನಾವು ಇರ್ತಿರ್ಲಿಲ್ಲ. ನಮ್ಮ ಭಾಗ್ಯ ಈ ಜೀವನದಲ್ಲಿ ರಾಮನ ಆ ಸೇವೆಗಾಗಿ ಅಳಿಲಾಗುವ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅಳಿಲಾಗೋಣ, ಕೊಡುವ ಮೊತ್ತದಲ್ಲಿ ಅಲ್ಲ, ಆ ಭಾವನೆ. ಅಳಿಲಾಗೋಣ, ರಾಮನ ಸೇವೆಯಲ್ಲಿ ಪಾಲ್ಗೊಳ್ಳೋಣ, ನಮ್ಮ ಜೀವನವನ್ನ ಬಂಗಾರ ಮಾಡೋಣ ಹೇಳ್ತಾ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ನಮಸ್ಕಾರಗಳು.
आपदामपहर्तारं दातारं सर्वसंपदां ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ. ಶ್ರೀರಾಮ ಅಂದರೆ ಏನು, ಯಾರು, ಎಷ್ಟು ಅನ್ನೋದನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ನಮ್ಮ ಶಣಿಯವರು. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ರಾಮನ್ನ ಪಶ್ಯೇತು ಎಂಚ ರಾಮೋ ನ ಪಶ್ಯತಿ ಉಭೌತೌ ನಿಖಿಲೌ ಲೋಕೆ ಸ್ವಾತ್ಮಾಪ್ಯೇನಂ ವಿಗಾಢತೆ. ಇಬ್ಬರಿಗೆ ಆಗಿನ ಕಾಲದಲ್ಲಿ ಧಿಕ್ಕಾರ ಇರ್ತಿತ್ತಂತೆ. ಯಾರಿಗೆ ಕೇಳಿದರೆ, ಆ ಧಿಕ್ಕಾರ ಹಾಕೋರು ಯಾರು ಕೇಳಿದರೆ ಇನ್ಯಾರೋ ಅಲ್ಲ, ಅವರವರೇ ತಮಗೆ ತಾನೆ. ಯಾರು ಹಾಕೋತಾ ಇದ್ರು? ಎಷ್ಟು ರಾಮನ್ನ ಪಶ್ಯೇತು, ಯಾರು ರಾಮನನ್ನು ಬದುಕಿನಲ್ಲಿ ಒಂದು ಬಾರಿಯೂ ಕಂಡೇ ಇಲ್ವೋ ಅವನಿಗೆ ಧಿಕ್ಕಾರ. ಯಾರು ಹಾಕ್ತಾ ಇರೋದು ಮತ್ತೊಬ್ಬರಲ್ಲ, ಅವನ ಒಳ ಮನಸ್ಸೇ. ಏನು ನೀನು ಇನ್ನೂ ರಾಮನ ಕಂಡಿಲ್ಲ, ಇನ್ನೂ ರಾಮನ ಕಂಡಿಲ್ಲ, ಇನ್ನೂ ರಾಮನ ಕಂಡಿಲ್ಲ, ಇನ್ನು ಬದುಕಿ ಧಿಕ್ಕಾರ ಇರಲಿ. ಇನ್ನೊಬ್ಬಾತನೇ ಧಿಕ್ಕಾರ, ಎಂಚ ರಾಮೋನ ಪಶ್ಯತೆ. ಯಾರ ಮೇಲೆ ರಾಮನ ದೃಷ್ಟಿ ಒಂದು ಬಾರಿಯೂ ಬಿದ್ದೇ ಇಲ್ವೋ, ರಾಮನ ದೃಷ್ಟಿಗೆ ಬೀಳುವಂತಹ ಕಾರ್ಯ ಮಾಡಿ ಇಲ್ವೋ, ಅವನನ್ನು ಕೂಡ ಅವನಿಗೂ ಧಿಕ್ಕಾರ ಇರ್ತಿತ್ತು. ಯಾರೋ ಧಿಕ್ಕಾರ ಹಾಕೋದಲ್ಲ, ಅವನ ಒಳ ಮನಸ್ಸೇನೋ ಧಿಕ್ಕಾರ ಹಾಕ್ತಾ ಇತ್ತು. ರಾಮನ ಕಣ್ಣಿಗೆ ಬೀಳುವ ಒಂದು ಕಾರ್ಯ ಮಾಡಿಲ್ಲ ನೀನು, ನಿನಗೆ ಧಿಕ್ಕಾರ ಇರಲಿ, ನಿನಗೆ ಧಿಕ್ಕಾರ ಇರಲಿ. ಇದು ರಾಮನ ವ್ಯಕ್ತಿತ್ವ. ವ್ಯಕ್ತಿ ಇಲ್ಲದೆ ಹೋದಾಗ ದೊಡ್ಡದಾಗುವುದು ಅನೇಕ ಕಡೆ ಇದೆ. ಸಂತ ಎಮ್ಮೆಗೆ ಹಾಲು ಜಾಸ್ತಿ ಮಾತಿದೆ, ಹಾಗೆ ಅನೇಕ ಇದೆ. ಆದರೆ ವ್ಯಕ್ತಿ ಇರುವಾಗಲೇನೆ ಇಂತಹ ಎತ್ತರವನ್ನು ಏರೋದು ಬಹಳ ಕಷ್ಟ ಇದೆ. ಇದು ರಾಮನ ವ್ಯಕ್ತಿತ್ವ. ವಾಲ್ಮೀಕಿ ಮಹರ್ಷಿಗಳು ಇಬ್ಬರಿಗೆ ಧಿಕ್ಕಾರವನ್ನು ತೋರಿಸಿದರು. ಈ ಮೂರನೇದ್ದು ನಾವು ಸೇರಿಸಬೇಕು. ಯಾರು ಇವತ್ತು ರಾಮನ ಮಂದಿರ, ಇಂತಹ ರಾಮನ ಭವ್ಯ ಮಂದಿರ, ರಾಮನ ಜನ್ಮಭೂಮಿಯಲ್ಲಿ ಜನನೀ ಜನ್ಮಭೂಮಿ ಸ್ವರ್ಗಾದಿ ಕರೆಯಸಿ ಅಂತ ಘೋಷಣೆ ಹೊಡಿಸಿರತಕ್ಕಂತಹ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗ್ತಾ ಇರುವಾಗ ಯಾರು ಕೈ ಜೋಡಿಸಿ ಇಲ್ವೋ, ನಾಳೆ ಆ ಕೆಲಸ ಮುಗಿದ ಮೇಲೆ ಆತನ ಇದೇ ಯಾರ್ಯಾರಲ್ಲ ಅವನ ಒಳ ಮನಸ್ಸು. ಅದಕ್ಕೆ ಆತ್ಮದ ಆಗದ ರೀತಿಯಲ್ಲಿ ನಾವೆಲ್ಲ ಕುತ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡು ಉತ್ತಮವಾಗಿರತಕ್ಕಂತಹ ವಿಚಾರಗಳನ್ನು ಮಂಡಿಸಿರತಕ್ಕಂತಹ ಕಿರಣಾಚಾರ್ಯರು, ನಮ್ಮ ನಾಗಸಿದ್ಧಿಗೆ ಆಚಾರ್ಯರು ಹಾಗೂ ಶಣೆಯವರಿಗೆ ನಾವು ಶ್ರೀರಾಮಚಂದ್ರದ ಶ್ರೀಕೃಷ್ಣನ ಅನುಗ್ರಹ ಪ್ರಾರ್ಥಿಸುತ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಬಾಯಿರು ಇಟ್ಟುಕೊಳ್ಳೋದಕ್ಕೆ ದೊಡ್ಡ ಶೋಭೆಯನ್ನು ತಂದಿದ್ದಾರೆ. ನೆರೆದಿರತಕ್ಕ ವಿದ್ಯಾರ್ಥಿಗಳೆಲ್ಲರಿಗೂ ಶ್ರೀರಾಮಚಂದ್ರನ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬಹಳ ಸುಂದರವಾದ ಸಭೆಯನ್ನು ಹಿರಿಯರೆಲ್ಲ ನಡೆಸಿಕೊಟ್ಟಿದ್ದಾರೆ. ಶಣಿಯವರು ಪೂಜ್ಯ ಶ್ರೀಪಾದರಿಂದ ಮಂತ್ರಾಕ್ಷತೆಯನ್ನು ಪಡೆಯಬೇಕು. ಒಳ್ಳೆಯ ಅಧ್ಯಾಪಕ ಪಾಠ ಹೇಳುವ ಕ್ರಮದಲ್ಲಿ ಎಲ್ಲರ ಮನಸ್ಸನ್ನು ಆಕರ್ಷಿಸಿದ್ದಾರೆ ಶಣಿಯವರು. ಅವರಿಗೆ ಆಶೀರ್ವಾದ ಮಾಡಿದ ಪೂಜ್ಯ ಶ್ರೀಪಾದರಿಗೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮ ಸಲ್ಲಿಸ್ತೇವೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ಆಗಮಿಸಿರುವುದರಿಂದ ಪೂಜ್ಯ ಶ್ರೀಪಾದರು ಅಲ್ಲಿ ದರ್ಶನ ಕೊಡುವುದಕ್ಕೆ, ಚರ್ಚೆ ನಡೆಸುವುದಕ್ಕೆ ಹೊರಡಬೇಕಾಗಿದೆ. ಪೂಜ್ಯ ಶ್ರೀಪಾದರನ್ನು ನಾವು ಕಳಿಸಿಕೊಡ್ತೇವೆ. ಇವತ್ತು ಉತ್ತಮವಾದ ಚರ್ಚೆಯನ್ನು ನಡೆಸಿರತಕ್ಕಂತಹ ನಮ್ಮ ನಾಗಸಂಪಿಗೆ ಆಚಾರ್ಯರು ಮತ್ತು ಕಿರಣಾಚಾರ್ಯರು ವಿಶಿಷ್ಟವಾದ ವಿಷಯಗಳನ್ನು ಮನಸ್ಸಿಗೆ ನಾಟುವ ಹಾಗೆ ಸಂಗ್ರಹ ಮಾಡಿ ನಿರೂಪಿಸಿದ್ದಾರೆ. ಇಬ್ಬರಿಗೂ ನಮ್ಮ ಸಂಸ್ಥೆಯ ವತಿಯಿಂದ, ನನ್ನ ವೈಯಕ್ತಿಕ ನೆಲೆಯಿಂದ ಭಕ್ತಿಪೂರ್ವಕವಾದ ಪ್ರಣಾಮಗಳ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶಣಿಯವರ ಪ್ರವಚನ ಮತ್ತೆ ಈಗ ಇಲ್ಲಿ ಸೇರಿರುವ ವಿದ್ಯಾರ್ಥಿಗಳು ಬಹುಶಃ ಕೇಳಲಿಲ್ಲ. ಹಿಂದೆ ನಾವೆಲ್ಲ ಬಾಲ್ಯದಲ್ಲಿ ಕೇಳಿದ್ದೂ ಇದೆ. ಅವರು ವಿಷಯವನ್ನು ನಿರೂಪಿಸುವ ಹೊತ್ತಿಗೆ ಪ್ರತಿಯೊಬ್ಬರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಂಡು ನಾವೊಂದು ಕಾದಂಬರಿಯನ್ನು ಓದ್ತಾ ಇದ್ದೇವೋ, ಸಾಕ್ಷಾತ್ ವಾಲ್ಮೀಕಿಯನ್ನೇ ಅಧ್ಯಯನ ಮಾಡ್ತಾ ಇದ್ದೇವೋ ಅನ್ನುವ ಭಾವ ಹುಟ್ಟುವ ರೀತಿಯಲ್ಲಿ ನಮಗೆ ವಿಷಯವನ್ನು ಮುಟ್ಟಿಸುವುದು ಮಾತ್ರ ಅಲ್ಲ, ತಟ್ಟಿಸುವ ಕೆಲಸವನ್ನು ಮಾಡ್ತಾರೆ. ಅಂತಹ ವಾಗ್ಮಿಗಳು ನಮ್ಮ ಸಮಾಜದಲ್ಲಿ ತುಂಬ ಅಪೇಕ್ಷಿತ. ಇವತ್ತು ನಮ್ಮ ಶ್ರೀರಾಮ ಮಂದಿರದ ದೃಷ್ಟಿಯಿಂದ ಧನ ಸಂಗ್ರಹದ ಯೋಜನೆ ಪೂಜ್ಯ ಶ್ರೀಪಾದರ ಸನ್ನಿಧಾನದಿಂದ ಬಹಳ ಯಶಸ್ವಿಯಾಗಿ ನಡೆದಿದೆ. ಸುಮಾರು 4 ಲಕ್ಷಕ್ಕೂ ಮೀರಿ ಧನ ಸಂಗ್ರಹ ಇದರ ಒಳಗೆ ನಡೆದಿದೆ ಅನ್ನೋದು ತುಂಬ ಸಂತಸದ ವಿಷಯ.
ಇನ್ನು ಮುಂದೆಯೂ ಕೂಡ ಕೊಡುವುದಕ್ಕೆ ವಾಗ್ದಾನ ಮಾಡಿರ್ತಕ್ಕಂತಹ ನಮ್ಮ ಸುತ್ತ ಅನೇಕ ಅಧ್ಯಾಪಕರು ಇನ್ನೂ ಕೊಡುವುದಕ್ಕಿದ್ದಾರೆ. ನಮ್ಮ ಮೆಷಿನ್ ಬುಕ್ ಖಾಲಿ ಆಗೋಗಿದೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಊಟಕ್ಕೆ ಅಂತ ಇಟ್ಟಿರುವ ದುಡ್ಡನ್ನೆಲ್ಲ ರಾಮ ಮಂದಿರಕ್ಕೆ ಹಾಕಿದ್ದಾರೆ. ಬೆಳೆದಿರುವ ಊಟಕ್ಕೆ ಈ ಸಲ ಕೊಡುವುದಿಲ್ಲ, ಎಲ್ಲ ರಾಮ ಮಂದಿರಕ್ಕೆ ಅನ್ನುವ ಆ ರೀತಿಯ ಭಾವ ಅದು ರಾಮಚಂದ್ರನ ನಮ್ಮ ಶ್ರೀ ಮನ್ಮಧ್ವಾಚಾರ್ಯರು ಆರಾಧನೆ ಮಾಡಿಕೊಟ್ಟ ರಾಮ ವಿಗ್ರಹ ಪೂಜ್ಯ ವೇದಾವರ ಮಠದಲ್ಲಿ ಶ್ರೀಪಾದರ ಕೈಯಲ್ಲಿ ಅರ್ಪಿತವಾಗ್ತಾ ಇದೆ. ಭಗವಂತ ಕೃಷ್ಣನ ತಾಣ, ರಾಮನ ಕ್ಷೇತ್ರ, ಇಲ್ಲಿ ಭಕ್ತಿಯ ಒಂದು ಹೊಳೆ ಹರಿದಿದೆ. ವಿದ್ಯಾಪೀಠದ ಅನೇಕ ಕಾರ್ಯಕ್ರಮಗಳಲ್ಲಿ ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಹಿರಿಯರಿಗೆ, ಶೆಣೆಯವರಿಗೆ ನಮ್ಮ ಸಂಘದ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಭಗವಂತನಲ್ಲಿ ಸಮರ್ಪಿಸೋಣ. ಶ್ರೀಕೃಷ್ಣ ಅರ್ಪಣ.